ಸ್ನೇಹಿತರೆ, ನಿನ್ನೆ, ಇಂದು ಮತ್ತು ನಾಳೆಯ ಈ ಪ್ರೌಢ ಉಪನ್ಯಾಸ ಮಾಲೆಯನ್ನು ಮಾಸ್ತಿ ಅಧ್ಯಯನ ಪೀಠದ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಿದ್ದೇವೆ. ನಿನ್ನೆ ಶ್ರೀ ವಿಜಯಶಂಕರ ಅವರು ತೇಜಸ್ವಿಯವರ ಸಾಹಿತ್ಯದ ಬಗ್ಗೆ ಒಂದು ಸೀಳು ನೋಟವನ್ನು ಕೊಟ್ಟಿದ್ದಾರೆ. ಇಂದು ಕುವೆಂಪು ಕಾದಂಬರಿಗಳ ಬಗ್ಗೆ ನಮಗೊಂದಷ್ಟು ಆಳವಾದ ಚಿಂತನೆಗೆ ವಿಷಯವನ್ನು ಕೊಡಲಿದ್ದಾರೆ. ದಯಮಾಡಿ ವಿಜಯಶಂಕರ ಅವರು ತಮ್ಮ ಚಿಂತನೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ. ಮತ್ತು ಈ ಒತ್ತಡದ ದಿನಕ್ರಮದ ಬಗ್ಗೆ ಇದ್ದರೂ ಈ ಸಂಸ್ಥೆಯ ಮನವಿಯನ್ನು ಸ್ವೀಕರಿಸಿ ರಾಮಸ್ವಾಮಿಯವರ ಮತ್ತು ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಬಂದಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತ ಕೋರಿ ತಮ್ಮ ಚಿಂತನೆಯನ್ನು ಹಂಚ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಸ್ನೇಹಿತರೆ, ಒಂದು ಹಳೆಯ ಒಂದು ಕತೆ ನನಗೆ ನೆನಪಾಗ್ತಾಯಿದೆ. ಅಂದರೆ ಅದೇನು ಅಂದರೆ, ಒಮ್ಮೆ ಒಬ್ಬ ಕಾಡಿನಲ್ಲಿ ಪಾಟಲಿಪುತ್ರದಲ್ಲಿ ಒಬ್ಬ ದೊಡ್ಡ ಕತೆ ಹೇಳುವವಳಿದ್ಲಂತೆ. ಆ ಕತೆ ಹೇಳಬೇಕಾದ್ರೆ ಅವಳಿಗೆ 500 ದಾಗಿನ ಆಗಿನ ಕಾಲಕ್ಕೆ ಕೊಡಬೇಕಂತೆ. ಹಾಗೆ ಒಬ್ಬ ಹೋಗ್ತಾ ಇದ್ದ. ಅವನು ಹೋದರೆ ಕಾಡಿನಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸ ಅವನನ್ನು ತಿನ್ನೋಕ್ಕೆ ಹಿಡಿದಂತೆ. ಇವಾಗ ಅವನು ಹೇಳ, ಇಂಥ ಕತೆ ಕೇಳಲಿಕ್ಕೆ ಹೋಗ್ತಾ ಇದ್ದೇನೆ ಪಾಟಲಿಪುತ್ರಲ್ಲಿ ಇಂಥ ಇವಳ ಹತ್ರ, ನಾನು ಬರುವಾಗ ತಿಂದರೆ ನನಗೂ ಕತೆ ಹೇಳ್ತೇನೆ, ಆಮೇಲೆ ನಿನಗೂ ಆ ಕಥೆಯನ್ನು ಹೇಳ್ತೇನೆ ಅಂತ ಬ್ರಹ್ಮ ರಾಕ್ಷಸನ ಹತ್ರ ಹೇಳ್ದ ಅಂತ. ಆ ಬ್ರಹ್ಮ ರಾಕ್ಷಸ ಬಿಟ್ಟ. ಅವನು ಹೋಗಿ ಬಂದ ಮೇಲೆ ಇವನಿಗೆ ಹೇಳಿದ ಕತೆ ಏನು ಅಂದರೆ, ಒಮ್ಮೆ ಕಂಡಾತ ಇನ್ನೊಮ್ಮೆ ಕಂಡರೆ ಬಂದು ಅಂತ. ಎರಡನೇ ಸಲ ಅವನನ್ನು ಕಂಡ್ರೆ ಅವ ಬಂದು ಅಂತ. ಹಾಗಾಗಿ ಬ್ರಹ್ಮರಾಕ್ಷಸನಿಗೆ ಬಂದು ಅಂತ ತಿನ್ನಕ್ಕಾಗೋದಿಲ್ವಲ್ಲ, ಅದು ಕತೆ. ಆದರೆ ಅದು ನೆನಪಾಗಿದ್ದು ಯಾಕೆಂದ್ರೆ ನಿನ್ನೆಯೂ ಮಾತಾಡಿದ್ದೀನಿ, ಇವತ್ತು ಬಂದಿರೋದ್ರಿಂದ ಎರಡನೇ ಸಲ ಕಂಡಾತ ಬಂದು ಅಂತ. ಇಲ್ಲಿಂತೂ ನಾನು 4-5 ಸಲ ಮಾತಾಡಿದ್ದೇನೆ, ಅದು ಸಂತೋಷದ ವಿಚಾರ. ಈ ಸಭೆಯಲ್ಲಿ ಮಾತಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಈಗ ನನ್ನ ಅನೇಕ ಸ್ನೇಹಿತರು ಕುವೆಂಪುವನ್ನು ಬಹಳ ವಿವರವಾಗಿ ಅಧ್ಯಯನ ಮಾಡಿದಂಥ ಕೆ ಸತ್ಯನಾರಾಯಣ, ದಂಡಪ್ಪ, ಬಾಕೀನ, ವಿದ್ಯಾಶಂಕರ್, ಈ ಥರ ಅನೇಕ ಜನ ಇಲ್ಲಿ ನಾನು ಹೇಗೆ ಮಾತಾಡ್ಬೋದೋ ಹಾಗೆ ಇಲ್ಲಿ ನಿಂತು ಮಾತಾಡುವ ಯೋಗ್ಯತೆ ಉಳ್ಳವರು ಇಲ್ಲಿ ಕೂತಾಗ ಮಾತಾಡೋದಷ್ಟು ಸುಲಭ ಅಲ್ಲ. ಆದ್ರೂ ಇಲ್ಲಿ ಮಾತಾಡುವ ಒಂದು ಕಾರಣದಿಂದಾಗಿ ಕಳೆದ 1-2 ತಿಂಗಳಿಂದ ಕುವೆಂಪುವನ್ನು ಮತ್ತೆ ಮತ್ತೆ ಓದ್ಕೊಂಡು ಇರುವ ಒಂದು ಸಂತೋಷ ಮತ್ತು ಅವರ ಕೃತಿಗಳ ಜೊತೆ ಒಡನಾಡುವ ಒಂದು ಸಂತೋಷವೂ ಸಿಕ್ತು. ಅದರ ಜೊತೆ 2 ಕಾದಂಬರಿಗಳನ್ನು ಮತ್ತೆ ನಾನು, ಇದು ಬಹುಶಃ 7ನೇ 8ನೇ ಸಲ ನಾನು ಈ 2 ಕಾದಂಬರಿಗಳನ್ನು ಓದ್ತಾ ಇರೋದು. ವಿವರವಾಗಿ ಅದನ್ನು ಓದುವಂಥ ಇದು ಕಾಣ್ತಾ ಇದೆ. ಇಲ್ಲಿ ಅನೇಕರು ಬಂದಿದ್ದಾರೆ. ಈಗ ಮಾಲಿನಿ ಅವರು ಬಂದದ್ದನ್ನು ನೋಡಿದೆ ನಾನು. ಹೀಗೆ ಇವರೆಲ್ಲರ ನಡುವೆ ಮಾತಾಡಲಿಕ್ಕೆ ಬೇಕಾದ ಒಂದು ಸಿದ್ಧತೆ ಮಾಡ್ಕೊಳ್ಳೋಕೆ ಈ ಥರ ಏನೋ ಸುತ್ತಮುತ್ತ ಓಡಾಡ್ತಾ ಮಾತಾಡ್ತಾ ಇದ್ದೇನೆ. ನೇರವಾಗಿ ಇದು 2 ಕಾದಂಬರಿಗಳನ್ನು ಮಾತ್ರ ಇಟ್ಕೊಂಡು ನಾನು ಮಾತಾಡ್ತೇನೆ. ಕುವೆಂಪು ಅವರ ಗದ್ಯ ಬರಹಗಳು ತುಂಬ ಇದ್ದಾವೆ. ಸಣ್ಣ ಕಥೆ ಇದೆ, ಮಲೆನಾಡಿನ ಚಿತ್ರ ಇದೆ, ಆಮೇಲೆ ಇತರ ವೈಚಾರಿಕ ಗದ್ಯ ಬರಹಗಳಿದ್ದಾವೆ. ಅದು ಒಂದು ದೊಡ್ಡ ವಾಂಗ್ಮಯ. ಅದರ ಬಗ್ಗೆ ಹಾಗೆ ಮಾತಾಡೋದಷ್ಟು ಸುಲಭವಲ್ಲ. 1 ಗಂಟೆಯಲ್ಲಿ ಅದಕ್ಕೆ ಒಂದು ನ್ಯಾಯ ಒದಗಿಸ್ಲಿಕ್ಕೂ ಆಗ್ಲಿಕ್ಕಿಲ್ಲ. ಆದರೆ ಈ 2 ಕಾದಂಬರಿಗಳನ್ನು ಸುಮಾರು 1200-1300 ಪುಟಗಳಷ್ಟು ವಿವರವಾದ ಈ ಲೋಕವನ್ನು
ಹೇಗೆ ನಾವು ನೋಡಬೇಕು ಅಂತ ಹೇಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸುಮಾರು 1.5 ಗಂಟೆ ಮಾತಾಡಬೇಕು ಅಂತ ಹೇಳಿದರೆ ಅದು ಸುಮಾರು 1 ಗಂಟೆ 1.25 ಗಂಟೆ ಒಳಗೆ ಇದನ್ನು ಮುಗಿಸೋಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಮುಖ್ಯವಾಗಿ ಇರೋದು 2 ಕಾದಂಬರಿಗಳು ನಾವು ಅಲ್ಲಿ ಗಮನಿಸಬೇಕಾದ್ದು. ಒಂದು ಕಾನೂರ ಹೆಗ್ಗಡತಿ 1936ರಲ್ಲಿ ಬಂದಿರೋದು, ಇನ್ನೊಂದು ಮಲೆಗಳಲ್ಲಿ ಮದುಮಗಳು 1967ರಲ್ಲಿ ಮೊದಲ ಪ್ರಕಟಣೆ ಆಯ್ತದು. ಮೊದಲ ಕಾದಂಬರಿ ಪ್ರಕಟ ಆದಾಗ ಕುವೆಂಪು ಅವರಿಗೆ 32 ವರ್ಷ. ಆದರೆ ಅವರಿಗೆ ಯಾವ ರೀತಿಯ ಒಂದು ಕಲ್ಪನೆ ಅವರ ಮನಸ್ಸಿನಲ್ಲಿ ಆಗೈತ್ತು ಅಂದರೆ, ಕುವೆಂಪು ಅವರಿಗೆ ಅವರು ಯೋಚನೆ ಮಾಡ್ತಾ ಇದ್ದರು. ನೀವು ನೆನಪಿನ ದೋಣಿಯಲ್ಲಿ ಓದಿದ್ರೆ ಗೊತ್ತಾಗತ್ತೆ. ಟಾಲ್ಸ್ಟಾಯ್, ಆಮೇಲೆ ಹಾರ್ಡಿ, ಈ ಥರದ ಲೇಖಕರ ಒಂದು ದೊಡ್ಡ ಕಾದಂಬರಿಯನ್ನು ಕನ್ನಡದಲ್ಲಿ ತರಲಿಕ್ಕೆ ಸಾಧ್ಯವೋ ಅಂತ ಹೇಳುವ ಒಂದು ಯೋಚನೆ ಅವರಿಗೆ ಬರ್ತಾ ಇತ್ತು. ಅದರ ಮೇಲೆ ನೆನಪಿನ ದೋಣಿಯಲ್ಲಿ ಅಂತ ಹೇಳುವ ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡಿದ್ರೆ ಅವರು ಒಂದು ಮಾತು ಹೇಳ್ತಾರೆ. ಆಮೇಲೆ ಅವರಿಗೆ ಕಾಲೋಸ್ಮಿ ಅಂತ ಒಂದು ಕಾದಂಬರಿ ಬರಿಬೇಕು ಅಂತಿತ್ತಂತೆ. ಅವರು ಅದನ್ನು ಹಾಗೆ ಹೇಳ್ತಾರೆ, ಕಾಲೋಸ್ಮಿ ಎಂಬ ಹೆಸರಿನ ಒಂದು ಮಹಾ ಕಾದಂಬರಿಯನ್ನು ಬರೆಯುವ ಸಂಕಲ್ಪ ಮಾಡಿದ್ದೆ. ಅದರಲ್ಲಿ ಅಂದರೆ ಈ ಶತಶತಮಾನಗಳನ್ನು ಕಂಡ ಭಾರತದ ಅನುಭವ, ಹಳ್ಳಿ ಪಟ್ಟಣ, ಸಂಸಾರ ಸನ್ಯಾಸ, ಮತ ಅಧ್ಯಾತ್ಮ, ಮೌಢ್ಯ ವಿಜ್ಞಾನ, ಪ್ರಗತಿ ರಾಜಕೀಯ, ಸಮಾಜ ಇತ್ಯಾದಿ ಇವನ್ನೆಲ್ಲ ತಗೊಂಡು ಒಂದು ಕಾದಂಬರಿ ಬರಿಬೇಕು ಅಂತೇಳುವ ಯೋಚನೆ ಇತ್ತು. ಆದರೆ ಅದು ಬಂದಿಲ್ಲ, ನಮಗೆ ಅದು ಸಾಧ್ಯ ಸಿಕ್ಕಲಿಲ್ಲ. ಇದ್ರೆ ಇನ್ನೂ ಬೇರೆ ರೀತಿಯ ಕಾದಂಬರಿ ಬಹುದು. ಬಹುಶಃ ಈ ನಾವು ಯಾವುದನ್ನು ಗ್ರೇಟರ್ ನಾವೆಲ್ ಅಂತ ಹೇಳ್ತೇವೆ ಅದರಲ್ಲಿ ಬಂದಿದ್ದು ಕಾನೂರು ಹೆಗ್ಗಡತಿ ಪ್ರಥಮ, ಆಮೇಲೆ ಮರಳಿ ಮಣ್ಣಿಗೆ ಬಂದಿದೆ ಕನ್ನಡದಲ್ಲಿ ಅಂತ ಕಾಣುತ್ತೆ. ಇದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ ಏನು ಅಂದರೆ, TS ವೆಂಕಣ್ಣಯ್ಯನವರಿಗೂ ಕುವೆಂಪುಗೂ ಈ ಕಾದಂಬರಿಯನ್ನು ಬರೆಯುವ ಮೊದಲು ಕುವೆಂಪು ಅವರಿಗೂ ನಡೆದಂಥ ಒಂದು ಸಂಭಾಷಣೆ. ಅದನ್ನು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಕೂಡ ಕೊಡ್ತಾರೆ. ಅದನ್ನು ಏನಂದರೆ, ಯಾರಾದರೂ ಇಂಥ ಒಂದು ಮಹಾ ಕಾದಂಬರಿಯನ್ನು ಬರಿಬೇಕು ಕನ್ನಡದಲ್ಲಿ ಅಂತ ಅವರು ಮಾತಾಡ್ತಾ ಇದ್ರು. ಆವಾಗ TS ವೆಂಕಣ್ಣಯ್ಯ ಇವರ ಮನಸ್ಸಿನಲ್ಲಿ ಇದ್ದಿದ್ದು ಏನು ಅಂದರೆ, ಈಗ ಅದೇನೋ ಯಾರು ಬರಿಬೋದು, ಅವರ ಸ್ನೇಹಿತರಿಗೆ ಇವರಿಗೆ ಹೇಳ್ತಾ ಇದ್ರಂತೆ. ಆವಾಗ ವೆಂಕಣ್ಣಯ್ಯನವರು ನೀವೇ ಯಾಕೆ ಬರಿಬಾರದು ಅಂತ ಕೇಳಿದ್ರಂತೆ. ಇವರ ಮನಸ್ಸಲ್ಲಿ ಇದ್ದಿದ್ದೇನು ಅಂದರೆ, ಅದೇನೊಂದು ಭಾವಗೀತೆಯೇ, ಸಣ್ಣ ಕಥೆಯೇ, ಅಥವಾ ನಾಟಕ ಬರೆದಂತೆಯೇ, ಅದರ ಪಾತ್ರ ಸಂಖ್ಯೆಯ ವಿಪುಲತೆ, ಅದರ ದಿಗಿಲು ಹುಟ್ಟಿಸುವ ವಿಸ್ತಾರ, ಅಂದರೆ ಒಂದು ಗ್ರೇಟರ್ ನಾವೆಲ್ನ ಒಂದು ಮಹಾ ಕಾದಂಬರಿಯ ಅದರ ಭಯಂಕರ ವೈವಿಧ್ಯ ಆಲೋಚಿಸಿದರೆ ಮೈ ಜುಮ್ಮೆನ್ನುತ್ತಾ ಇತ್ತು ಅಂತ ಅವರ ಟಿಪ್ಪಣಿಯಲ್ಲೂ ಅದರನ್ನ ನೋಟನ್ನು ಕೊಟ್ಟಿದ್ದಾರೆ. ಆವಾಗ ವೆಂಕಣ್ಣಯ್ಯನವರು ಏನು ಹೇಳ್ತಾರೆ ಅಂದರೆ, ನೋಡಿ, ಕಾದಂಬರಿಗೆ ಅವಶ್ಯವಾದ ಶಕ್ತಿ ಏನೊಬ್ಬ ಕಾದಂಬರಿಕಾರನಿಗೆ ಇರಬೇಕು, ಅದು ನಿಮ್ಮಲ್ಲಿ ಈಗಾಗಲೇ ಪ್ರಕಟಗೊಂಡಿದೆ. ಅದು ಯಾವುದು ಅಂದರೆ, ಕತೆ ಹೇಳುವ ಶಕ್ತಿ, ಸಂವಾದ, ಆಮೇಲೆ ವರ್ಣನಾ ಶಕ್ತಿ. ಇದು 3 ನಿಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಸಣ್ಣ ಕತೆ ಬರೆದಿದ್ದೀರಿ, ನಾಟಕ ಬರೆದಿದ್ದೀರಿ, ಆಮೇಲೆ ಮಲೆನಾಡ ಚಿತ್ರಗಳಲ್ಲಿ ವರ್ಣನೆಯ ಶಕ್ತಿ ಇದೆ. ನೋಡಿ, ಇವರವರ ಗುರುಗಳು ಮಹಾ ಕಾದಂಬರಿ ಗ್ರೇಟರ್ ನಾವೆಲ್ ಬೇಕು ಅಂತ ಹೇಳುದು ಅವರು ಟಾಲ್ಸ್ಟಾಯ್, ಗಾಲ್ಸ್ವರ್ದಿ, ಹಾರ್ಡಿ ಇಂಥವರನ್ನು ಇಟ್ಕೊಂಡು ಕುವೆಂಪು ಯೋಚನೆ ಮಾಡ್ತಾ ಇದ್ದಾಗ ವೆಂಕಣ್ಣಯ್ಯನವರು ಅದರನ್ನು 3 ಶಬ್ದಗಳಲ್ಲಿ ಇಟ್ಟು ಹೇಳ್ಬಿಡ್ತಾರೆ. ಅವರಿಗೆ ಬೇಕಾಗೋದೇನಪ್ಪ ಅಂದರೆ ಕಥನ, ಸಂವಾದ ಮತ್ತು ವರ್ಣನ. ಮಹಾನ್ ಕಾದಂಬರಿ ಅಂತ ಹೇಳಿದಾಗ ಒಬ್ಬ ಸಾಹಿತ್ಯವನ್ನ ಅರಿದು ಕುಡಿದಂತ ಒಬ್ಬ ಮನುಷ್ಯ ಹೇಳ್ತಾ ಇರೋದು ಅವರ ಶಿಷ್ಯನಾದಂತ ಕಥನ, ಸಂವಾದ ಮತ್ತು ವರ್ಣನ, ಈ 3ರಲ್ಲಿ ನೀವು ಮಾಡ್ಬೋದು ಅಂತ. ಆಮೇಲೆ ಇನ್ನೊಬ್ಬರಿಗೆ ಹೇಳೋ ಬದಲು ನೀನೇ ಬರೆದು ಬಿಡು ಅಂತ ಹೇಳ್ತಾರೆ. ಮತ್ತಿಂದೆಲ್ಲ ಹಿಸ್ಟ್ರಿ. 2 ಕಾದಂಬರಿಗಳು ಬಂದಿದೆ. ಒಂದು ಕಾದಂಬರಿ ಆದಮೇಲೆ 30 ವರ್ಷಗಳ ಕಾಲ ಇನ್ನೊಂದು ಕಾದಂಬರಿ ಬರಲಿಕ್ಕೆ ಸಮಯವೂ ತೆಗೆದುಕೊಂಡಿದೆ. ಸುಮ್ಮನೆ ಒಂದು ನೋಟದ ದೃಷ್ಟಿಯಿಂದ ಈ 2 ಕಾದಂಬರಿಗಳ ಕಥಾಹಂದರವನ್ನು ನೋಡಿದ್ರೆ ಬಹಳ ಅದನ್ನು ನಾವು ಯಾವುದೇ ಒಂದು ದೊಡ್ಡ ಕಥೆಯನ್ನು ಮಾಡುವ ಹಾಗೆ ಒಂದು ಸರಳವಾಗಿ ಅದನ್ನು ನಾವು ಹೇಳಿಬಿಡ್ಬೋದು. ಅದನ್ನು ನಾವು ಒಂದು
ಕಥೆಯ ಹಂದರದಲ್ಲಿ ಇಟ್ಬಿಡ್ಬೋದು. ಈಗ ಕಾನೂರ ಹೆಗ್ಗಡಚಿ ಶುರುವಾಗೋದು ಹೇಗಪ್ಪ, ಹೂವಯ್ಯ ಮತ್ತು ರಾಮಯ್ಯ ಅಂತ ಇಬ್ರು. ಅವರು ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳು, ಅವರು ಕಸಿನ್ಸ್. ಅಂದ್ರೆ ಚಂದ್ರೇಗೌಡರ ಮಗ ರಾಮಯ್ಯ, ಅವರ ಅಣ್ಣನ ಮಗ ಹೂವಯ್ಯ, ಇಬ್ರು ಮೈಸೂರಿನಲ್ಲಿ ಕಲಿತಾ ಇರುವವರು. ವಾಪಸ್ ಬರುವ ಕಥೆಯಿಂದ ಪ್ರಾರಂಭ ಆಗುತ್ತೆ. ವಾಪಸ್ ರಜೆಯಲ್ಲಿ ಬಂದವರು ಕೊನೆಗೂ ಆಗೋದೇನಂದ್ರೆ ಅವನಿಗೆ ವಾಪಸ್ ಹೋಗಕ್ಕೆ ಆಗೋದಿಲ್ಲ. ಬಂದ್ರೆ ಆ ಪ್ರಾಂತ್ಯದಲ್ಲಿ ಅಲ್ಲಿರೋ ಒಂದು 7-8 ಮೈಲಿನ ವಿಸ್ತಾರದ ಒಳಗೆ ಅನೇಕ ರೀತಿಯ ಕೆಲಸಗಾರರ ಜೀವನ ಬರುತ್ತೆ. ಅದರ ಜೊತೆ ಕೆಲವು ಪ್ರಮುಖವಾದಂತಹ ಗೌಡ್ರ ಮನೆತನದ ವಿವರಗಳು ಬರ್ತವೆ. ಉದಾಹರಣೆಗೆ ಶಾಮಯ್ಯ ಗೌಡ್ರು, ಸೀತೆ ಮನೆ ಸಿಂಗಾರಿ ಗೌಡ್ರು, ಹೀಗೆ. ಆಮೇಲೆ ಸೀತೆಯ ಮದುವೆಯ ಒಂದು ಅಂಶ ಬರುತ್ತೆ. ಹೂವಯ್ಯನಿಗೆ ಆ ಸೀತೆಯನ್ನು ಮದುವೆ ಆಗಬೇಕಂತ ಇರುತ್ತೆ. ಕೊನೆಗೂ ಅದು ಮದುವೆ ಸಾಧ್ಯ ಆಗೋದಿಲ್ಲ. ಆದರೆ ಬೇರೆ ರೀತಿಯ ಒಂದು ಅಧ್ಯಾತ್ಮ ಅಂತ ಹೇಳುವಂಥ ಸಂಬಂಧವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಕಾರಣಗಳಿಂದ ಮನೆ ಪಾಲಾಗುತ್ತೆ. ಆಮೇಲೆ ಆ ಯಾವ ಒಂದು ಔನ್ನತ್ಯವನ್ನು ಪಡಿಬೇಕು ಅಂತ ಹೇಳೋ ಒಂದು ಸಾಧನೆಗೆ ಅವರು ಹೊರಟಿದ್ರೋ ಆ ಔನ್ನತ್ಯವನ್ನು ಪಡೀಲಿಕ್ಕೆ ಸಾಧ್ಯವಾಗದೆ ರಾಮಯ್ಯ ಆತ್ಮಹತ್ಯೆ ಮಾಡ್ಕೋತಾನೆ. ಆಮೇಲೆ ಚಂದ್ರೇಗೌಡರು ಪಾಲಾದ ನಂತರ ಅವನತಿ ಹೊಂದುತ್ತಾರೆ. ಪಾಲಾದ ಮೇಲೆ ಕೆಳಕಾನೂರಿಗೆ ಬಂದಂತಹ ಹೂವಯ್ಯ ವಾಪಸ್ಸು ಕಾನೂರು ಮನೆಗೆ ಹೋಗ್ತಾನೆ. ಸುಬ್ಬಮ್ಮ ಹೆಗಡತಿಯವರು ಒಂದು ದುರಂತದಲ್ಲಿ ಒಂದು ತಮ್ಮ ಬಸಿರನ್ನು ಕಳ್ಕೊಂಡು ಅವರು ಸಾವಿಗೆ ಈಡಾಗ್ತಾರೆ. ಇದರ ನಡುವೆ ಓಬಯ್ಯ ಇತ್ಯಾದಿ ಇತ್ಯಾದಿ ಅನೇಕ ಪಾತ್ರಗಳು ಬರ್ತವೆ. ಕೊನೆಯಲ್ಲಿ ಒಂದು ಬುದ್ಧನ ಒಂದು ಕಲ್ಪನೆಯಿಂದ ಒಂದು ಮನುಷ್ಯನ ಔನ್ನತ್ಯವನ್ನು ಪಡೀಲಿಕ್ಕೆ ಹೂವಯ್ಯ ಒಂದು ಸಾಧ್ಯತೆಯನ್ನು ಮಾಡ್ತಾನೆ. ಸೀತೆ ಅದಕ್ಕೆ ಬೆಂಗಾಲವಾಗಿ ನಿಲ್ತದೆ. ಹಾಗೆ ಇಬ್ಬರು ಆಧ್ಯಾತ್ಮ ಸಾಧ್ಯತೆಯಲ್ಲಿದ್ದ ಹಾಗೆ ಅದೇ ಕುಟುಂಬದಲ್ಲಿ ಸೀತೆಯ ತಂಗಿ ಲಕ್ಷ್ಮಿ ಹೂವಯ್ಯನ ತಮ್ಮ ವಾಸುವನ್ನು ಮದುವೆಯಾಗಿ ಒಂದು ಕಡೆ ಸಂಸಾರವು ಬೆಳೀತಾ ಇರುತ್ತೆ, ಒಂದು ಕಡೆ ಆಧ್ಯಾತ್ಮವು ಬೆಳೀತಾ ಇರುತ್ತೆ. ಇದು ಸರಳವಾದ ಒಂದು ಕಥಾಹಂದ್ರ. ನಾನು ಇದನ್ನು ನೆನಪು ಮಾಡಿಕೊಳ್ಳೋಕ್ಕೋಸ್ಕರ ಹೇಳ್ತೇನೆ. ಎಲ್ಲರೂ ಈಗ ಎಷ್ಟು ವಿವರವಾಗಿ ಓದ್ಕೊಂಡು ಬಂದಿದ್ದೀರಿ ಅಂತ ಹೇಳಕ್ಕಾಗೋದಿಲ್ಲ. ಆದ್ರಿಂದ ಈಗ ಮಲೆಗಳಲ್ಲಿ ಮದುಮಗಳು ನೋಡಿದ್ರೇನು, ಅಲ್ಲೂ ಒಂದು ಕಥಾ, ಯಾವುದೇ ದೊಡ್ಡ ಕಥೆಯನ್ನು ನೀವು ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಯಾವುದನ್ನು ಒಂದು 8 ಲೈನ್ನಲ್ಲಿ ಹೇಳಿಬಿಡ್ಬೋದು. ಬಹಳ ದೊಡ್ಡದಾದ ಕತೆ, ಬಹಳ ಮಹತ್ತರವಾದಂತಹ ಒಂದು ಕಥೆಯನ್ನ ನಿಮಗೆ 4 ಶಬ್ದದಲ್ಲಿ ಹೇಳಲಿಕ್ಕೂ ಸಾಧ್ಯ ಇದೆ. ಕತೆ ಸಣ್ಣ ಆದಷ್ಟು ಪುಟಗಳು ಹೆಚ್ಚು ಬೇಕಾಗ್ಲಿಕ್ಕೂ ಸಾಕು. ಆದರೆ ದೊಡ್ಡ ಕಥೆಯನ್ನು ಹೀಗೆ ಒಂದು 4 ವಾಕ್ಯದಲ್ಲಿ ಹೇಳ್ಬೋದು. ಈಗ ಮಲೆಗಳಲ್ಲಿ ಮದುಮಗಳು ಪ್ರಾರಂಭ ಆಗೋದು ಹೇಗೆ, ಗುತ್ತಿ ಅಂತ ಒಬ್ಬ ಹೊಲೆಯರವನು, ಅವನಿಗೊಂದು ಹುಲಿಯ ಅಂತ ಒಂದು ನಾಯಿ. ಆ ಗುತ್ತಿ ಈ ಸಿಂಬಾವಿ ಬರಮೈ ಹೆಗಡೆಯರ ಬಲಗೈ ಬಂಟ. ಅವನತ್ರ ಒಂದು ಕಾಗದವನ್ನು ಕೊಟ್ಟು ಅವರು ದೊಡ್ಡ ಮನೆಗೆ ಕಳಿಸ್ತಾರೆ, ಸುಬ್ಬಣ್ಣ ಹೆಗಡೆಗೆ. ಉದ್ದೇಶ ಏನು ಅಂದ್ರೆ, ಅವರಿಗೂ ಸ್ವಲ್ಪ ಮಟ್ಟಿಗೆ ಒಕ್ಕಲ್ನ ಆಗಿರುವ ಹೂವಳ್ಳಿ ವೆಂಕಟಣ್ಣನ ಮಗಳು ಚಿನ್ನಮ್ಮನನ್ನ ಇವರಿಗೆ ಮದುವೆಗೆ ಮಾತಾಡಿಸಿ ಒಪ್ಪಿಸಿ ಅದರನ್ನ ವ್ಯವಸ್ಥೆ ಮಾಡಬೇಕು ಅಂತ ಹೇಳುದು ಆ ಕಾಗದದ ಸಾರಾಂಶ. ಅದರ ಮೊದಲು ಆ ಸುಬ್ಬಣ್ಣ ಹೆಗಡೆಯವರ ಮಗಳನ್ನ ಬರಮೈ ಹೆಗಡೆಯವರಿಗೆ 2ನೇ ಹೆಂಡತಿಯಾಗಿ ತರುವುದು ಅಂತಲೂ, ಬರಮೈ ಹೆಗಡೆಯವರ ತಂಗಿಯನ್ನ ಸುಬ್ಬಣ್ಣ ಹೆಗಡೆಯವರ 2ನೇ ಮಗ ತಿಮ್ಮಪ್ಪ ಹೆಗಡೆಗೆ ಕೊಡೋದು ಅಂತಲೂ ಒಂದು ಮಾತುಕತೆ ಮುರಿದಿತ್ತು. ಆದರೆ ಸುಬ್ಬಣ್ಣ ಹೆಗಡೆಯವರ ಅಣ್ಣನ ಮಗಳಾದಂಥ ಜುಟ್ಟಮ್ಮನೇ ಸಿಂಬಾವಿ ಹೆಗಡೆಯವರ ಹೆಂಡತಿ ಆಗಿರೋದ್ರಿಂದ ಅದು ನಿಂತಿರುತ್ತೆ. ಆದರೆ ಅವರಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳೋದ್ರಿಂದ ಇನ್ನೊಂದು ಮದುವೆ ಆಗಬೇಕು ಅಂತ ಹೊರಡ್ತದೆ. ಹೀಗೆ ಹೊರಡುವ ಗುತ್ತಿಯ ಮನಸ್ಸಿನಲ್ಲಿ ಅವರಿಗೆ ಏನಿರುತ್ತೆ ಅಂದ್ರೆ, ಕಲ್ಲಳ್ಳಿ ಬೆಟ್ಟಯ್ಯ ಗೌಡ್ರ ಕೆಲಸದ ಆಳಾಗಿರುವಂತಹ ದೊಡ್ಡ ಬೀರನ ಮಗಳು ತಿಮ್ಮಿ, ಇವನ ಸೋದರ ಅತ್ತೆಯ ಮಗಳು. ಅವಳನ್ನ ಬೇರೆ ಯಾರೋ ಒಬ್ಬ ಕಿಲಿಸ್ತರ ಜಾತಿಗೆ, ಕ್ರಿಶ್ಚಿಯನ್ ಜಾತಿಗೆ ಸೇರೋ ಬಚ್ಚನಿಗೆ ಮದುವೆ ಮಾಡಿಕೊಡಬೇಕು ಅಂತಿದೆ. ಆ ಹುಡುಗಿಯನ್ನ ಅವನಿಗೆ ಮದುವೆ ಆಗಕ್ಕೆ ಮನಸ್ಸಿಲ್ಲ ಅವಳಿಗೆ. ತನಗೂ ಅವಳು ಬೇಕು ಅಂತಿದೆ, ಅವಳಿಗೂ ತಾನು ಬೇಕು ಅಂತಿದೆ. ಏನಾದ್ರು ಮಾಡಿ ಸಾಧ್ಯ ಆದ್ರೆ ಹಾರಿಸಿಕೊಂಡಾದ್ರೂ ಅವಳನ್ನು ಬರಬೇಕು, ಆ ಮದುವೆ ಆಗ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಒಂದು ನಿರ್ಣಯ ಮಾಡಿಕೊಂಡೇ ಅವನು ಹೊರಟಿದ್ದಾನೆ. ಹೊರಡುವಾಗ ಒಂದು ಬಗನಿ ದೊಣ್ಣೆಯನ್ನು ಕಂಕುಳಲ್ಲಿ ಇಟ್ಕೊಂಡಿದ್ದಾನೆ, ಬೇಕಾದ್ರೆ ಪೆಟ್ಟುಗುಟ್ಟಿಗಿರ್ಲಿ ಅಂತ. ದಾರಿಯಲ್ಲಿ ಹೋಗುವಾಗ ಮತ್ತೆ ಒಂದು ಯಾನದ ಹಾಗೆ ಅವನಿಗೆ ಸೇಸು ನಾಯಕರು, ದೀವರು, ಅಲ್ಲಿ ದೀವರಿಗೂ ಗೌಡ್ರಿಗಿರುವ ವ್ಯತ್ಯಾಸಗಳು, ಅವರ ಒಳ ಚರ್ಚೆಗಳು ಇತ್ಯಾದಿ 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 ಆಗಿ ಹೋಗ್ಕೊಂಡು ಅವನು ಆ ತಿಮ್ಮಿಯನ್ನ ಕರ್ಕೊಂಡು ಬರ್ತಾನೆ.
ಅದುವೇ ಒಂದು ಗಲಾಟೆಗೆ ಕಾರಣ ಆಗುತ್ತೆ. ಆ ಗಲಾಟೆಯ ಕಾರಣದಿಂದ ಪೊಲೀಸರು ಬರ್ತಾರೆ. ಕೊನೆಗೆ ಅವನು ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ತಾನೆ. ಇದರ ನಡುವೆ ಇನ್ನೂ ಅನೇಕ ಮದುವೆಗಳು ಅಲ್ಲಿ ನಡೀತವೆ. ಯಾವುದು ಅಂದರೆ ತಿಮ್ಮಪ್ಪ ಹೆಗಡೆ ಮತ್ತು ಕೊನೆಗೂ ಸಿಂಬಾವಿ ಹೆಗಡೆಯವರ ತಂಗಿಯ ಮದುವೆ ಆಗುತ್ತೆ. ವೆಂಕಟಪ್ಪ ನಾಯಕನ ಜೊತೆ ನಾಗಕ್ಕ ಅಂತ ಹೇಳುವವರ ಒಂದು ಮೋಸದ ಕೂಡುವಿಕೆ ನಡೆಯುತ್ತೆ. ಇನ್ನು ಮದುವೆಯ ಬೇರೆ ಬೇರೆ ಕಥೆಗಳು ನಡೀತಾ ಇರ್ತವೆ. ಯಾಕಂದರೆ ದೊಡ್ಡಣ್ಣ ಹೆಗಡೆ ಅಂತ ಸುಬ್ಬಣ್ಣ ಹೆಗಡೆಯವರ ಮಗನಿಗೂ ರಂಗಪ್ಪ ಹೆಗಡೆ ಅಂತ ಹೇಳುವ ಕೋಣೂರಿನ ಗೌಡ್ರಿಗೂ ಬಹಳ ಸ್ನೇಹಾಚಾರ. ಇವ ಒಂದು ಹುಲಿಯನ್ನು ಹೊಡಿತಾನೆ. ಆ ಹುಲಿಯ ಮರಿಯನ್ನು ತಗೊಂಡು ಬಂದು ಆ ಹುಲಿಯನ್ನು ಹೊಡೆದಾಗ ಅವನೊಂದು ಪಣ ಕೇಳ್ತಾನೆ, ನೀನೇನು ಕೇಳಿದ್ರು ಕೊಡ್ತೇನೆ ಅಂತ. ಅಲ್ಲಿ ಒಂದು ಮೃದುವಾದಂಥ ಒಂದು ಸಂಬಂಧ ಇದೆ. ಏನು ಅಂದರೆ ಅವರ ಮನೆಗೆ ಊಟಕ್ಕೆ ಹೋದಾಗ ನೀನು ಕೇಳಿದ್ದು ಕೊಡಲಿಲ್ಲ ಅಂತ ಹೇಳ್ತಾನೆ. ಏನು ಅಂತ ಕೇಳಿದಾಗ ಅಲ್ಲಿ ಬಳಿಸ್ತಾ ಇದ್ದಂಥ ಅವನ ತಂಗಿ ರಂಗಮ್ಮನನ್ನು ಅವನು ಕೇಳ್ತಾನೆ. ಆಮೇಲೆ ಒಂದು ಸಂತೋಷದ ವಾತಾವರಣ ಆಗ್ತದೆ. ಇಡೀ ವಿಚಾರಗಳು ನಡೀತದೆ. ಹಾಗೆ ರಂಗಪ್ಪ ಗೌಡ ಸುಬ್ಬಣ್ಣ ಹೆಗಡೆಯ ಮಗಳನ್ನು ಮದುವೆ ಆಗ್ತಾರೆ. ಆಳುಗಳಲ್ಲಿಯೂ ಒಂದು ಮದುವೆಯ ಒಂದು ಬೇರೆ ಬೇರೆ ಅಂಶಗಳಿರ್ತವೆ. ಉದಾಹರಣೆಗೆ ಪೀಂಚಲು ಮತ್ತು ಐತ ಅವರನ್ನು ಕುವೆಂಪು ಒಂದು ಕಡೆ ಅಂತೂ ಕಾಡಿನಲ್ಲಿರುವ ಶಿವೆಯರು ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ. ಚಿಂಕ್ರ ಮತ್ತು ದೇಯಿ, ಪಿಜಣ್ಯ ಮತ್ತು ಅಕ್ಕಣಿ ಅಂತ ಕೆಲಸದವರು, ದೇವಯ್ಯ ಮತ್ತು ದೇವಮ್ಮ ಅಂತ ಇನ್ನೊಂದು ಇದು. ಇದರ ನಡುವೆ ಇನ್ನೂ ಅನೇಕ ಸಂಬಂಧಗಳು, ಲೈಂಗಿಕ ಸಂಬಂಧಗಳು ಆ ಕಾದಂಬರಿ ಇರ್ತವೆ. ಅದರಲ್ಲಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಸಂಬಂಧಗಳು ಉಂಟಾಗುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಕಾವೇರಿ, ಅಕ್ಕಣಿ, ನಾಗತ್ತೆ, ಹೀಗೆ ಈ ಗಂಡು ಹೆಣ್ಣುಗಳ ಸಂಬಂಧದಲ್ಲಿ ಕಟ್ಟಿದಂತಹ ಈ ಕತೆ ಕೊನೆಗೂ ಎಲ್ಲಿ ಅದರ ಒಂದು ಔನ್ನತ್ಯವನ್ನು ಪಡೀತದೆ ಅಂದರೆ ಹೂವಳ್ಳಿ ವೆಂಕಟ ನಾಯಕರ ಮಗಳು ಚಿನ್ನಮ್ಮನನ್ನು ಮದುವೆ ಆಗುವ ಮೊದಲು ಮುಕುಂದಯ್ಯ ಅಂತ ಹೇಳುವ ರಂಗಪ್ಪ ಗೌಡರ ತಮ್ಮ ಹುಲಿಕಲ್ಲು ನೆತ್ತಿಯವರೆಗೆ ಹಾರಿಸಿ ಹೋಗಿ ಅಡಗಿಸಿಟ್ಟು ಆ ಮದುವೆ ಆಗದ ಹಾಗೆ ಮಾಡಿ ಮುಂದೆ ಅವನೇ ಮದುವೆ ಆಗುವ ರೀತಿಯಲ್ಲಿ ಅದು ಕತೆ ಮುಕ್ತಾಯ ಆಗುತ್ತೆ. ಇದು ಕತೆಯ ಹಂದರ. ಆದರೆ ಇದರ ನಡುವೆ ಅನೇಕ ಅಂಶಗಳು ಬರ್ತವೆ ಆ ಕಾದಂಬರಿಯೊಳಗೆ. ಉದಾಹರಣೆಗೆ ಮತಾಂತರದ ಅಂಶಗಳು, ಆಧ್ಯಾತ್ಮದ ಅಂಶಗಳು, ವಿವೇಕಾನಂದರು, ಸಾಮಾಜಿಕ ಬದಲಾವಣೆ, ಕೋರ್ಟ್ ಕಚೇರಿಗಳು, ಗುತ್ತಿ ಅವಳನ್ನು ಮದುವೆ ಆದರೂ ಕೊನೆಗೆ ಆ ಊರನ್ನೇ ಬಿಟ್ಟು ಹೋಗಬೇಕಾದಂತಹ ಹೆಂಡತಿ, ಮಂಜು ಭಟ್ಟ, ಅವ ಬಂದು ಆಸ್ತಿ ಮಾಡೋದು, ಹೀಗೆ ಇಂಥ ಮಹತ್ತರವಾದಂಥ ಒಂದು ಕಾದಂಬರಿಗೆ ಪ್ರವೇಶ ಮಾಡಲಿಕ್ಕೆ ಎರಡು ಮಾರ್ಗಗಳಿರ್ತವೆ. ಒಂದು ಯಾವತ್ತು ವೈಯಕ್ತಿಕವಾದ್ದು, ಅದು ನಿಮಗೆ ತುಂಬ ಪರ್ಸನಲ್ ಅಸೋಸಿಯೇಷನ್ ಇರ್ತವೆ. ಕೆಲವು ಗ್ರೇಟ್ ವರ್ಕ್ಸಿನ ಜೊತೆ ನಮಗೆ ಪರ್ಸನಲ್ ಆದಂಥ ಕೆಲವು ಅಸೋಸಿಯೇಷನ್ಸು ಬಂದುಬಿಡ್ತವೆ. ಈಗ ಉದಾಹರಣೆಗೆ ನನಗೆ ನನ್ನ ಬಗ್ಗೆ ಹೇಳ್ತಿದ್ದೆ. ಇನ್ನೊಂದು ಅಧ್ಯಯನದ ಹಿನ್ನೆಲೆ ಇರುತ್ತೆ. ಈ ಕಾದಂಬರಿ ಮೇಲೆ ಏನಿಲ್ಲ ಅಂದರೂ ಒಂದು 2000 ಪುಟದಷ್ಟು ವಿಮರ್ಶೆ ಬಂದಿದೆ. 2,500 ಪುಟಗಳಷ್ಟು ವಿಮರ್ಶೆ. ಈ ಕಾದಂಬರಿ ಎಷ್ಟಿದೆ ಅದರ 2 ಪಾಲು 3 ಪಾಲು ವಿಮರ್ಶೆಗಳು ಬಂದಿದೆ. ನಾವು ಕೆಲವು ಮಾತ್ರ ಇದನ್ನು ಮಾಡ್ತೇನೆ. ಅದನ್ನು ನಾವು ವಿಂಗಡಿಸಿಕೊಂಡು ನೋಡಿದ್ರೆ ಅದರ ಮೇಲೆ ಬಂದಂತಹ ವಿಮರ್ಶೆ ಇತ್ಯಾದಿಗಳಿಂದ ಪ್ರವೇಶ ಒಂದು, ನಮ್ಮ ವೈಯಕ್ತಿಕ ಪ್ರವೇಶ ಒಂದು. ಉದಾಹರಣೆಗೆ ಪ್ರತಿಯೊಂದು ಒಳ್ಳೆಯ ಕೃತಿಗೆ ಹಾಗೆ ಒಂದು ಇರುತ್ತೆ. ನಿಮಗೆ ಅದರ ಜೊತೆ ಏನೇನೋ ನೆನಪಿರುತ್ತೆ. ನಾನು ನನ್ನದೇ ಒಂದು ಉದಾಹರಣೆ ಹೇಳ್ತೇನೆ. ನಾನು ಫಸ್ಟಿಗೆ ಚೋಮನ ದುಡಿಯನ್ನು ಓದಿದ್ದು 8ನೇ ಕ್ಲಾಸ್ನಲ್ಲಿದ್ದಾಗ, ಮತ್ತು ಕಾನೂರು ಹೆಗ್ಗಟತೆಯನ್ನು ಓದಿದ್ದು 10ನೇ ಕ್ಲಾಸ್ನಲ್ಲಿದ್ದಾಗ. ನಿಮಗೆ ಅದರ ಜೊತೆ ಏನೇನೋ ಅಸೋಸಿಯೇಷನ್ ಇರುತ್ತೆ. ನಾನು 8ನೇ ಕ್ಲಾಸ್ನಲ್ಲಿ ಇದ್ದವನು ಮಳೆಗಾಲದ ಒಂದು ಸಂಜೆ ಬಂದು ಆ ಚೋಮನ ದುಡಿಯನ್ನು ಓದಲಿಕ್ಕೆ ಶುರು ಮಾಡಿದರೆ ನಾನು ಹೇಳಲೇ ಇಲ್ಲ ಅದನ್ನು. ಆವಾಗ ನಮ್ಮ ಅಮ್ಮ ಊಟಕ್ಕೆ ಕರೋದು. ಮೊದಲು 7ನೇ ಕ್ಲಾಸ್ನವರೆಗೆ ಊಟ ಯಾವಾಗ ಬೇಕಾದ್ರೂ ಮಾಡ್ಬೋದಾಗಿತ್ತು. ಅದು ಅಪ್ಪನ ಜೊತೆ ಆಗಬೇಕು ಅಂತಿಲ್ಲ. ಹೈಸ್ಕೂಲ್ ಬಂದದ್ರಿಂದ ಒಂದು ತಾಕೀತಾಯಿತು, ಅಪ್ಪನ ಜೊತೆ ಊಟ ಮಾಡಬೇಕು ಅಂತ. ಅಲ್ಲಿ ಅಪ್ಪ ಜೋರು ಮಾಡ್ತಾರೆ ಅಂತ ಹೇಳಿ ನಾನು ಇದನ್ನು ಮುಗಿಸಿ ಬರ್ತೇನೆ ಅಂದರೆ ಕೇಳಲಿಲ್ಲ. ಅಪ್ಪ ಕೇಳ್ತಾ ಇದ್ದಾರೆ, ಬರಬೇಕಾ ಅಂತ ಕೇಳಿದ್ರು ಅಂತ ಹೇಳಿದ್ರು. ಮತ್ತೆ ಅದನ್ನು ಮುಚ್ಚಿ ಬಂದು ಮತ್ತೆ ಪುನಃ ಒಂದು 20 ಪುಟವನ್ನು, ಕೊನೆಯ ಪುಟವನ್ನು ಮತ್ತೆ ಓದಿದ್ದಾಯಿತು. ಈ ಕಾನೂರು ಹೆಗ್ಗಡತಿ ನಮ್ಮ ಅಪ್ಪನ ಲೈಬ್ರರಿಯಲ್ಲಿ ಇದ್ದಂಥ ಪುಸ್ತಕವನ್ನು ಯಾರೋ ತಗೊಂಡೋದು ಬಂದಿರಲಿಲ್ಲ. ನೋಡಿ, ಅದು ಪರ್ಸನಲ್ ಅಸೋಸಿಯೇಷನ್ ಒಂದು ಕತೆಗಿರೋದು ಅಂತ. ಕೃಷ್ಣಮೂರ್ತಿ ಮತ್ತು ಪ್ರೊಫೆಸರ್ ಶಂಕರ್ ಅಂತ ಅವರು ಮ್ಯಾಜಿಷಿಯನ್, ಇವರಿಬ್ಬರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಓದ್ತಾ ಇದ್ರು. ಆವಾಗ ಅವರು 2nd BA ಯಲ್ಲಿದ್ದರು. ಅವರ ಹತ್ರ ಈ ಕಾಪಿ ಇತ್ತು. ಕೃಷ್ಣಮೂರ್ತಿ ಅಂದರೆ ದೇರಾಜ ಸೀತಾರಾಮಯ್ಯನವರ ಮಗ.
ಅವರ ದೇರಾಜ ಸೀತಾರಾಮಯ್ಯನವರ ರಾಮಾಯಣದ ಮೇಲೆ DVG ಅವರು ಕೂಡ ಒಂದು ಲೇಖನವನ್ನು ಬರೆದಿದ್ದಾರೆ, ಒಂದು ಮುನ್ನುಡಿಯನ್ನು ಇತ್ಯಾದಿ ಬರೆದಿದ್ದಾರೆ. ಮುನ್ನುಡಿಯಲ್ಲ, ಒಂದು ಆಶೀರ್ವಾದದ ಮಾತುಗಳನ್ನು ಅವರು ಬರೆದಿದ್ದಾರೆ. ಅವರ ಕೈಯಲ್ಲಿ ಈ ಕಾಪಿ ಇತ್ತು. ನಾನು ಅದನ್ನು ತಗೊಂಡು ಹೋಗಿ ಓದಿದೆ. ಅದು ಒಂದೇ ಸಿಟ್ಟಿಂಗ್ನಲ್ಲಿ ಓದಲಿಕ್ಕಾಗಲಿಲ್ಲ. ಒಂದು ವಾರದ ಕಾಲ ಕೂತ್ಕೊಂಡು ಅದನ್ನು ವಿವರವಾಗಿ ಓದಿದೆ. ಹೇಗಾಯ್ತು ನಿನಗೆ ಅಂತ ಕೇಳಿದ ಅವನು ಕೃಷ್ಣಮೂರ್ತಿ. ಚೆನ್ನಾಗಿ ಆಯಿತು ಅಂತ. ಅವನು ಅದರ ಮೇಲೆ ಒಂದು ಆಕ್ಷೇಪ ತೆಗೆದ. ಇದು ಎಂಥ ವರ್ಣನೆ ಇದು? ಅವನು ಕೃಷ್ಣ ನೋಡಿ, ಅದು ಇನ್ನೂ ಇದೆ. 10ನೇ ಕ್ಲಾಸ್ನಲ್ಲಿ ಕೇಳಿದ ಮಾತು ಇನ್ನೂ ತಲೆಯಲ್ಲಿದೆ ಇಷ್ಟು ವರ್ಷ ಆದ ಮೇಲೆ. ಅದು ಎಂಥ ವರ್ಣನೆ ಅದು! ಆ ಚಿನ್ನಯ್ಯ ಇದ್ದಾನಲ್ಲ, ಮೀನಿನ ಶಿಕಾರಿಗೆ ಕೂತ್ಕೊಳ್ಳೋನು, ಶ್ಯಾಮಯ್ಯ ಗೌಡ್ರ ಮಗ, ಅವನು ಆ ಮೀನಿನ ಶಿಕಾರಿಗೆ ಕೂತು ಒಂದು ಸಿಗರೇಟ್ ಹೊತ್ತಿಸೋದನ್ನು, ಸಿಗರೇಟ್ಗೆ ಬೆಂಕಿ ಕೊಡೋದನ್ನು ಈ ಕುವೆಂಪು ಒಂದು ಪುಟ ಬರಿತಾನ ಇಲ್ಲ. ಯಾರು ಓದೋದು ಇದರನ್ನ? ಅಷ್ಟು ಬೇಕಾ ಅಂತ ಅವ ಕೇಳ್ದ. ಅಷ್ಟು ಬೇಕಾ ಅಂತ ಅವನು ಕೇಳ್ದ. ನನಗೆ ಅದರಲ್ಲಿ ಏನು ತಪ್ಪು? ಯಾಕಂದ್ರೆ ಅವನು ಆ ಮೀನಿಗೆ ಕಾದುಕೊಂಡು ಒಂದು ಗುಂಡು ಹಿಡಿದಲ್ಲಿ ನಿಂತಿದ್ದಾನೆ. ಆ ಮೀನು ಕಾಣ್ತಾ ಇಲ್ಲ, ಅವನಿಗೆ ಬೋರ್ ಆಗ್ತಾ ಇದೆ. ಸಿಗರೇಟ್ ಸೇದ್ತಾ ಇದ್ದಾನೆ. ಸಿಗರೇಟ್ ಸೇದುವುದರಿಂದ ಆ ಕಾದಂಬರಿಯ ಚಿತ್ರದ ಒಳಗೆ ಇರುವ ಹಾಗೆ ಆ ಮೀನನ್ನು ಬೇಟೆಯಾಡೋದಕ್ಕೆ ಏನೂ ಅಪಾಯ ಇಲ್ಲ. ಆ ದೊಡ್ಡ ಮೀನಿಗೆ ಗುಂಡು ಹೊಡೆದು ಹಿಡಿಯೋದು ಅವನು. ಯಾಕಂದ್ರೆ ಕಾಡಿನಲ್ಲಿ ಬೇರೆ ಮರಸಿಗೆ ಕೂತಾಗ ಸಿಗರೇಟ್ ಆಗಲಿ, ಇದಾಗಲಿ, ಮನುಷ್ಯರು ಮಾತಾಡೋದಾಗಲಿ, ಮಲಮೂತ್ರದ ಸ್ಮೆಲ್ ಆಗಲಿ ಇರ್ಲಿಕ್ಕೆ ಕೂಡುದು. ಅದೆಲ್ಲ ಬೇರೆ ಕಾದಂಬರಿಯಲ್ಲಿ ಬೇರೆ ಎವಿಡೆನ್ಸ್ಗಳು ನಿಮಗೆ ಸಿಗ್ತವೆ. ಇದರಲ್ಲಿ ಏನು ತೊಂದರೆ ಇಲ್ಲ. ಅವನು ಸಿಗರೇಟ್ ಇದೆ, ಯಾಕಂದ್ರೆ ನೀರಿನ ಒಳಗಿರುವ ಮೀನಿಗೆ ಆ ಸ್ಮೆಲ್ ಕೇಳೋದಿಲ್ಲಲ್ಲ. ಅವನು ಅದರಲ್ಲಿ ಇಡೀ ಏನೇನು ಮಾಡ್ತಾ ಇದ್ದಾನೆ, ಸಿಗರೇಟ್ ಸೇರ್ತಾ, ಅವನಿಗೆ ಎಷ್ಟು ಬೋರ್ ಆಗ್ತಾ ಇದೆ ಕಾಯಲಿಕ್ಕೆ, ಒಂದು ಕಣ್ಣು ಅಲ್ಲಿಗೆ ಇಟ್ಟುಕೊಂಡು ಅವನು ಏನೆಲ್ಲ ನೋಡ್ತಾ ಇದ್ದಾನೆ ಅಂತ ಪ್ರತಿಯೊಂದು ವಿವರವನ್ನು ಬರೀತಾರೆ. ಆ 3ನೇ ಚಾಪ್ಟರ್ನಲ್ಲಿದೆ. ಅದರಲ್ಲಿ ಏನು ತಪ್ಪು? ಅದು ಉಪಯೋಗ ಇದೆ ಅಲ್ಲ ಅಂತ. ಆದರೆ ಸೆಕೆಂಡ್ BA ಯಲ್ಲಿರುವ ಒಬ್ಬ ವಿದ್ಯಾರ್ಥಿಗೆ 10ನೇ ಕ್ಲಾಸ್ನ ನಾನು ಹೇಗೆ ಉತ್ತರ ಕೊಡೋದು? ನನಗೆ ಇರ್ಬೋದು ಅಂತ ಅನಿಸಿತು. ಆದರೆ ಈಗ ಈ ಕಾದಂಬರಿಯನ್ನು 8ನೇ ಸಲ ಪುನಃ ಓದಿದಾಗ ನೋಡಿ, ಒಂದು ಪರ್ಸನಲ್ ಅಸೋಸಿಯೇಷನ್ ಬರುತ್ತೆ. ಅದು ಸರಿಯಾಗಿಯೇ ಇದೆ ಅಂತ ಅನಿಸುತ್ತೆ. ಅದನ್ನು ತೆಗಿಯೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿಂದ ಅಂತ ನನಗೆ ಅನಿಸುತ್ತೆ. ಆ ವಿವರ ಸಮಯದ ದೃಷ್ಟಿಯಿಂದ ನಾನು ಓದೋದಿಲ್ಲ. ನೀವು ಬೇಕಾದ್ರೆ ಓದಿ. ಆ ಜೇಡನ ಮಲೆಗೆ ಬೆಂಕಿ ಬೀಳುವುದು, ಆ ಜೇಡ ಬಂದು ಆ ಹುಳವನ್ನು ತಿನ್ನೋದು, ಆ ಇಡೀ ಆ ಒಂದು ಕೆರೆಯ ಸುತ್ತಮುತ್ತಲಿನ ಲೋಕವನ್ನ ಇದರನ್ನು ಕಾಯ್ತಾ ಅವರು ವಿವರಿಸಿ, ಕುವೆಂಪು ಏನು ಹೇಳ್ತಿದ್ದಾರೆ ಅಂದ್ರೆ, ಅಪ್ಪ ಇಲ್ಲಿ ಹೂವಯ್ಯ, ರಾಮಯ್ಯ, ಚಿನ್ನಪ್ಪ, ಮೀನಿನ ಶಿಕಾರಿ ಮಾತ್ರ ಅಲ್ಲ, ಈ ಲೋಕದಲ್ಲಿ ಮರ, ಗಿಡ, ಜೇಡ, ಹುಳು ಇತ್ಯಾದಿ ಇತ್ಯಾದಿ ಇದೆ. ಇದೊಂದು ದೊಡ್ಡ ವಿಶ್ವ ಅಂತ ಹೇಳ್ತಾ ಇದ್ದಾರೆ ಆ ವಿವರಣೆಯಲ್ಲಿ. ನನಗೆ ಅದು ಆ ವಿಶ್ವದ ಕಲ್ಪನೆಗೆ, ಕುವೆಂಪುವಿನ ವಿಶ್ವದ ಕಲ್ಪನೆಗೆ, ಈ ಜೇಡ ಮತ್ತು ಹುಳವನ್ನು ತಿನ್ನುವ ಜೇಡ, ಅದಕ್ಕೆ ಒಂದು ಬೆಂಕಿ ಕಡ್ಡಿಯನ್ನು ಎಸೆಯುವ ಚಿನ್ನಯ್ಯ, ಎಲ್ಲರೂ ಬಹಳ ಮುಖ್ಯವಾಗಿ ಕಾಣ್ತಾರೆ. ಅದರನ್ನು ಸಾಂಕೇತಿಕವಾಗಿಯೂ ವಾಸ್ತವವಾಗಿಯೂ ಎರಡೂ ಅದು ಬಹಳ ಪವರ್ಫುಲ್ ಅಂತ ನನಗೆ ಕಾಣ್ತದೆ. ಅಂದರೆ ಇದು ಒಂದು ವೈಯಕ್ತಿಕವಾದಂಥ ನೆಲೆ ನಾನು ಹೇಳ್ತಾ ಇರೋದು. ಹಾಗೆ ನಿಮಗೆ ವಿಮರ್ಶೆಯಲ್ಲಿ VM ಇನಾಮದಾರ್ ಏನು ಬರೆದಿದ್ದಾರೆ, MG ಕೃಷ್ಣಮೂರ್ತಿ ಏನು ಬರೆದಿದ್ದಾರೆ, ಗಿರೆಡ್ಡಿ ಅವರು ಏನು ಬರೆದಿದ್ದಾರೆ, ಪ್ರಭುಶಂಕರ್ ಏನು ಬರೆದಿದ್ದಾರೆ, ಸುಜನಾ ಏನು ಬರೆದಿದ್ದಾರೆ, ಸುಮಿತ್ರಾಬಾಯಿ ಅವರು ಏನು ಬರೆದಿದ್ದಾರೆ, K ಸತ್ಯನಾರಾಯಣ ಏನು ಬರೆದಿದ್ದಾರೆ, ಇವರು ಕಲ್ಗುಡಿ ಅವರು ಏನು ಬರೆದಿದ್ದಾರೆ, ಹೀಗೆ ನಿಮಗೆ, ಅಥವಾ DR ನಾಗರಾಜ್ ಏನು ಬರೆದಿದ್ದಾರೆ, ಹೀಗೆ ಆ ಇಡೀ ವಿಮರ್ಶೆಯ ಚರಿತ್ರೆಯ ಜೊತೆ ಈ ಕೃತಿಯನ್ನು ಒದ್ದಾಡೋದು ಇನ್ನೊಂದಿದೆ. ಹೀಗೆ ಎರಡೂ ನೆಲೆಯಲ್ಲಿ ಒಂದು ಕೃತಿ ನಮಗೆ ದೊಡ್ಡ ಕೃತಿ ನಮಗೆ ಆಪ್ತವೂ ಆಗ್ತಾ ಇರುತ್ತೆ, ಈ ವಿಮರ್ಶೆಯಲ್ಲಿಯೂ ಒದಗಿ ಬರ್ತಾ ಇರುತ್ತೆ. ಹೇಗೆ ಅಂದರೆ ನೋಡಿ, ಅದಕ್ಕೆ ಬೇರೆ ಬೇರೆ ನೆಲೆ ಇದೆ. ಈಗ ಒಂದು ರಾಮಾಯಣ, ಮಹಾಭಾರತ, ಇದನ್ನು ನಿಮಗೆ ಒಂದು ನಿಮ್ಮ ವೈಯಕ್ತಿಕ ಓದು, ಧಾರ್ಮಿಕ ನೆಲೆಯಲ್ಲಿ ಅಲ್ಲಿಯೂ ಸಿಗುತ್ತೆ, ವಿಮರ್ಶೆಯ ವಿಚಾರಕ್ಕೂ ಸಿಗುತ್ತೆ. ಅದು ಒಂದು ದೊಡ್ಡ ಕೃತಿಯ ಒಂದು ಶಕ್ತಿ ಅಂತ ನಾವು ತಿಳ್ಕೊಳ್ಬೋದು. ಆದರೆ ನಾನು ಈ ಕೃತಿಗೆ ನನ್ನ ವೈಯಕ್ತಿಕ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋದಾಗೂ ನನಗೆ ಅನಿಸೋದೇನು ಅಂದರೆ, ಇದು ಒಂದು ದೊಡ್ಡ ಕೃತಿಗೆ ವಿಮರ್ಶಕರು, ನಾನು ವಿಮರ್ಶೆ ಬರೆಯೋನೆ, ಅದು ಬೇರೆ ಮಾತು. ಈ ವಿಮರ್ಶೆ ಬರೆಯೋರು ಏನೇ ಹೇಳಲಿ, ಏನೇ ಬರೀಲಿ, ಪ್ರತಿಯೊಬ್ಬ ಓದುಗನಿಗೂ ಅವನದ್ದೇ ಒಂದು ಏಕಾಂತದ ಪ್ರವೇಶ ಇರುತ್ತೆ ಆ ಕೃತಿಯ ಜೊತೆ. ಅದು ಇಂಪಾರ್ಟೆಂಟ್. ಒಂದು ದೊಡ್ಡ ಇದಕ್ಕೆ ಒಂದೇ ವಿಧ ಅಂತ, ವಿಮರ್ಶಕ ಒಂದು ವಿಧದಲ್ಲಿ ತೋರಿಸಬಹುದು ಪ್ರವೇಶವನ್ನು, ಆದರೆ ಅದು ಒಂದೇ ವಿಧ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಒಂದು ದೊಡ್ಡ ಬೆಟ್ಟಪ್ಪ ಹಿಮಾಲಯ, ಅದಕ್ಕೆ ಹೋಗೋದು, ಅದನ್ನು ಕಾಣೋದು, ಅದರ ಅನುಭವವನ್ನು ಪಡೀಲಿಕ್ಕೆ ಒಂದೇ ಮಾರ್ಗ ಅಂತ ಹೇಳಲಿಕ್ಕಾಗತ್ತಾ? ನೀವು ರಷ್ಯಾಕ್ಕೆ ಹೋಗುವಾಗ ಅದರ ಮೇಲೆ ಫ್ಲೈ ಮಾಡ್ಬೋದು, ಅಥವಾ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೋದು. ಗ್ಯಾಂಗ್ಟಕ್ನಲ್ಲಿ ಇಳಿದು ನೀವು ಅದು ಒಂದು 3 ಮೈಲ್ ನಡ್ಕೊಂಡು ಹೋದರೆ
ಕಾಂಚನಜುಂಗವನ್ನು ನೋಡುವ ಕ್ರಮವೇ ಬೇರೆ. ಅಲ್ಲಿ ನಿಂತು ನೋಡ್ಬೋದು, ಅದಕ್ಕೆ ಚಾರಣ ಮಾಡ್ಬೋದು, ಇನ್ನೆಷ್ಟೋ ದೂರ ವಾಹನದಲ್ಲಿ ಹೋಗಿ ಮತ್ತೆ ನಡಿಬೋದು, ಮಾನಸ ಸರೋವರಕ್ಕೆ ಹೋಗ್ಬೋದು, ನಾನಾ ರೀತಿ ಇಲ್ವಾ? ಅದೇ ರೀತಿ ಒಂದು ದೊಡ್ಡ ಕೃತಿಗೂ ನಾನಾ ರೀತಿಯ ಪ್ರವೇಶ ಇದೆ. ನನಗೆ ಈ ಪ್ರವೇಶಕ್ಕೆ ಸಿಗುವಂಥದ್ದು ಕುವೆಂಪು ಅವರೇ ಪ್ರಾರಂಭದಲ್ಲಿ ಕೊಟ್ಟಂಥ ಎರಡು ದಾರಿಗಳನ್ನು ಅವರು ಸೂಚಿಸಿದ್ದಾರೆ. ಆಮೇಲೆ ನಮ್ಮದೇ ದಾರಿಗಳನ್ನು ನಾವು ಮಾಡ್ಕೋಬೋದು. ಅದು ಹಿಮಾಲಯ ಅಂತ ಗೊತ್ತಾಗಕ್ಕಷ್ಟೇ, ಅಥವಾ ಇದೊಂದು ದೊಡ್ಡ ಕೃತಿ ಅಂತ ಹೇಳೋದನ್ನು ಗೊತ್ತಾಗೋದಕ್ಕೆ ಮಾತ್ರ ಅದು ಇರುವಂಥದ್ದು. ಆ ಎರಡು ಮಾತುಗಳು ಯಾವುದು ಅಂದರೆ, ಕಾನೂರು ಹೆಗ್ಗಡತಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಕಾದಂಬರಿ ಅಂದರೆ ಕರತಲ ರಂಗಭೂಮಿ, ಅಂಗೈ ಮೇಲಣ ನಾಟಕ ಶಾಲೆ ಅಂತ ಹೇಳ್ತಾರೆ ಅವರು ಕಾದಂಬರಿಯನ್ನು ನೋಡಬೇಕಾದ್ದು, ಕಲಿಬೇಕಾದಂಥ, ಕಲ್ಪಿಸಬೇಕಾದಂಥ ಒಂದು ಕ್ರಮ, ಅದನ್ನು ಒಂದು ಕೈಯ ಮೇಲಿರುವ ಒಂದು ನಾಟಕದ ಹಾಗೆ ನೋಡಿ ಅಂತ ಒಂದು. ಎರಡನೇದು, ಈ ಓದುಗರಿಗೆ ಅಂತ ಅವರು ಕೊಡುವಂಥ ಒಂದು ಸೂಚನೆಯಲ್ಲಿ ಅದನ್ನು ನೋಡಬೇಕಾದ ಕ್ರಮಕ್ಕೆ ಒಂದು ಸಾಧ್ಯತೆಯನ್ನು ಅವರು ಮದುಮಗಳಲ್ಲಿ ಕೊಡ್ತಾರೆ, ಮಲೆಗಳಲ್ಲಿ ಮದುಮಗಳಲ್ಲಿ. ಅವ್ರು ಏನು ಹೇಳೋದು ಅಂದರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ. ಗುತ್ತಿ ಎಷ್ಟು ಇಂಪಾರ್ಟೆಂಟೋ, ಪಿಂಚೋಲು ಅಷ್ಟೇ ಇಂಪಾರ್ಟೆಂಟು, ಭರಮಯ್ಯ ಹೆಗ್ಡೆಯವರು ಅಷ್ಟೇ ಇಂಪಾರ್ಟೆಂಟು, ಬೆಟ್ಟಳ್ಳಿ ಗೌಡರು ಅಷ್ಟೇ ಇಂಪಾರ್ಟೆಂಟು, ಜೀವರತ್ನ ಏನು ಅಷ್ಟೇ ಇಂಪಾರ್ಟೆಂಟು. ವಿವೇಕಾನಂದರಿಗೆ ಒಂದು ದೊಡ್ಡ ಒಂದು ವಿಶ್ವಪ್ರಜ್ಞೆಯ ನೆಲೆಯಲ್ಲಿ ಒಂದು ಸತ್ಯ ಕಾಣಲಿಕ್ಕೆ ಸಾಧ್ಯ ಇದ್ರೆ, ಹಂದಿಗೂಡಿನ ಬದಿಯಲ್ಲಿ ನಿಂತಿರುವಂಥ ಸುಬ್ಬಣ್ಣ ಹೆಗ್ಡೆಯವರಿಗೂ ಕಾಣ್ತದೆ. ಸೂರ್ಯೋದಯದಲ್ಲಿ ಒಂದು ಮಹತ್ತರವಾದಂಥ ಅಂಶ ಕಾಣಲಿಕ್ಕೆ ಸಾಧ್ಯ ಇದೆ. ಯಾವುದು ಯಕಶ್ಚಿತ್ವಲ್ಲ. ಮೊದಲು, ತುದಿ, ನಿಲ್ಲುವಿಕೆ, ಕೊನೆ ಮುಟ್ಟುವಿಕೆ, ಇದು ಯಾವುದೂ ಇಲ್ಲ. ಇದು ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ ಅಂತ ಹೇಳಿದಂಗೆ. ಇದು ಅವಸರವು ಸಾವಧಾನದ ಬೆನ್ನೇರಿದೆ. ನಾವು ಇವತ್ತೆಲ್ಲ ಅವಸರದಲ್ಲೇ ಇದೆ. ನಮಗೆ ಸಾವಧಾನ ಅಂತ ಹೇಳೋದು ಬೆಂಗಳೂರಿನಲ್ಲಂತೂ ಏನು ಅಂತ ಗೊತ್ತಾಗೋ ಸ್ಥಿತಿಯಲ್ಲೇ ಇಲ್ಲ. ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಇದು ನಾವು ನೋಡಬೇಕಾದ್ದೇನು ಅಂದರೆ, ಕುವೆಂಪುಗೆ ಈ ಕಾದಂಬರಿಯಿಂದಾಗಿ ಇದು ಹುಟ್ಟಿದಂಥ ಒಂದು ತಾತ್ವಿಕತೆ ಅಲ್ಲ. ಇದು ಅವರ ಯೋಚನಾ ಕ್ರಮದಲ್ಲೇ ಇದ್ದಂಥ, ಅವರ ತಾತ್ವಿಕತೆಯ ಮೂಲದಲ್ಲೇ ಇದ್ದಂಥ, ಈ ಕಾದಂಬರಿ ಬರುವುದಕ್ಕೆ ಎಷ್ಟೋ ವರ್ಷಗಳ ಮೊದಲು ಬರೆದಂಥ ಒಂದು ಪದ್ಯ ನೋಡಿ ಅವರದ್ದು. 2 ಸ್ಟ್ಯಾನ್ಸ್ ಇರೋದು, ಒಂದು ಪ್ರಾರ್ಥನೆ ರೀತಿಯ ಒಂದು ಪದ್ಯವನ್ನು ಕುವೆಂಪು ಬರೆದಿದ್ದಾರೆ. ಅವಸರವೂ ಬೇಡ ಅಂತ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ ಅಂತ ಹೇಳಿದ್ರಲ್ಲ ಕುವೆಂಪು, ಅವಸರವು ಬೇಡ ಅಂತ ಒಂದು ಪದ್ಯ ಇದೆ ಅವರದ್ದು. 2 ಸ್ಟ್ಯಾನ್ಸ್ ಇರೋದು. ಅದರಲ್ಲಿ ಅವರು ಹೇಳೋದಿಷ್ಟೇ, ಸಮಯವಿಹುದಿನ್ನು ಅವಸರವು ಬೇಡ, ತುದಿಯ ಕಾಣದ ಕಾಲ ಮುಂದಿರುವುದು, ಗುರಿಯು ಇರೆ ದೂರ, ಕಠಿಣವಿರೆ ದಾರಿ, ಯುಗ ಯುಗಗಳುರುಳಿಯುವುದು ಭೀತಿ ಏಕೆ? ಯುಗ ಯುಗ ಉರುಳಿದೆ, ಭೀತಿ ಯಾಕಪ್ಪ, ಹೆದರಿಕೆ ಯಾಕೆ? ಬಾಗಿಲುಗಳಿಲ್ಲ, ಪಾಗಾರವಿಲ್ಲ. ಪಾಗಾರ ಅಂದರೆ ದರೆ, ಕಂಪೌಂಡ್. ಪಾಗಾರವಿಲ್ಲ, ನಮ್ಮೊಡೆಯ ನರಮನೆಗೆ ಪಹರೆ ಇಲ್ಲ. ಅಲ್ಲಿ ಒಂದು ತಾತ್ವಿಕ ಇದೆ. ನೀವು ಒಡೆಯ ಅಂತ ಹೇಳೋ ಒಂದೊಂದು ದೇವರ ಮತ್ತೊಂದು ಅಂತ ತಿಳ್ಕೊಂಡ್ರೆ ಅದಕ್ಕೊಬ್ಬ ಪೂಜಾರಿಯೂ ಬೇಕಾಗಿಲ್ಲ ಅಂತಲೂ ಹೇಳ್ದಂಗಾಯ್ತು. ಅರಮನೆಗೂ ಅಂತ ನೀವು ತಿಳ್ಕೊಳ್ಬೋದು, ಸರ್ಕಾರ ಅಂತ ತಿಳ್ಕೊಳ್ಬೋದು, ಅದನ್ನು ಯಾವ ರೀತಿಯಲ್ಲಿ ಬೇಕಾದ್ರೂ ನೀವು ಅರ್ಥೈಸಿಕೊಳ್ಬೋದು. ಎಂದಾದರೇನು, ಎಲ್ಲಾದರೇನು, ಯಾರಾದರದರ ಮನೆಗೆ ನುಗ್ಗಬಹುದು ಅಂತ. ಈ ಒಂದು ಲೋಕದ ಒಂದು ಧ್ವನಿಯನ್ನ, ಈ ಲೋಕದ ಒಂದು ಶಕ್ತಿಯನ್ನ ಮತ್ತು ಈ ವಿಶ್ವದ ಒಂದು ಕಾಣಿಕೆಯನ್ನ ಕಾಣಲಿಕ್ಕೆ ಅವನೇ ಇವನು ಅಂತ ಆಗಬೇಕಾಗಿಲ್ಲ. ಗುತ್ತಿಗೂ ಕಾಣಬಹುದು, ಅದು ಸುಬ್ಬಣ್ಣ ಹೆಗ್ಡೆಗೂ ಕಾಣ್ಬೋದು, ಮುಕುಂದಯ್ಯನಿಗೂ ಕಾಣ್ಬೋದು, ವಿವೇಕಾನಂದರಿಗೂ ಕಾಣ್ಬೋದು. ಇದು ಇಲ್ಲಿ ಸಾವಧಾನ ಮಾತ್ರವಲ್ಲ, ಒಂದು ಸೃಜನಶೀಲತೆಯ ನಾನಾ ನೆಲೆಗಳಿದ್ದಾವೆ. ಇದು ನಾವು ಸೃಜನಶೀಲತೆಯನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಕ್ರಮಗಳಲ್ಲಿ ಭಾಷೆಯ ಉಪಯೋಗ ಒಂದೇ. ಈಗ ಅವರ ಸ್ಟೈಲಿಸ್ಟಿಕ್ಸ್ ಬಗ್ಗೆ ಹೋದರೆ ಅದೊಂದು ದೊಡ್ಡ ಚರ್ಚೆಗೆ, ಬೇರೆ ಚರ್ಚೆಗೆ ಕಾರಣ ಆಗ್ತದೆ. ಸುಮ್ಮನೆ ನಾನು ಇದನ್ನು ಸೂಚಿಸಿ ಮುಂದೆ ಹೋಗ್ತೇನೆ. ನನ್ನ ಲೆಕ್ಕದಲ್ಲಿ ಕುವೆಂಪು ಎಷ್ಟು ಹೊಸ ಶಬ್ದಗಳನ್ನು ಸೃಷ್ಟಿಸಿದ್ದಾರೆ ನೋಡಿ. 1936 ಮೊದಲೇ ಅವರು ಸುಗ್ರೀವಾಜ್ಞೆ ಅಂತ ಒಂದು ಪದವನ್ನು ಉಪಯೋಗ ಮಾಡ್ತಾರೆ. ಈ ಸುಗ್ರೀವಾಜ್ಞೆ ಮಾಡುವ ಯಾರು? ಚಂದ್ರೇಗೌಡ. ಆ ಮನೆಗೆ ಹೋಗಬಾರ್ದು ಅಂತ ಪಾಲಾದ ಮೇಲೆ ಮಕ್ಕಳಿಗೆ.
ಅದು ಚಂದ್ರೇಗೌಡನ ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆ ಅಂತ ನನಗೆ ಅದರ ಮೊದಲು ಓದಿದ್ದು ನನಗೆ ನೆನಪಿಲ್ಲ. ಇಲ್ಲಿ ಯಾರಾದರೂ ವಿದ್ವಾಂಸರು ಇದ್ದರೆ ಹೇಳ್ಬೋದು ಅದನ್ನು ಮಾಡಿದ್ದು, ಆ ಕಾಯಿನನ್ನು ಕುವೆಂಪು ಮಾಡಿದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊದಲಿದ್ದರೂ ಯಾರಾದ್ರು ತಿಳಿಸಿದರೆ ನನ್ನ ಕರೆಕ್ಷನನ್ನು ಮಾಡ್ಕೋಬೋದು. ಆಮೇಲೆ ಹೊಸ ಪದಗಳನ್ನು ಅವರು ಸೃಷ್ಟಿ ಮಾಡುವ ಒಂದು ಕ್ರಮ ನೋಡಿ. ಸ್ನಾಯುಗತ, ಈಗ ರಕ್ತಗತ ಅಂತ ಇದ್ದಾಗೆ ಸ್ನಾಯುಗತ. ಅದಕ್ಕೆ ಆ ಸಂದರ್ಭ ಓದಿದರೆ ಆ ಶಕ್ತಿ ಮತ್ತು ಕೆಲಸದ ಹಿನ್ನೆಲೆಯಲ್ಲಿ ಅದಕ್ಕೆ ವಿಶೇಷವಾದ ಅರ್ಥಗಳಿದ್ದಾವೆ. ಶಾಲುಗೂಡು, ಚಳಿಗೆ ಅವ ಹೊದ್ದುಕೊಂಡು ಕೂತಿದ್ದಾನೆ, ಅದು ಒಂದು ಶಾಲುಗೂಡಿನ ಹಾಗೆ ಕಾಣ್ತದೆ, ಮನುಷ್ಯ ಅದರೊಳಗೆ ಇರುವುದರಲ್ಲೂ ಹೆಚ್ಚು. ರೋದನ ನಿರೋಧ, ಇವೆಲ್ಲ ನ್ಯೂ ಫ್ರೇಸಸ್ ಕ್ರಿಯೇಟೆಡ್ ಬೈ ಕುವೆಂಪು ಇನ್ ದ ಪ್ರೋಸ್ ಆಫ್ ದೀಸ್ 2 ನಾವೆಲ್ಸ್. ಇದು ಪರ್ಟಿಕ್ಯುಲರ್ಲಿ ಇದು ಮಲೆಗಳಲ್ಲಿ ಇಂದ ನಾನು ಹೇಳ್ತಾ ಇರೋದು. ತಾಯ್ತನದ ನಿಗೂಢ ಅಭ್ಯರ್ಥಿ, ಅವಳು ಬಸರಿಯಾಗಿದ್ದಾಳೆ ಅಂತ ಹೇಳ್ತಾ ಇಲ್ಲ, ತಾಯ್ತನದ ನಿಗೂಢ ಅಭ್ಯರ್ಥಿ. ಆಮೇಲೆ ಅದು ನಿಮಗೆ ಮುಂದೆ ದೇವಮ್ಮ ಮೊಲೆ ಉಡಿಸುವಂತ ಮಗುವಿಗೆ ಹಾಲು ಕೊಡುವಂತ ಸ್ಥಿತಿ ಬಂದಾಗ ಈ ತಾಯ್ತನದ ನಿಗೂಢ ಅಭ್ಯರ್ಥಿ ಅಂತ ಹೇಳುವ ಇಡೀ ಪದಪುಂಜಕ್ಕೆ ಏನು ವಿಶೇಷ ಅರ್ಥ ಇದೆ ಅಂತ ನಮಗೆ ಅದು ಸ್ಪಷ್ಟ ಆಗಲಿಕ್ಕೆ ಶುರುವಾಗುತ್ತೆ. ಪವಿತ್ರ ತೀರ್ಥ ವಾರ್ತೆ, ತೀರ್ಥಯಾತ್ರೆ ಅಲ್ಲ, ಪವಿತ್ರ ತೀರ್ಥ ವಾರ್ತೆ. ಆಕಾಶ ಪ್ರಜ್ಞೆ, ರುಚಿವಶ, ಅಪತ್ರಿಕಾ ವಾರ್ತೆ, ಪತ್ರಿಕಾ ವಾರ್ತೆ ಅಲ್ಲ, ಅಪತ್ರಿಕಾ ವಾರ್ತೆ. ಶೃಂಗಾರ ಶುಶ್ರೂಷೆ ಅಂತಲೇ ಒಂದು ವರ್ಡ್ ಕಾಯಿನ್ ಮಾಡಿದ್ದಾರೆ ಅವರು. ಅದು ಇವನು ಬಹಳ ಟೆನ್ಷನ್ನಲ್ಲಿ ಇರ್ತಾಳೆ ಇವಳು, ಯಾರು ಚಿನ್ನಮ್ಮ. ಮದುವೆ ನಿಂತಿರುತ್ತೆ, ಮುಕುಂದಯ್ಯ ಮದುವೆ ಆಗೋದಿಲ್ಲ, ಅಲ್ಲಿ ಬೇರೆ ಗಂಡುಗಳು ಯಾರು ಇಲ್ಲ, ಅಜ್ಜಿ ಮತ್ತು ಈ ಮೊಮ್ಮಗಳು ಮಾತ್ರ ಮನೆಯಲ್ಲಿ ಇರ್ತಾನೆ. ಅವನು ಬರ್ತಾನೆ, ಏನು ಗೊತ್ತಿಲ್ಲ, ಅವಳು ಬಹಳ ಒಂದು ಬಹಳ ದೊಡ್ಡ ವಿಹ್ವಲವಾಗಿರ್ತಾಳೆ. ಆವಾಗ ಆ ಮದುವೆಗೆ ಮೊದಲೇ ಆ ಮುಕುಂದಯ್ಯ ಅವಳನ್ನು ಕರೆದು ಪಕ್ಕದಲ್ಲಿ ಕೂರಿಸಿ ಅವನ ತೊಡೆ ಮೇಲೆ ಕೂರಿಸಿಕೊಂಡು ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವಳಿಗೆ ಒಂದು ಸಮಾಧಾನ ಕೊಡ್ತಾನೆ. ಆ ಕೊಡುವ ಸಮಾಧಾನ ಬರೇ ಮಾನಸಿಕವಾದ ಸಮಾಧಾನ ಅಲ್ಲ, ದೈಹಿಕ ಸ್ಪರ್ಶದಿಂದಲೂ ಉಂಟಾಗುವಂಥ ಒಂದು ಸಮಾಧಾನ ಬಿಟ್ವೀನ್ ಒಂದು ಗಂಡು ಮತ್ತು ಹೆಣ್ಣುಗಳ ನಡುವೆ. ಆ ಇಡೀ ಸಂದರ್ಭವನ್ನು ಕುವೆಂಪು ಈ ಶೃಂಗಾರ ಶುಶ್ರೂಷೆಯಿಂದ ಅವಳು ಚೇತರಿಸಿಕೊಂಡಳು ಅಂತ ಹೇಳ್ತಾಳೆ. ಯು ಸಿ, ಇಟ್ಸ್ ಎ ವೆರಿ ನ್ಯೂ ಫ್ರೇಸ್ ಅಂತ ನನಗೆ ಅನಿಸೋದು. ಅದೇ ರೀತಿ ಹೊಸ ಚಿತ್ರಗಳನ್ನು ಕೂಡ ಕೊಟ್ಟು ಬಿಡ್ತಾರೆ. ಯಾವುದಂದ್ರೆ ಆಸೆಯ ಜಿರಾಫೆ, ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಹೀಗೆ ನಾನು ಉದ್ದಕ್ಕೆ ಪಟ್ಟಿ ಮಾಡ್ತಾ ಹೋಗ್ಬೋದು ಈ ಪಟ್ಟಿ ಮಾಡಬೇಕಂದ್ರೆ. ಆದರೆ ಇದನ್ನು ಹೇಳುವ ಅಂಶ ಯಾಕೆ ಅಂದರೆ ಭಾಷೆಯನ್ನು ಅವರು ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಅಂದರೆ ಕತೆ, ನಾಟಕೀಯತೆ, ವರ್ಣನೆ, ಇದು ಎಲ್ಲದಕ್ಕೂ ಒದಗಿ ಬರೋದು ಭಾಷೆ. ಈ ಭಾಷೆಯನ್ನು ಹೇಗೆ ಪಳಗಿಸಿಕೊಳ್ಬೇಕು ಅಂತ ಹೇಳೋದ್ರಲ್ಲಿ ಅವರದ್ದೇ ಆದಂಥ ಒಂದು ಕ್ರಮ ಇತ್ತು. ಅದನ್ನು ನಾವು ಡಿಬೇಟ್ ಮಾಡ್ಬೋದು, ಅದು ಇವತ್ತಿಗೆ ಹೊಂದಿಕೆ ಆಗುತ್ತಾ ಇಲ್ವೋ ಅದು ಪ್ರತ್ಯೇಕ ವಿಚಾರ. ಆದರೆ ಅವರು ಅದನ್ನು ಹಾಗೆ ಒಂದು ಸೃಜನಶೀಲತೆಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಅಂತ. ಇದು ಒಂದು ಅಂಶ. ಆದರೆ ಈ ಕಾದಂಬರಿ ಇಡೀ ದೊಡ್ಡ ಬಿತ್ತಿಗೆ ನಾನು ಕೈ ಹಾಕೋ ಮೊದಲು ನಾನು ಹೇಳಬೇಕಾದ್ದೇನು ಅಂದರೆ, ಎಷ್ಟು ಸಾಧ್ಯತೆ ಇದೆ ಕಾದಂಬರಿಗಳಲ್ಲಿ ಅಂತ. ನೀವು ಒಂದು ಅಖಂಡವಾದ ಅನುಭವವನ್ನು ಎತ್ತಿಕೊಟ್ಟಾಗ ಅದರ ಒಳಗೆ 100 ಅಂಶಗಳಿರ್ತವೆ. ಒಂದು ಮಾತೃಕೃತಿಯಲ್ಲಿ ಹಾಗಾಗತ್ತೆ. ಈ ಒಂದು ಅಂಶವನ್ನು ನಾನು ಸುಮ್ಮನೆ ಹೇಳಿಬಿಡ್ತೇನೆ ನೋಡಿ. ನನಗೆ ಈ ಕಾದಂಬರಿಯನ್ನು ಓದ್ತಾ ಇದ್ದಾಗ ನನ್ನ ಮನಸ್ಸಿಗೆ ಬಂದದ್ದು, ಅದು ಕಂಟೆಂಪರರಿ ಹೌದಾ ಅಲ್ವಾ, ನಮಗೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ ಮೋದಿಯ ತುಂಬ ಅಡ್ವರ್ಟೈಸ್ಮೆಂಟು, ರೇಡಿಯೋ, ಟಿವಿ ಎಲ್ಲ ಕಡೆ ಕೇಳ್ತಾ ಇರುತ್ತಲ್ವ, ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ. ನನಗೆ ಕಾನೂರು ಹೆಗ್ಗಡತಿಯ ಒಂದು ಮಾತು ನೆನಪು ಬಂತು. ಅದು ಏನು ಅಂದರೆ, ಅವರು ಮೊಳಕಾಲ್ನವರೆಗೆ ಪಂಚೆಯನ್ನು ಇಳಿಸಿ ಕಟ್ಟೋದರ ಬಗ್ಗೆ ಅವರಿಗೆ ಆಕ್ಷೇಪ ಮಾಡ್ತಾ ಇರ್ತಾರೆ. ಬಿಳಿ ಬಟ್ಟೆ ಹಾಕೊಳ್ಳೋದು, ಶುಭ್ರವಾದ ಬಟ್ಟೆ ಹಾಕೊಳ್ಳೋದು, ದಿನ ಸ್ನಾನ ಮಾಡ್ಕೊಂಡಿರೋದು, ಆಮೇಲೆ ಮೊಳಕಾಲಿನಿಂದ ಕೆಳಗೆ ಬಟ್ಟೆಯನ್ನು ಇಳಿಸಿ ಕಟ್ಟೋದೇ ಒಂದು ಆಕ್ಷೇಪದ ಒಂದು ಕಾರಣ ಆಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ಕೆಲಸ ಮಾಡುವವರಿಗೆ, ತೋಟದಲ್ಲಿ ಆಗಲಿ ಗದ್ದೆಯಲ್ಲಿ ಆಗಲಿ ಹಳ್ಳಿಯಲ್ಲಿ ಆಗಲಿ ಕೆಲಸ ಮಾಡುವವರಿಗೆ ನೀವು ಪಾದದವರೆಗೆ ಪಂಚೆಯನ್ನು ಇಳಿಬಿತ್ತು ಕೆಲಸ ಮಾಡೋಕ್ಕಾಗೋದಿಲ್ಲ. ಅದು ಮೊಳಗಂಟಿನಿಂದ ಮೇಲೆ ಇರಬೇಕು ಪಂಚೆ, ಇಲ್ದಿದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದರ ಹಿನ್ನೆಲೆ ಇರುವುದು ಅದು. ಅವರು ಅದಕ್ಕೆ ಹೇಳೋದೇನು ಅಂದರೆ, ಸ್ವಚ್ಛವಾಗಿರುವುದೇ ಶೋಕಿ ಅಂತ. ಅವರು ಇದು ಸ್ವಚ್ಛವಾಗಿರೋದೇ ಒಂದು ಶೋಕಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ನೋಡಿ, ಇದು ನನಗೆ ಆ ಒಂದು ವಾಕ್ಯವನ್ನು ಇಟ್ಕೊಂಡು ನೋಡಿದರೆ
ಸ್ವಚ್ಛವಾಗಿರುವುದರ ಬಗ್ಗೆ ಅನೇಕ ಅಂಶಗಳಿದ್ದಾವೆ. ನನ್ನ ಮನಸ್ಸಿಗೆ ಬಂದಿದ್ದು ಏನು ಅಂದರೆ, ಅದನ್ನು ಇನ್ನೂ ಯೋಚನೆ ಮಾಡಬೇಕಾದಂಥ ವಿಚಾರ, ನಮ್ಮಲ್ಲಿ ಶೌಚ ಅಂತ ಹೇಳುವುದು ಒಂದು ಧಾರ್ಮಿಕವಾದ ಕಲ್ಪನೆ, ಜೈನರಲ್ಲಿ ಮುಖ್ಯವಾಗಿ. ಈಗ ಉದಾಹರಣೆಗೆ ಜೈನರಲ್ಲಿ ಒಂದು ದಶವಿಧ ಧರ್ಮ ಅಂತ ಇದೆ. ಈ ದಶವಿಧ ಧರ್ಮವನ್ನು ಏನು ಹೇಳ್ತಾರೆ ಅಂದರೆ, ಉತ್ತಮ, ಕ್ಷಮ, ಮಾರ್ಧವ, ಆರ್ಜವ, ಸತ್ಯ, ಸಂಯಮ, ತಪ, ತ್ಯಾಗ, ಆಕಿಂಚನ, ಬ್ರಹ್ಮಚರ್ಯ ಮತ್ತು ಶೌಚ ಅಂತ. ನಾವು ಪಂಪನಲ್ಲಿ ಶೌಚ ಅಂತ ಮಾತಾಡ್ತೇವೆ, ಜೈನ ಸಾಹಿತ್ಯದಲ್ಲಿ ಶೌಚದ ಕಲ್ಪನೆ ಏನು ಅಂತ ಮಾತಾಡ್ತೇವೆ. ನೀವು ಎರಡು ಕಾದಂಬರಿಯನ್ನು ತಗೊಂಡು ನೋಡಿದರೆ ಶೌಚವೇ ಒಂದು ಮನಸ್ಸಿನ ಒಳಗೆ ಮತ್ತು ಹೊರಗಿನ ಎರಡೂ ಶೌಚ ಇದು ಕುವೆಂಪು ಅವರನ್ನು ಬಹಳ ಸ್ಪಷ್ಟವಾಗಿ ಕಾಡಿದೆ. ಹೂವಯ್ಯ ಮತ್ತು ಸೀತೆ ಹತ್ತಿರ ಇರುವಾಗ ಅವನಿಗೆ ಏನಾದರೂ ಅವಳ ಬಗ್ಗೆ ಒಂದು ದೈಹಿಕವಾದ ಆಕರ್ಷಣೆ ಬಂದರೆ ಮನಸ್ಸಿನಿಂದ ಆ ಕೊಳೆಯನ್ನು ತೆಗೆದು ಹೊರಗೆ ಹಾಕಿದ ಅಂತ ಹೇಳ್ತಾನೆ ಅವನು. ಅದನ್ನು ವಿವರಿಸ್ತಾನೆ. ಹೊರಗಿನ ಶೌಚ ಎಷ್ಟು ಮುಖ್ಯ ಅಂತ ಹೇಳೋದಕ್ಕೆ ಒಂದು ಕಡೆ ಅಂತ ಅಂತಮ್ಮ ಶೆಟ್ಟಿಯ ಬಿಡಾರದ ಹಿಂದೆ ಹೋಗಬೇಕಾದ್ರೆ ಆ ಮಲಮೂತ್ರಾದಿಗಳ ವಾಸನೆಯಲ್ಲಿ ಹೊಲೆಯನಿಗೂ ಮೂಗು ಬಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಬರೀತಾರೆ. ಅಂದರೆ ನೀವು ಅದರನ್ನು ನೋಡಬೇಕಾದಂಥ ಕ್ರಮ. ಒಂದು ಶೃಂಗಾರದ ಸಂದರ್ಭದಲ್ಲಿ ದೇವಮ್ಮನ ಜೊತೆ ಒಂದು ಶೃಂಗಾರ ಚೇಷ್ಟೆಗೆ ತೊಡಗಿದಾಗ ಆ ಮಗುವನ್ನೆಲ್ಲ ಎತ್ತುಕೊಂಡು ಆ ಬಟ್ಟೆ ಎಲ್ಲ ಮೈಲಿಗಾಗಿರುತ್ತೆ. ಅವಳಿಗೆ ಆ ಗಂಡನ ಹತ್ರ ಹೋಗಿ ಕೂತ್ಕೊಳ್ಳಿಕ್ಕೆ ಒಂದು ಆತಂಕ ಆಗುತ್ತೆ, ಯಾಕಂದ್ರೆ ಬಟ್ಟೆ ಶುಚಿಯಾಗಿ ಇಲ್ಲ ಅಂತ. ಈ ಶೌಚದ ನಾನಾ ನೆಲೆಗಳು ಹೇಗಿರ್ತವೆ ಒಂದು ಕಾದಂಬರಿಯ ಒಳಗೆ ಅಂತ ಇದು ಒಂದು ಸಣ್ಣ ಭಾಗ. ಆದರೆ ಒಂದು ದೊಡ್ಡ ಕೃತಿಯಲ್ಲಿ ಇಂಥ ನೂರಾರು ಅಂಶಗಳು ಸಿಗಬಹುದು ಅಂತ ಹೇಳೋದಕ್ಕೆ ಮಾತ್ರ ನಾನು ಇದರನ್ನು ನೋಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾವು ಕುವೆಂಪುವನ್ನು ಸೋಷಿಯಲಾಜಿಕಲ್ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ. ಇಡೀ 1300 ಪುಟಗಳಲ್ಲಿ 2 ಸಲ ಊಟದ ಬಾಳೆ ಎಲೆಯ ಸ್ಪಷ್ಟ ಸೂಚನೆ ಇದೆ. ಒಂದು ಸಲ ಯಾವಾಗ ಅಂದರೆ, ಈ ಓಬಯ್ಯ ಅಂತ ಇರ್ತಾನಲ್ಲ, ಕೆಳ ಕಾನೂರಿನಲ್ಲಿ ಒಕ್ಕಲಿಗಾಗಿರುವವನು, ಅವನು ಆ ಕಾನೂರನ್ನು ಬಿಟ್ಟು ಅವನು ಹೋದಾಗ ಮಂಜು ಭಟ್ರ ಮನೆಗೆ ಹೋಗ್ತಾನೆ. ಹೋಗಿ ಬಾಯಾರಿಕೆ ಕೇಳ್ತಾನೆ. ಅವನು ಅಲ್ಲಿ ನೀರು ಕೊಡ್ತಾರೆ. ನೀರು ಕೊಡುವಾಗ ಒಂದು ಬಾಳೆಯ ಕೀತಿನಲ್ಲಿ ಬೆಲ್ಲ, ಅಷ್ಟೇ ಇರೋದು, ಒಂದೇ ವಾಕ್ಯ ಇರೋದು ಅದರಲ್ಲಿ. ಒಂದು ಬಾಳೆಯ ಕೀತು ಅಂದರೆ ಒಂದು ಬಾಳೆಯ ಚೂರು, ಅದರಲ್ಲಿ ಬೆಲ್ಲ ಕೊಡ್ತಾರೆ. ನೋಡಿ, ಬಾಳೆಯ ಕೀತಿನಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಬೆಲ್ಲ ಕೊಡೋದು ಶೂದ್ರರಿಗೆ ಮಾತ್ರ. ಮೇಲ್ಜಾತಿಯವರಿಗೆ, ಮುಖ್ಯವಾಗಿ ಬ್ರಾಹ್ಮಣರಿಗೆ, ಬ್ರಾಹ್ಮಣರ ಮನೆಯಲ್ಲಿ ಒಂದು ಲೋಹದ ಪಾತ್ರದಲ್ಲಿ, ತಟ್ಟೆ ಗಿನ್ನಾಲ್ನಲ್ಲಿ, ಅಥವಾ ಕೆರಸಿ ಸ್ವಚ್ಛ ಮಾಡಿದ ಕರಟ, ಅದರಲ್ಲಿ ಕೊಡೋದು. ಯಾಕಂದ್ರೆ ನೀವು 2-3 ತುಂಡು ಬೆಲ್ಲವನ್ನು ಕೊಟ್ಟರೆ ಅವರು ಅಲ್ಲಿಂದ 1 ತುಂಡು ಬೆಲ್ಲವೋ 2 ತುಂಡು ಬೆಲ್ಲವೋ ತೆಗೆದ ಮೇಲೆ ಆ ಉಳಿದ ಬೆಲ್ಲವನ್ನು ಅವರು ಒಳಗೆ ತಗೊಂಡು ಹೋಗ್ಬೋದು. ನೀವು ಬ್ರಾಹ್ಮಣರ ಮನೆಯಲ್ಲಿ ಶೂದ್ರನಿಗೆ ಬೆಲ್ಲವನ್ನು ಕೊಟ್ಟರೆ ಅದನ್ನು ಮತ್ತೆ ನೀವು ತಗೊಳ್ಳುವಂಗಿಲ್ಲ. ಅವನು ಆ ಬೆಲ್ಲವನ್ನು, ಅದು ಜೋನಿ ಬೆಲ್ಲ ಆದರೆ ಅದನ್ನು ನಕ್ಕಿ ತಿಂದು ಆ ಬಾಳೆ ಎಲೆಯನ್ನು ನೀರು ಕುಡಿದು ಆ ಬಾಳೆ ಎಲೆಯನ್ನು ಅವನೇ ಎಸಿಬೇಕು. ಬಹಳ ಸೂಕ್ಷ್ಮವಾದಂತಹ ಒಂದು ಎಕ್ಸ್ಪ್ಲನೇಷನ್ ಇದು. ಆದರೆ ಒಂದೇ ವಾಕ್ಯದಲ್ಲಿ ಈ ಸಾಮಾಜಿಕ ಅಂಶವನ್ನು ಕುವೆಂಪು ತೋರಿಸ್ತಾರೆ. ಇನ್ನೊಂದು ಸಲ ಬಾಳೆಲೆ ಬರೋದು ಎಲ್ಲಿ ಅಂದರೆ, ಊಟಕ್ಕೆ ಕೊಡುವಂಥ ಬಾಳೆಲೆ, ಜೀವರತ್ನಯ್ಯ ಬೆಟ್ಟಳ್ಳಿಗೆ ಊಟಕ್ಕೆ ಬರ್ತಾನೆ. ಅವ ಕ್ರಿಶ್ಚಿಯನ್ ಪಾದ್ರಿ. ಅವನಿಗೆ ಊಟ ಹಾಕೋದು ಎಲ್ಲಿ ಅಂತ ಬೆಟ್ಟಳ್ಳಿಯಲ್ಲಿ ಒಂದು ದೊಡ್ಡ ಚರ್ಚೆ ಆಗುತ್ತೆ. ದೇವಯ್ಯ ಹೇಳ್ತಾನೆ ಒಳಗೆ ಬರಲಿ ಅಂತ. ಅಯ್ಯೋ, ಅವನು ಕಿಲಿಸ್ತರಾಗ್ಲಿಕ್ಕೆ ಹೊರಟ, ಅವನು ನಿನಗೆ ಏನು ಇದುವೇ ಇಲ್ಲ, ಏನು ನಮ್ಮ ಮನೆಯಲ್ಲಿ ಒಳಗೆ ಬಂದು ಆ ಕಿಲಿಸ್ತರ ಜಾತಿಯ ಪಾದ್ರಿಗೆ ನಮ್ಮಲ್ಲಿ ಸಹಪಂಕ್ತಿ ಕೊಟ್ಟುಬಿಡೋದು ಅಂತ ಅವನ ತಾಯಿ ಎಲ್ಲ ಹೇಳ್ತಾರೆ. ಆಮೇಲೆ ಒಂದು ಚರ್ಚೆ ಆಗುತ್ತೆ ಹೆಂಗಸರಲ್ಲಿ, ಮತ್ತೆ ದೇವಯ್ಯನ ಹೆಂಡತಿಗೆ, ದೇವಯ್ಯನ ತಾಯಿಗೆ, ಎಲ್ರಿಗೂ ಒಂದು ಚರ್ಚೆ. ಯಾವ ರೀತಿಯ ಬಾಳೆ ಎಲೆಯಲ್ಲಿ ಅವನಿಗೆ ಊಟ ಕೊಡಬೇಕು? ಕೊಡಿ ಬಾಳೆಯಲ್ಲಿ ಕೊಡಬೇಕೋ, ಕಡೆ ತುಂಡು ಬಾಳೆ ಎಲೆಯಲ್ಲಿ ಕೊಡಬೇಕಾ, ನಡು ತುಂಡು ಬಾಳೆಯಲ್ಲಿ ಕೊಡಬೇಕು? ಕೊಡಿ ಬಾಳೆಯಲ್ಲಿ ಅಂದರೆ ಆ ಬಾಳೆಯ ತುದಿ ಇರುವಂಥ ತುದಿಯ ಏನು ಕುಡಿ ಬಾಳೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಕೊಡುವುದು ಉಚ್ಚ ಸ್ಥಾನವನ್ನು, ಅವರಿಗೆ ಸ್ಟೇಟಸ್ ಮೇಲೆ. ಅದರಲ್ಲಿ ಒಂದು ಅರ್ಧ ತುಂಡನ್ನು ಮಾಡಿ ಕೊಡುವುದು ಅದು ಶೂದ್ರ ಇತ್ಯಾದಿ ಕೆಳಗಿನವರಿಗೆ. ಕೊನೆಗೆ ಏನು ಮಾಡ್ತಾರೆ, ಒಂದು ನಡು ತುಂಡು ಬಾಳೆಯನ್ನು ತಗೊಂಡ್ಬಂದು ಅದರಲ್ಲಿ ಮೊರದಲ್ಲಿ ಇಟ್ಟು ಎಲ್ಲ ಅನ್ನವನ್ನು ಹಾಕಿ ಜಗಲಿಯಲ್ಲಿ ಕೊಡ್ತಾರೆ ಅವನಿಗೆ ಊಟ. 2 ಸಲ ಬಾಳೆಲೆಯ ವಿವರ ಇಡೀ ಕಾದಂಬರಿಯಲ್ಲಿ ಬರ್ತದೆ. ವಿಚಾರ ಸಣ್ಣದು ಅಂತ ಅನಿಸ್ಬೋದು. ಇದನ್ನು ನಾನು ಹೇಳೋದು ಯಾಕೆಂದರೆ, ಕುವೆಂಪು ಅವರಂಥ ಒಂದು ಕಾದಂಬರಿಕಾರ, ಅದು ಕಾರಂತರಂಥ ದೊಡ್ಡ ಕಾದಂಬರಿಕಾರರಿಗೂ ಈ ಮಾತು ಸತ್ಯವೇ, ಅಥವಾ
ಅಥವಾ ಮಾಸ್ತಿ ಅಂತವರಿಗೂ ಇದು ಸತ್ಯ. ಒಬ್ಬ ದೊಡ್ಡ ಕಾದಂಬರಿಕಾರ ಒಂದು ವಿವರವನ್ನು ಬರೆದಾಗ ಆ ವಿವರ ಯಾವುದು ಅನಗತ್ಯವಾಗಿರೋದಿಲ್ಲ. ಅದು ಇಡೀ ಹೇಗೆ ನಮಗೆ ಒಂದು ಈ ಕಿರು ಬೆರಳನ್ನು ಅನಗತ್ಯ ಅಂತ ಹೇಳಕ್ ಸಾಧ್ಯ ಅಂತೇನ್ರಿ? ಈ ದೇಹಕ್ಕೆ ಸೇರ್ಕೊಂಡಿಲ್ವಾ ಇದು? ಈ ತಲೆಗೂದಲ ಅನಗತ್ಯ ಅಂತ ಹೇಳಿ ಇದೆಲ್ಲ ಉದುರಿ ಹೋದ್ರೆ ಗೊತ್ತಾಗತ್ತೆ ಇದೆಷ್ಟು ಅಗತ್ಯ ಅಂತ. ಅದು ದೇಹಕ್ಕೆ ಸೇರ್ಕೊಂಡಿಲ್ವಾ? ಮೂಗು ಸೇರ್ಕೊಂಡಿಲ್ವಾ? ಯಾವುದನ್ನು ಕಿವಿಯ ಈ ಹಾಲೆ ಅಗತ್ಯ ಅನಗತ್ಯ ಅಂತ ಹೇಳಕ್ಕೆ ಎಲ್ಲವೂ ಸೇರಿಕೊಂಡಿರುವ ಹಾಗೆ ಕಾದಂಬರಿಯ ಈ ಅತ್ಯಂತ ಸಣ್ಣ ವಿವರಗಳು ಅಂತ ಕಾಣೋದು ಕೂಡ ಸೇರಿಕೊಂಡಿರುತ್ತದೆ. ಇದಕ್ಕೋಸ್ಕರ ನಾನು ಈ ವಿವರವನ್ನ ಈ ಎರಡು ವಿವರವನ್ನು ಹೇಳ್ತೇನೆ. ಇಷ್ಟು ಅಲ್ಲ, ಇನ್ನೊಂದು ನೋಡಿ, ಬೇರೆ ಒಂದು ಕಲ್ಚರಲ್ ಆಗಿ ಅವರು ಅದನ್ನು ತಗೊಂಡು ಬರುವ ಕ್ರಮ. ಕುವೆಂಪು 2 ಸಲ ಹೆಸರಿನ ರೆಫರೆನ್ಸ್ ಬರುತ್ತೆ ಕಾದಂಬರಿಯಲ್ಲಿ. ಒಂದು ಸಲ ಅದು ಮಲೆಗಳಲ್ಲಿ ಮದುಮಗಳಲ್ಲಿ, ಇನ್ನೊಂದು ಸಲ ಕಾನೂರು ಹೆಗ್ಗಡತಿಯಲ್ಲಿ. ಕಾನೂರು ಹೆಗ್ಗಡತಿಯಲ್ಲಿ ಚಿನ್ನಯ್ಯ ಈ ಚಂದ್ರೇಗೌಡರ ಮಗಳನ್ನು ಮದುವೆ ಆಗೋದು. ಅವನಿಗೆ ಮದುವೆ ಆಗಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ್ರೆ ಆ ಮಗುವಿಗೆ ಒಂದು ಒಳ್ಳೆ ಹೆಸರು ಕೊಡಬೇಕು ಅಂತ ಚಿನ್ನಯ್ಯನಿಗೆ ಮತ್ತು ಅವನ ಹೆಂಡತಿಗೆ ಪುಟ್ಟಿ ಅಂತ ಇರ್ತಾರಲ್ಲ, ಅಲ್ಲ ಹೌದು, ಅವಳಿಗಿರುತ್ತೆ ಪುಟ್ಟಕ್ಕ. ಆದರೆ ಜೋಯಿಷರು, ಬ್ರಾಹ್ಮಣ ಜೋಯಿಷರಲ್ಲಿ ಏನು ಮಾಡ್ತಾರೆ ಅಂದರೆ ಅವನಿಗೆ ಜಾತಕ ಎಲ್ಲ ನೋಡಿ ಕರಿಯಣ್ಣ ಅಂತ ಹೆಸರಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಇವನು ಚಿನ್ನಯ್ಯ ಹೇಳ್ತಾನೆ, ಅಯ್ಯೋ ನಮಗೆ ಶೂದ್ರರಿಗೆ ಒಂದು ಚಂದದ ಹೆಸರಿಡುವ ಯೋಗ್ಯತೆ ಇಲ್ವಾ ನಮ್ಮ ಮಕ್ಕಳಿಗೆ ಅಂತ ಹೇಳಿ ರಮೇಶ ಅಂತ ಹೆಸರಿಟ್ಟು ಬಿಡ್ತಾನೆ. ನೋಡಿ, ಅಷ್ಟೇ ಇರೋದು ಅದರ ವಿವರ. ಒಂದು ಪ್ಯಾರಾನೂ ಇಲ್ಲ ಇಡೀ ಕಾದಂಬರಿಯಲ್ಲಿ. ಇನ್ನೊಂದು ಕಡೆ ಮಲೆಗಳಲ್ಲಿ ಮದುಮಗಳಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ದೇವಯ್ಯನ ತಾಯಿ ಹೋಗ್ತಾರೆ. ಅಲ್ಲಿ ಕಲ್ಲೂರಿಗೆ ಹೋಗಿ ಅಲ್ಲಿ ಒಂದು ಸತ್ಯನಾರಾಯಣ ವೃತ್ತಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಮಂಜು ಭಟ್ರು, ಅವರು ಕೆಳಗಿನಿಂದ ಏನೂ ಇಲ್ಲದೆ ಬಂದವರು, ಇಲ್ಲಿ ದೊಡ್ಡ ಭೂಮಿ ಮಾಡಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಬಡ್ಡಿಗೆಲ್ಲ ದುಡ್ಡು ಕೊಡೋರು. ಅವರು ಬಂದು ಈ ದೇವಯ್ಯ ಗೌಡ್ರನ್ನ ಸ್ವಲ್ಪ ಕೆಳಗೆ ಮಾಡಲಿಕ್ಕೋಸ್ಕರ ಹೆಸರನ್ನು ಉಪಯೋಗಿಸುವ ಕ್ರಮ ನೋಡಿ. ದೇವಯ್ಯ ಗೀವಯ್ಯ ಅಂತ ಏನು ಹೇಳೋದಿಲ್ಲ ಅವರು, ಏನು ದ್ಯಾವಣ್ಣ ಅಂತ ಕೇಳ್ತಾರೆ. ಇವನಿಗೆ ಅದು ಇಷ್ಟ ಆಗೋದಿಲ್ಲ. ಅವನು ಕೇಳಿದ್ದೆ ಇವನನ್ನ ದೇವಯ್ಯ ಗೌಡ ಅಂತ ಹೇಳೋದು ಬಿಡು, ದೇವಯ್ಯ ಅಂತಲೂ ಹೇಳದೆ ದ್ಯಾವಣ್ಣ ಅಂತ ಹೇಳಿದ್ದು ಅವನನ್ನ ಕೀಳು ಮಾಡಲಿಕ್ಕೆ ಅಂತ ತಿಳ್ಕೊಳ್ತಾನೆ. ಆಮೇಲೆ ಕಲ್ಲಯ್ಯ ಚೆನ್ನಾಗಿದ್ದಾನೋ ಅಂತ ಕೇಳ್ತಾನೆ. ಇವನು ದೇವಣ್ಣ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡ್ತಾನೆ, ಅವನು ಯಾರನ್ನು ಇವನು ಹೇಳ್ತಾನೆ ಅಂತೇಳಿ ಆಮೇಲೆ ಮಾತಾಡ್ತಾನೆ. ಅದರಲ್ಲಿ ಇವನಿಗೆ ಇನ್ನೂ ಹೊಡಿಬೇಕು ಅಂತ ಹೆಸರನ್ನು ಹೇಗೆ ಉಪಯೋಗಿಸ್ತಾನೆ, ಕಲ್ಲಯ್ಯ ಚೆನ್ನಾಗಿದ್ದಾನಾ ಅಂತ ಏಕವಚನದಲ್ಲಿ ಕೇಳ್ಬಿಡ್ತಾನೆ. ಕಲ್ಲಯ್ಯ ಗೌಡ್ರು ಅಂದರೆ ಆ ಊರಿನ ಅತಿ ಪ್ರತಿಷ್ಠಿತರು, ದೇವಯ್ಯ ಗೌಡ್ರ ತಂದೆ ಮಂಜುನಾಥ ಭಟ್ರು ಕಲ್ಲಯ್ಯ ಚೆನ್ನಾಗಿದ್ದಾನ ಅಂತ ಇವನಿಗೆ ಕಲಿಸ್ತಾನೆ ಈ ಹಾರ ಅವನಿಗೆ ಅಂತ ಹೇಳಿ. ದೇವಯ್ಯ ಏನು ಹೇಳ್ತಾರೆ, ಅವನೆಲ್ಲೇ ಬಗನಿ ಕಟ್ಟಕ್ಕೆ ಹೋಗಿರ್ಬೇಕು ಕಳ್ಳಿ ತೆಗಿಲಿಕ್ಕೆ ಅಂತ ಹೇಳ್ತಾನೆ. ಆ ಕಲ್ಲಯ್ಯನಲ್ಲಪ್ಪ ನಾನು ಕೇಳಿದ್ದು, ಕಲ್ಲಯ್ಯ ಗೌಡ್ರನ್ನ ಅಂತ ಮತ್ತೆ ಅವನು ಬಾಯಿಂದ ಬರುತ್ತೆ. 2 ಸಂದರ್ಭದಲ್ಲಿ ಹೆಸರನ್ನು ಉಪಯೋಗಿಸುವಂತ ಕ್ರಮ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಎಲ್ಲವನ್ನ ನೋಡುವ ದೃಷ್ಟಿಕೋನದಲ್ಲಿ ಹೇಳುವಂತ ಒಬ್ಬ ಬರಹಗಾರನಿಗೆ ಇದು ಹೇಗೆ ಒಂದು ಒದಗಿ ಬರ್ತದೆ ಅಂತ. ಅಂದ್ರೆ ಆ ಕಾದಂಬರಿಯಲ್ಲಿ ಏನಾಗುತ್ತೆ ನೋಡಿ, ಕೊನೆಗೂ ಆ ಸಾಧನೆ ಎಲ್ಲಿಗೆ ಹೋಗುತ್ತೆ. ಬಾಡುಗಳ ಸೋಮ ಅಂತ ಒಬ್ಬ ಇರ್ತಾನಲ್ಲ, ನೋಡ್ಲಿಕ್ಕೆ ಅಸಹ್ಯವಾಗಿ ಲಂಗೋಟಿ ಸುತ್ತುವವನು, ಇದ್ದಲ್ಲಿ ಪೂರ ಬಾಡು ತಿನ್ನುವನು. ಕಾದಂಬರಿಯ ಕೊನೆಯಲ್ಲಿ ಅವ ಏನಾಗ್ತಾನೆ ಹೇಳಿ, ಆ ಬಾಡುಗಳ ಸೋಮ ಸೇರೆಗಾರ ಸೋಮಯ್ಯ ಶೆಟ್ಟಿ ಆಗ್ತಾನೆ. ಸೇರೆಗಾರ ಸೋಮಯ್ಯ ಶೆಟ್ಟಿ ಅವನು ಹೊರಗೆ ಅಧಿಕಾರದಲ್ಲಿ ಮಾತ್ರ ಮೇಲೆ ಹೋಗೋದಲ್ಲ, ಸೇರೆಗಾರನಾಗಿ ಅವನ ವ್ಯಕ್ತಿತ್ವವೇ ಬದಲಾಗ್ತದೆ, ಅವನ ಹೊರಗಿನ ಶೌಚ ಬದಲಾಗುತ್ತೆ, ಅವನ ಸ್ವಚ್ಛತೆ ಬದಲಾಗುತ್ತೆ, ಅವನ ಮನಸ್ಸಿನಲ್ಲಿ ಯೋಚನೆ ಮಾಡುವ ಕ್ರಮ ಬದಲಾಗುತ್ತೆ. ಈ ವಿಕಾಸ ಇದೆಯಲ್ಲ, ಈ ವಿಕಾಸವನ್ನು ಹೇಳುವ ಕತೆಗೋಸ್ಕರ ಈ ಎಲ್ಲ ಉಪಕಥೆಗಳು, ವಿವರಗಳು ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇರಿಕೊಂಡು ಆ ಕಥೆಯನ್ನು ಒಂದು ಸಾಂಸ್ಕೃತಿಕ, ಚಾರಿತ್ರಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಪ್ರಾಕೃತಿಕ ಎಲ್ಲ ನೆಲೆಯಲ್ಲಿ ಅದು ಕಟ್ಟಿಕೊಡುತ್ತೆ. ಈ ನಾನು ಹೇಳಿದಂಥ ಸಾಮಾಜಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಪ್ರಾಕೃತಿಕ ಈ ಒಂದೊಂದು ಅಂಶವನ್ನು ವಿವರಿಸಬೇಕಾದರೂ ಕೂಡ ಕನಿಷ್ಠ ಒಂದೊಂದು ವಿಚಾರಕ್ಕೂ 1 ಗಂಟೆ ಬೇಕು. ಆದ್ರಿಂದ ನಾನು ಅದನ್ನು ಸೂಚಿಸಿ ಮುಂದೆ ಹೋಗ್ತೇನೆ. ಆದರೆ ಕಾದಂಬರಿ ಪ್ರಕಾರ ಆವಾಗಲೇ ಬೆಳೆದಿತ್ತು ಕನ್ನಡದಲ್ಲಿ. 1930s ಆಗುವಾಗಲೇ ಕನ್ನಡದಲ್ಲಿ ಪ್ರಾರಂಭದ ಕಾದಂಬರಿಗಳು ಬಂದು
ಸಾಮಾಜಿಕ ಕಾದಂಬರಿಗಳ ಅಂಶಗಳೆಲ್ಲ ಬಂದ್ಬಿಟ್ಟಿತ್ತಲ್ಲಿ. ಆದರೆ ಕುವೆಂಪು ಅವರು ಉಪಯೋಗಿಸುವಂತಹ ಕಾದಂಬರಿಯ ಡೈಮೆನ್ಷನ್ಸ್ ಏನಿನಲ್ಲಿದೆ ಅಂದರೆ ಅದು ಒಂದು ರೀತಿಯ ಎಪಿಕ್ ಡೈಮೆನ್ಷನ್ ಅನ್ನು ಅವರು ಉಪಯೋಗಿಸ್ತಾರೆ. ಚರ್ಚೆ ಆಗುವಂಥದ್ದು ಕಾದಂಬರಿಯ ಪ್ರಾಕಾರಕ್ಕೆ ಈ ಡೈಮೆನ್ಷನ್ ಹೊಂದಿಕೆ ಆಗುತ್ತಾ ಇಲ್ವೋ ಅಂತ, ಅದು ಒಂದು ದೊಡ್ಡ ಚರ್ಚೆಯ ವಿಚಾರವೇ. ನಮ್ಮ ವಿಮರ್ಶಕರು ಅದನ್ನು ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಉದಾಹರಣೆ, ನಿಮಗೆ ಕೆಲವು ಕಡೆ ಆ ಹೆಂಡತಿಯ ಮೇಲೆ ಚಂದ್ರೇಗೌಡರಿಗೆ ಡೌಟ್ ಬರುವಂಥ ಕೆಲವು ಸಂದರ್ಭಗಳನ್ನು ಅನಗತ್ಯವಾಗಿ ನೋಡಿದರೆ ಎಲ್ಲೋ ಒತೆಲ್ಲೋ ನಾಟಕ ನೆನಪಾಗ್ಬೋದು ನಿಮಗೆ. ಇನ್ನೊಂದು ಕಡೆ ಆ ಚಿತ್ರಗಳನ್ನು ತೋರಿಸಿ ಆ ಕೆಳಕಾನೂರಿನ ಮನೆಯಲ್ಲಿ ಹೂವಯ್ಯ ಬುದ್ಧ ಅವರು ಇವರದ್ದೆಲ್ಲ ಚಿತ್ರ ತಂದಿರ್ತಾನಲ್ಲ, ಆ ಚಿತ್ರವನ್ನು ತೋರಿಸಿ ವಿವರಿಸುವಾಗ ನಿಮಗೆ ಪ್ರತಿಮಾ ನಾಟಕ ನೆನಪಾಗ್ಬೋದು. ಎಲಿಗಾರಿಕಲ್ ಅಂತ ನಾವು ಹೇಳ್ತಿದ್ರೆ, ಭಾಷೆಯಲ್ಲಿ ಅಂತೂ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಅದನ್ನು ಒಂದು ಪೌರಾಣಿಕವಾದ ಒಂದು ಭಾಷೆಯ ಕ್ರಮವನ್ನು ಉಪಯೋಗಿಸುವ ಹಾಗೆ. ಇನ್ನು ಶಬ್ದಗಳು ಕೂಡ ಕೆಲವು ಸಲ ಪುರಾಣದಲ್ಲಿ ಉಪಯೋಗಿಸಿದಂಥ ಶಬ್ದಗಳು ಬಂದ್ಬಿಡ್ತವೆ ಕುವೆಂಪುಗೆ. ಉದಾಹರಣೆಗೆ ನೋಡಿ, ಆ ಇಜಾರು ಸಾಬಿ ಇದ್ದಾನಲ್ಲ, ಅವನು ಸಣ್ಣ ಬೀರನಿಗೆ ಹೊಡಿತಾನೆ. ಹೊಡೆಯುವಾಗ ಆ ಘಟನೆಯ ವಿವರಕ್ಕೆ ನಾನು ಮತ್ತೆ ಹೋಗ್ತಾನೆ. ಆ ಇಜಾರು ಸಾಬಿಯನ್ನ ಪ್ರತಿಭಟಿಸಿ ಬರುವವಳು ಆ ಸಣ್ಣ ಬೀರನ ತಾಯಿ, ದೊಡ್ಡ ಬೀರನ ಹೆಂಡತಿ. ತಾಯಿ ಬಂದು ಕೊಲ್ತೀರಾ ಅಂತ ಹೇಳಿ ಗೌಡ್ರ ಎದುರು ಮಾತಾಡಿದವಳು ಎದುರು ಅವನನ್ನು ಬಚಾವ್ ಮಾಡಿ ಅಂತ ಅಡ್ಡ ಬೀಳ್ತಾಳೆ. ಆಮೇಲೆ ಇಜಾರು ಸಾಬಿಯನ್ನು ಕೆಕ್ಕರಿಸಿ ನೋಡಿದ್ರೆ ಅವನು ಹೊಡೆಯೋದು ನಿಲ್ಲಿಸಿಬಿಡ್ತಾನೆ ಅವನು ಇಜಾರು ಸಾಬಿ. ಆವಾಗ ಕುವೆಂಪು ಉಪಯೋಗ ಮಾಡುವ ಶಬ್ದ ಇಜಾರು ಸಾಬಿ, ಭೀತ ಚೇತಸರಾದ ಇಜಾರು ಸಾಬಿ ಅಂತ ಬರೆದ್ಬಿಡ್ತಾರೆ. ಭೀತ ಚೇತಸರು. ಭೀತ ಚೇತಸರು ಶಬ್ದ ಎಲ್ಲಿಂದ ಬಂದು ಗೊತ್ತಾ ನಿಮಗೆ? ಅದು ಕುಮಾರವ್ಯಾಸ ಉಪಯೋಗ ಮಾಡಿದಂಥ ಶಬ್ದ. ಯಾವುದು? ಸ್ತ್ರೀ ಮತವನ್ನು ಉತ್ತರಿಸಲಾರದೆ ಇಲ್ಲಿ ದ್ರೌಪದಿಯ ವಸ್ತ್ರಾಪರಣ ಆಗುತ್ತದಲ್ಲ, ಆವಾಗ ಅಲ್ಲಿ ಇವರೆಲ್ಲ ಇದ್ದಾರೆ, ಯಾರೋದು ಭೀಷ್ಮ ದ್ರೋಣಾದಿಗಳು ಕೂತ್ಕೊಂಡಿರ್ತಾರೆ. ಆವಾಗ ದ್ರೌಪದಿ ಹೇಳೋದು, ಹಿರಿಯರಿಲ್ಲದ ಸಭೆಯಲ್ಲ ಮನುಷ್ಯರ ನೆರವಿಯದು, ಭೀಷ್ಮ ದ್ರೋಣಾದಿಗಳು ಭೀತಚೇತಸರು. ಭೀತಚೇತಸರು ಇಲ್ಲಿ ಇಜಾರ್ ಸಾಬಿ, ಯಾರು ಅಮುಖ್ಯರಲ್ಲ. ಇಜಾರು ಸಾಬಿಗೂ ಒಂದು ಚೇತನ ಇದೆ, ಹೊಡೆಯುವ ಚೇತನ. ಆ ಚೇತನ ಬಂದದ್ದೆಲ್ಲರಿಂದ ಈ ಜಮೀನ್ದಾರ ಅವನಿಗೆ ಕೊಟ್ಟಂತ ಕುಮ್ಮಕ್ಕಿನಿಂದ. ಆದರೆ ಆ ಚೇತನ ಇಲ್ಲಿ ಭೀತಿಗೆ ಒಳಗಾಗಿದೆ. ಆ ಭೀತಿಗೆ ಒಳಗಾಗಿದ್ದನ್ನು ಯಾವ ಕಾರಣದಿಂದ? ಆ ತಾಯಿಯ ಒಂದು ಶಕ್ತಿಯಿಂದ. ಉಪಯೋಗ ಮಾಡುವ ಪದ ಭೀತ ಚೇತಸರು ಅಂತ, ಅದು ಕುಮಾರವ್ಯಾಸನ ಪದ. ಇದು ಸುಮ್ಮನೆ ಒಂದು ಡೈಮೆನ್ಷನ್ಗೆ ನಾನು ಹೇಳ್ತಾ ಇರೋದು, ಅವರು ಉಪಯೋಗಿಸಿ ಮಾಡುವ ಟೆಕ್ನಿಕ್ಕಿಗೆ. ಹಾಗೆ ನೋಡಿ, ಅಲ್ಲಿ ಬಲೀಂದ್ರ ಅಂತ ಒಂದು ಹೋತ ಬರುತ್ತೆ. ಯಾವುದರಲ್ಲಿ? ಮಲೆಗಳ ಇದು ಕಾನೂರಿನಲ್ಲಿ. ಅದು ಭೂತಕ್ಕೆ ತಲೆ ಕಡಿಲಿಕ್ಕೆ ಇರೋದು, ಓಡಿ ತಪ್ಪಿಸಿಕೊಂಡು ಓದಿದ ಆ ಹೋತ ಅದರನ್ನು ಹೂವಯ್ಯ ರಕ್ಷಿಸ್ತಾನೆ. ಆ ಇಡೀ ಸಂದರ್ಭದಲ್ಲಿ ಒಂದು ದೊಡ್ಡ ಡಯಲಾಗ್ ನಡೆಯುತ್ತೆ. ಯಾವುದು ಅಂದರೆ, ಡಯಲಾಗ್ ಅಂದರೆ ಒಂದು ಥರದ ಆರ್ಯ ಧರ್ಮದ ಒಂದು ಆದರ್ಶ ಏನು, ವೈದಿಕ ಧರ್ಮದ ಒಂದು ಆದರ್ಶ ಏನು, ಈ ದೆಯ್ಯದ ಹರಕೆಗೂ ಭಗವದ್ಗೀತೆಯಲ್ಲಿ ಹೇಳಿದಂಥ ಧಾರ್ಮಿಕ ಆದರ್ಶಕ್ಕೂ ಏನು, ಇಂಥದ್ದೆಲ್ಲ ಕೆಲವಾರು ಪುಟಗಳ ಚರ್ಚೆ ನಡೆಯುತ್ತೆ. ಆವಾಗ ಅಲ್ಲಿ ಬರುವಂತಹ ವಿವರಣೆ ಈ ಬಲೀಂದ್ರ ಅಂತ ಹೇಳುವ ಹೋತದ ಮೂಲಕ ನೆರೇಷನ್ ಹೋಗುತ್ತೆ. ಆ ಹೋತ ಏನು ಯೋಚನೆ ಮಾಡ್ತಾ ಇರ್ಬೋದು, ಆ ಹೋತ ಹೇಗೆ ಚಿಂತಿಸ್ತಾ ಇರ್ಬೋದು, ಇತ್ಯಾದಿಗಳ ಮೂಲಕ ಒಂದು ವಿವರಣೆ ಹೋಗುತ್ತೆ. ಅಂದರೆ ಬೇರೆ ಬೇರೆ ಸಾಧ್ಯತೆಗಳನ್ನು ನೀವು ಉಪಯೋಗಿಸುವ ಒಂದು ಪುರಾಣದಲ್ಲಿ ಆಗುತ್ತೆ ನೋಡಿ. ಒಂದು ಎತ್ತು ಮಾತಾಡುತ್ತೆ, ಒಂದು ನಾಯಿ ಮಾತಾಡುತ್ತೆ, ಇನ್ಯಾವುದೋ ಒಂದು ಮಾತಾಡುತ್ತೆ. ಇದು ನೆರೇಟರ್, ಅದು ಹೇಗೆ ಆ ಹೋತ ಹೇಗೆ ಮಾಡ್ತಾನೆ ಅಂತ ಹೋತನ್ನೇ ಒಂದು ಕತೆ. ಅಂದರೆ ಇಡೀ ಕಾದಂಬರಿ ನಿಮಗೆ ತೋರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರೋದೇನು ಅಂದರೆ, ಈ ಧಾರ್ಮಿಕ ಚರ್ಚೆ ಮತ್ತು ಇತರ ಇವುಗಳ ಮೂಲಕ ಅಸಂಸ್ಕೃತಿ, ಕುಸಂಸ್ಕೃತಿ ಮತ್ತು ಸುಸಂಸ್ಕೃತಿ, ಇದು ಮೂರರ ವ್ಯತ್ಯಾಸ ಏನು, ಒಂದು ಅಸಂಸ್ಕೃತಿಯಿಂದ ಸುಸಂಸ್ಕೃತಿಗೆ ಬರೋದು ಹೇಗೆ, ಒಂದು ಕುಸಂಸ್ಕೃತಿಯಿಂದ ಸುಸಂಸ್ಕೃತಿಗೆ ಬರೋದು ಹೇಗೆ, ಇದರನ್ನೇ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅವರು
ಒಂದು ಒಂದು ನಾಗರಿಕತೆಗೆ ಮುಖ ಮಾಡಿ ನಾಗರಿಕತೆಯ ದೃಷ್ಟಿಯಲ್ಲಿ ಬೆಳೆಯೋದು ಹೇಗೆ, ಹಳ್ಳಿಗಮಾರತನವನ್ನು ಕಳ್ಕೊಳ್ಳೋದು ಹೇಗೆ, ಇದರ ಮುಖಾಮುಖಿಗಳು. ಆದರೆ ಅಲ್ಟಿಮೇಟ್ಲಿ ಇದೆಲ್ಲ ಸಾಧನೆ ಆಗಬೇಕಾದ್ದು ಎಲ್ಲಿ ಅಂದರೆ ಆತ್ಮದ ಮಹಾಮಂದಿರದಲ್ಲಿ. ಈ ಆತ್ಮದ ಮಹಾಮಂದಿರ ಅಂತ ಹೇಳೋದು ಕುವೆಂಪು ಅವರ ಯೂಸೇಜ್. ಐ ಆಮ್ ಟೇಕಿಂಗ್ ಇಟ್ ಫ್ರಮ್ ಹಿಸ್ ನಾವೆಲ್. ಇದೆಲ್ಲ ಅಂತರ್ಗತವಾಗಿಯೂ ಬೆಳಿಬೇಕು, ಬಹಿರ್ಗತವಾಗಿಯೂ ಬೆಳಿಬೇಕು. ಆದರೆ ಇವತ್ತೇನಾಗಿದೆ ಅಂದರೆ ನಮ್ಮ ದುರಾದೃಷ್ಟ ಏನು ಅಂದರೆ ಕುವೆಂಪು ಅವರ ಕಲೆಯನ್ನಾಗಲಿ ತಾತ್ವಿಕತೆಯನ್ನಾಗಲಿ ಕುವೆಂಪು ಅವರ ಆದರ್ಶ ಅಥವಾ ಅವರ ತಾತ್ವಿಕ ದರ್ಶನವನ್ನಾಗಲಿ ನಾವು ಚರ್ಚೆ ಮಾಡುವುದಕ್ಕಿಂತ ಹೆಚ್ಚು ಇಡೀ ಕನ್ನಡ ಸಾಹಿತ್ಯದ ಇವತ್ತಿನ ವಿಮರ್ಶೆ ಕುವೆಂಪು ಶೂದ್ರ ಪ್ರಜ್ಞೆಯನ್ನು ಕನ್ನಡಕ್ಕೆ ತಂದ ಒಬ್ಬ ಲೇಖಕ ಅಂತ ಮಾತ್ರ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಅದಲ್ಲ, ಅದು ಇದೆ. ಶೂದ್ರ ಪ್ರಜ್ಞೆಯನ್ನು ಕನ್ನಡ ಸಾಹಿತ್ಯಕ್ಕೆ ತಂದಂತ ಒಬ್ಬ ಮುಖ್ಯವಾದ ಲೇಖಕ ಅಂತ ಹೇಳೋದು ನಿಜ. ಅದರ ಜೊತೆ ಇನ್ನೂ ಅನೇಕ ಇದೆ ಅಲ್ಲಪ್ಪ, ಅದರನ್ನು ಬಿಟ್ಬಿಡೋದಾ? ಕುವೆಂಪು ಬರೇ ಶೂದ್ರ ಪ್ರಜ್ಞೆಯನ್ನು ತಂದವನ? ಅವರ ತಾತ್ವಿಕತೆ, ಅವರ ಕಲಾದೃಷ್ಟಿ, ಅವರ ಭಾಷೆಯ ಬಳಕೆ, ಅವರು ಇಡೀ ಈ ಮನುಷ್ಯ ಒಂದು ವಿಶ್ವಚೇತನದ ಭಾಗ ಅಂತ ಹೇಳಿ ಕಾಣುವಂಥದ್ದು ಬಹಳ ಮುಖ್ಯದ್ದು. ಇವತ್ತು ನನಗೆ ಕುವೆಂಪು ಯಾಕೆ ಬಹಳ ಮುಖ್ಯ ಆಗ್ತಾ ಇದ್ದಾರೆ ಅಂದರೆ, ಇವತ್ತು ನಮ್ಮ ರಾಜಕೀಯದಲ್ಲಿ ಧಾರ್ಮಿಕತೆ ಪ್ರವೇಶಿಸಿದೆ. ಆದರೆ ಅದು ಪ್ರಾಮಾಣಿಕವಾದ ಧಾರ್ಮಿಕತೆ ಅಲ್ಲ, ರಾಜಕೀಯದ ಧಾರ್ಮಿಕತೆ. ಧರ್ಮ ಅಂತ ಹೇಳುವುದು ಇವತ್ತು ನಮಗೆ ರಾಜಕೀಯದ ಅಧಿಕಾರವನ್ನು ಹಿಡಿಯುವ ಒಂದು ದಾಳವಾಗಿ ಪರಿಣಮಿಸಿದೆ. ಇದರಲ್ಲಿ ನಿಜಕ್ಕೂ ಸಫರ್ ಆಗೋದು ಯಾವುದು ಗೊತ್ತಾ ನಿಮಗೆ? ನಿಜಕ್ಕೂ ಸೋತ್ ಹೋಗೋದು ನಿಜವಾದ ಧರ್ಮಶ್ರದ್ಧೆ, ನಿಜವಾದ ನೈತಿಕ ಶ್ರದ್ಧೆ. ಯಾವುದನ್ನು ಧರ್ಮ ಒಂದು ಉನ್ನತವಾದ ಆದರ್ಶವಾಗಿ ಬೆಳೆಸಬೇಕು, ಯಾವುದನ್ನು ಧರ್ಮ ನಿಜವಾದ ಉನ್ನತವಾದ ಆದರ್ಶವಾಗಿ ಬೆಳೆಸಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯೋ, ಯಾವ ನೀತಿಯನ್ನು ಬೆಳೆಸಬೇಕು ಅಂತ ಪಡ್ತಾ ಇದೆಯೋ, ಅದು ರಾಜಕೀಯದ ದಾಳವಾದಾಗ ಅದಕ್ಕೆ ಏಟು ಬೀಳುತ್ತೆ. ಹೀಗೆ ಧರ್ಮವಲ್ಲದ ಒಂದು ಕಾರಣಕ್ಕೆ, ಧಾರ್ಮಿಕತೆ ಅಲ್ಲದ ಇನ್ನೊಂದು ಕಾರಣಕ್ಕೆ ಬಳಕೆ ಆಗಲಿಕ್ಕೆ ತೊಡಗಿದಾಗ ಅದರ ಧಾರ್ಮಿಕ ಶಕ್ತಿಯನ್ನು ಕಾಣಿಸಿದಂತಹ, ಧಾರ್ಮಿಕ ನೆಲೆಗಳ ಮೂಲಕ ಅದರ ನೈತಿಕ ಶಕ್ತಿಯನ್ನು ತೋರಿಸಿಕೊಟ್ಟಂತಹ ಕುವೆಂಪು ಅಂತ ಲೇಖಕರು ಇವತ್ತು ನಮಗೆ ಎಲ್ಲ ಕಾಲಕ್ಕಿಂತ ಹೆಚ್ಚು ಮುಖ್ಯ ಆಗ್ತಾರೆ. ಇವತ್ತು ನಾನು ಕುವೆಂಪು ಅವರು ನಮಗೆ ಕೊಟ್ಟ ಆರ್ಷ ದರ್ಶನವನ್ನಾಗಲಿ, ವೈದಿಕ ದರ್ಶನವನ್ನಾಗಲಿ, ಅಧ್ಯಾತ್ಮದ ದರ್ಶನವನ್ನಾಗಲಿ ಎಲ್ಲ ಕಾಲಕ್ಕಿಂತ ಹೆಚ್ಚು ನನಗೆ ದೇವರಲ್ಲಿ ನಂಬಿಕೆ ಇರಲಿ ಇಲ್ಲದಿರಲಿ ನನಗೆ ಅದನ್ನು ಚರ್ಚೆ ಮಾಡಬೇಕು ಅಂತ ಕಾಣುತ್ತೆ. ಯಾಕೆಂದರೆ ಇವತ್ತಿನ ಈ ಧಾರ್ಮಿಕ ಸ್ಥಿತಿಗೆ, ರಾಜಕೀಯ ಮತ್ತು ಧರ್ಮ ಕೈ ಜೋಡಿಸ್ತಾ ಇರುವಂಥ ಇವತ್ತಿನ ಸ್ಥಿತಿಗೆ ಕುವೆಂಪುವಿನ ತತ್ವ ಮತ್ತು ಆ ತತ್ವದ ಚಿಂತನೆ ನಮಗೊಂದು ಬಿಡುಗಡೆಯ ಹಾದಿಯನ್ನು ತೋರಿಸಿತು. ಆದ್ದರಿಂದ ಅದು ನನಗೆ ಬಹಳ ಮುಖ್ಯವಾದಂಥ ಒಂದು ವಿಚಾರ ಅಂತ ಆಗುತ್ತೆ. ಶೂದ್ರ ಅನುಭವವನ್ನು, ಶೂದ್ರ ಲೋಕವನ್ನು ತಂದದ್ದು ಹೌದು, ಅದರ ಜೊತೆ ಅವರು ಕೊಟ್ಟಂಥ ಇನ್ನೂ ಅನೇಕ ಅಂಶಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ನಾನು ಸುಮ್ಮನೆ ನಾನಾಗ ಹೇಳಿದೆ ಅಲ್ಲ, ಒಂದು ವೈಯಕ್ತಿಕವಾಗಿ ಹೋಗೋದು, ಒಂದು ವಿಮರ್ಶೆಯ ಮೂಲಕ ಪ್ರವೇಶಿಸೋದು ಅಂತ. ಒಂದು ದೊಡ್ಡ ಕೃತಿ ವಿಮರ್ಶೆಯ ಮೂಲಕ ಪ್ರವೇಶಿಸಿದರೆ ಅದು ಹೇಗೆ ಇನ್ನೂ ತೋರಿಸಿಕೊಡುತ್ತದೆ ಅಂತ ಹೇಳೋದಕ್ಕೆ ನಾನು 2 ಉದಾಹರಣೆಗಳನ್ನು ಕೊಟ್ಟು 2 ಡೆಮಾನ್ಸ್ಟ್ರೇಷನ್ ಮಾಡ್ತೇನೆ. ಇಬ್ಬರು ನಾವು MGK ಬರೆದ ಕುವೆಂಪು ಕಾದಂಬರಿಗಳಲ್ಲಿ ಕೇಂದ್ರ ಪ್ರಜ್ಞೆ ಇಲ್ಲ ಅಂತ ಹೇಳುವ ಕಲ್ಪನೆಯ ಮೊದಲು ಬಂದಂಥ ಒಂದು ವಿಮರ್ಶೆ ಇದೆ. ಕೇಂದ್ರ ದಾರ್ಶನಿಕತೆ ಇಲ್ಲ ಅಂತ ಹೇಳುವ ಗಿರಡ್ಡಿ ಗೋವಿಂದರಾಜರ ವಿಮರ್ಶೆ ಇದೆ. ಅದರ ನಂತರದ ಜನರೇಷನ್ ಅವರು ಬರೆದಂಥ 2 ವಿಮರ್ಶೆಯನ್ನು ತಗೊಳ್ತೇನೆ. ಈ 2 ವಿಮರ್ಶೆಗಳು ಯಾವುದು ಅಂದರೆ, ಒಂದು ಕೆ ಸತ್ಯನಾರಾಯಣ ಅವರ ಖಾಸಗಿ ವಿಮರ್ಶೆ ಅಂತ ಹೇಳುವಂಥ ಒಂದು ಪುಸ್ತಕದಲ್ಲಿ ಒಂದು ಲೇಖನ ಬರೆದಿದ್ದಾರೆ. ಟಾಲ್ಸ್ಟಾಯ್ ಮತ್ತು ಕುವೆಂಪುವನ್ನು ತಂದು ಒಂದು ಮೊಲೆಯುಡುವ ಪ್ರಸಂಗವನ್ನು ಇಟ್ಟುಕೊಂಡು ಅವರದ್ದೊಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಆ ಮೊಲೆಯುಡುವ ಪ್ರಸಂಗಕ್ಕೆ ಸ್ತ್ರೀವಾದಿ ನೆಲೆಯಲ್ಲಿ ನಮ್ಮ ಬಹಳ ಮುಖ್ಯ ಸ್ತ್ರೀವಾದಿ ಚಿಂತಕಿಯರಲ್ಲಿ ಒಬ್ಬರಾದಂಥ ಸುಮಿತ್ರಾಬಾಯಿ ಅವರು ಒಂದು ಲೇಖನ ಬರೆದಿದ್ದಾರೆ. ಈ 2 ಲೇಖನಗಳನ್ನು ಇಟ್ಟು ನಂದು ಒಂದೇನು ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾನು ಹೇಳಿದ ಮೇಲೆ ಇನ್ನೊಂದು ಹೇಳ್ಬೋದು ಇನ್ನೊಬ್ಬ ವಿಮರ್ಶಕ. ಅದಲ್ಲ, ಒಂದು ಕೃತಿ ಒಂದು ಜೀವಂತ ಕೃತಿ ಆದಾಗ ಅದು ಎಷ್ಟು ವ್ಯಾಖ್ಯಾನಗಳನ್ನು ತಡ್ಕೊಳ್ತದೆ ಜೀವಂತ ಇದ್ದಾಗ.
ಆ ಡೈಮೆನ್ಷನ್ ಅನ್ನು ಕಳ್ಕೊಂಡು ಏಕಮುಖವಾದಾಗ ಅಷ್ಟು ವ್ಯಾಖ್ಯಾನವನ್ನು ತಳ್ಕೊಳ್ಳಿಲ್ಲ. ನೋಡಿ, ಸುಮಿತ್ರಾಬಾಯಿ ಅವರು ಈ ಸಂದರ್ಭ ಏನು ಅಂದರೆ, ಮಲೆಗಳಲ್ಲಿ ಮದುಮಗಳಲ್ಲಿ ಆ ಮಗುವಿಗೆ, ದೇವಯ್ಯನ ಮಗು ಚೆಲುವಯ್ಯನಿಗೆ ಹಾಲು ಕುಡಿಸಬೇಕು ಅಂತ ದೇವಯ್ಯನ ಹೆಂಡತಿ ದೇವಮ್ಮ ತಹತಹಿಸ್ತಾ ಇರ್ತಾಳೆ. ಅಲ್ಲಿ ಎಲ್ಲ ಕಷಾಯ ಕುಡಿಯೋದು, ಕನ್ನೇರು ಕಡಿ ಕಷಾಯ ಆವಾಗಿನ ಕಾಲದಲ್ಲಿ. ಈ ಆ್ಯಕ್ಚುಲಿ ಮಳೆಗಳಲ್ಲಿ ಮದುಮಗಳು ಕಾದಂಬರಿ ಕಾನೂರು ಹೆಗ್ಗಡದಿಗಿಂತ ಒಂದು 30 ವರ್ಷ ಮೊದಲಿನ ಕಾಲ ಅದು, ಬರೆದದ್ದು ಆಮೇಲೆ ಆದರೂ ಕೂಡ. ಆವಾಗ ಕಾಫಿ ಬಂದಿರುತ್ತೆ, ಈ ಕ್ರಿಶ್ಚಿಯನ್ರ ಮೂಲಕ ಕಾಫಿ ಬಂದಿರುತ್ತೆ. ಈ ದೇವಯ್ಯನಿಗೆ ಕಾಫಿ ಇಷ್ಟ ಆಗುತ್ತೆ, ಯಾಕಂದರೆ ಕ್ರಿಶ್ಚಿಯನ್ ಪಾದ್ರಿಯ ಮಗಳು ಎಲ್ಲ ಅವನಿಗೆ ಕಾಫಿ ಮಾಡಿಕೊಡ್ತಾಳೆ. ಅವನು ಹೆಂಡತಿಯನ್ನು ಡೈವರ್ಸ್ ಮಾಡಿ ಪಾದ್ರಿಯ ಮಗಳನ್ನು ಮದುವೆ ಆಗ್ಬೋದು ಅಂತ ಪಾದ್ರಿ ಯೋಚನೆ ಮಾಡ್ತಿರ್ತಾನೆ, ಅವನನ್ನು ಕನ್ವರ್ಟ್ ಮಾಡಿ ಇತ್ಯಾದಿ. ಇವನು ಒಲೆಕಟ್ಟೆ ಹತ್ರ ಕೂತ್ಕೊಂಡು ಹೆಂಡತಿಗೆ ಕಾಫಿ ಮಾಡೋದು, ಒಳ್ಳೆ ಕಾಫಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇರ್ತಾನೆ. ಅವಳಿಗೆ ಅದರಲ್ಲಿ ಗಮನ ಇಲ್ಲ, ನೀನು ಏನೋ ಒಂದು ಕಷಾಯದಾಗಿ ಕಾಫಿ ಮಾಡ್ತೀಯ, ಹಂಗಲ್ಲ, ಒಳ್ಳೆ ಕಾಫಿ ಹಿಂಗೆ ಮಾಡಬೇಕು ಅಂತ ಅವನು ಅಡಿಗೆ ಮನೆಯಲ್ಲಿ ಕೂತು ಹೆಂಡತಿಗೆ ಹೇಳಿಕೊಡ್ತಾ ಇರ್ತಾನೆ. ಅವಳ ಗಮನ ಎಲ್ಲ ಆ ಮಗುವಿನ ಮೇಲೆ ಇರುತ್ತೆ. ಮಗುವಿಗೆ ಹಾಲು ಕುಡಿಸಬೇಕು, ಮಗು ಅಜ್ಜಿಯ ಕೈಯಲ್ಲಿರುತ್ತೆ. ಈ ದೇವಯ್ಯನ ತಾಯಿ ಕಲ್ಲೇಗೌಡರ ಹೆಂಡತಿಗೆ, ಕಲ್ಲೇಗೌಡರು ಮನಸ್ಸಿನಲ್ಲಿ ಬಹಳ ಕ್ರೌರ್ಯ ಇರುವಂಥವರಲ್ಲ, ಮೃದು. ಆದರೆ ಆಳುಗಳ ಎದುರು ಜೋರಾಗಿ ನೋಡಲಿಕ್ಕೆ ಆಳುಗಳಿಗೆ ಹೊಡೆತ ಹಾಕ್ತಾರೆ. ಆಮೇಲೆ ಅವರಿಗೆ ಊಟ ಸೇರೋದಿಲ್ಲ, ಇದಾಗೋದಿಲ್ಲ, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಅವರನ್ನು ಕಂಟ್ರೋಲ್ ಮಾಡ್ತಾ ಇರ್ತಾಳೆ, ಓಡಿಸಬೇಡಿ ಆಳುಗಳಿಗೆ ಅಂತ. ಈ ದೊಡ್ಡಳ್ಳಿಯ ಕಳ್ಳಯ್ಯ ಗೌಡ್ರಿಗೂ ಸಿಂಬಾವಿ ಗೌಡ್ರಿಗೂ ಪಾರಂಪರಿಕವಾದಂಥ ಕುಟುಂಬ ದ್ವೇಷ ಇದೆ. ಈ ಗುತ್ತಿ ಈ ಕಲ್ಲಯ್ಯ ಗೌಡರ ಕೆಲಸದ ಹೆಣ್ಣಾಳನ್ನು ಅವರ ಆಜ್ಞೆಗೆ ವಿರುದ್ಧವಾಗಿ ಬಚ್ಚನಿಗೆ ಮದುವೆ ಮಾಡಿಕೊಡದೆ ಹಾರಿಸಿಕೊಂಡು ಹೋದ ಅವರಿಗೆ ಸಿಟ್ಟಿರುತ್ತೆ. ಅವರ ಹತ್ರ ಸುಳ್ಳು ಹೇಳಿದ್ದಾರೆ ಅಂತ ಈ ಹೊಲೆಯರನ್ನು ಕರೆದು ಅವರಿಗೆ ಹೊಡಿಸ್ಲಿಕ್ಕೆ ಏರ್ಪಾಡು ಮಾಡಿ ಅದಕ್ಕೆ ಇವರನ್ನು ತಗೊಂಡ್ಬಂದಿದ್ದಾರೆ. ಯಾರನ್ನ? ಇಜಾರ್ ಸಾಬಿನ ಬಂದು ದೊಡ್ಡ ಬೀರನ ಒಬ್ಬ ಮಗ ತಪ್ಪಿಸಿಕೊಳ್ತಾನೆ ಬಾರದೆ, ದೊಡ್ಡ ಬೀರ ಮುದುಕ ಮತ್ತು ಅವನ ಮಗ ಸಣ್ಣ ಬೀರ ಬರ್ತಾನೆ. ಆ ಸಣ್ಣ ಬೀರನಿಗೆ ಹೊಡೆಯುವ ಬೊಬ್ಬೆ ಆಗ್ತಾ ಇದೆ. ತಾಯಿ ಹೇಳ್ತಾ ಇದ್ದಾಳೆ, ಯಾರು? ದೇವಯ್ಯನ ತಾಯಿ, ತಮ್ಮ ಹೋಗಿ ಒಮ್ಮೆ ಹೊಡೆಯೋದನ್ನು ನಿಲ್ಲಿಸು, ಕೊಂದೇ ಹಾಕ್ತಾರೆ ಈಗ ಹೊಲೆಯನನ್ನ ಅಂತ ಹೇಳ್ತಾರೆ. ಅವರು ಕೊಂದೇ ಹಾಕ್ಬಿಡ್ತಾರೆ ಈಗ, ನಿಲ್ಲಿಸು ಅಂತ. ಅವನು ಕಾಫಿ ಮಾಡೋದ್ರಲ್ಲಿದ್ದಾನೆ. ಎರಡು ಕನಾತಿ, ಅವ್ರಿಗೆ ಏನು ಹೇಳಿದಂಗೆ ಕೇಳೋದಿಲ್ಲ ಅಂತ ಹೇಳ್ಕೊಂಡು ಅವನ ಅದರ ಬಗ್ಗೆ ಯೋಚನೆ ಇಲ್ಲ. ಈ ತಾಯಿಯ ಹೃದಯ ಅದರಲ್ಲಿ ಒದ್ದಾಡ್ತಾ ಇದೆ. ಹೊಡೆದು ಹಾಕಿ ಕೊಂದುಬಿಡ್ತಾರೆ ಈಗ ಅವನನ್ನು ಅಂತ. ತಿನ್ಲಿ 2 ಪೆಟ್ಟು ಅಂತ ದೇವಯ್ಯ ಹೇಳಿ ಅವನು ಕಾಫಿಯಲ್ಲಿ ತೊಡಗಿದ್ದಾನೆ. ದೇವಮ್ಮ ಈ ಮಗುವಿಗೆ ಹಾಲು ಕೊಡಿಸೋದ್ರಲ್ಲಿರ್ತಾರೆ. ಅವನ ಬೊಬ್ಬೆಯನ್ನು ಕೇಳಿ ತಿಮ್ಮಿಯ ತಾಯಿ ಸೇಸಿ, ಅಂದರೆ ದೊಡ್ಡ ಬೀರನ ಹೆಂಡತಿ, ಈ ಸಣ್ಣ ಬೀರನ ತಾಯಿ ಬರ್ತಾಳೆ. ಆ ತಾಯಿ ಈ ಕಲ್ಲಯ್ಯ ಗೌಡ್ರನ್ನ ಮತ್ತೆ ಈಜಾರ್ ಸಾಬಿಯನ್ನ ಎದುರಿಸಿ ಕಲ್ಲಯ್ಯ ಗೌಡ್ರಿಗೆ ಅಡ್ಡ ಬೀಳುವುದರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾಳೆ. ಇಜಾರ್ ಸಾಬಿಯನ್ನ ಕೆಕ್ಕರಿಸಿ ನೋಡುವುದರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾಳೆ. 3 ತಾಯಿಯಂದ್ರು ಅಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ನೋಡಿ. 3 ಜನ ತಾಯಿಯಂದ್ರು. ಒಂದು ದೊಡ್ಡ ಕ್ರೌರ್ಯ ನಡೀತಾ ಇದೆ ಆ ಜಾಗದಲ್ಲಿ. ಒಂದು ದೊಡ್ಡ ಶೋಕಿ ನಡೀತಾ ಇದೆ, ಇವನಿಗೆ ಕಾಫಿ ಕುಡಿಬೇಕು. ಅಲ್ಲಿ ಒಂದು ಕ್ರೌರ್ಯ ನಡೆದು ಅವನ ಬೆನ್ನು ಆಗಿ ಅವನು ಕೌಚಿ ಬಿದ್ದು ರಕ್ತ ಚೆಲ್ಲುತ್ತಾ ಇದೆ. ಅವನು ಕೂಗ್ತಾ ಇದ್ದಾನೆ, ಅವನಿಗೆ ಬೋಧ ತಪ್ಪಿದೆ, ಅವನ ಪ್ರಜ್ಞೆ ತಪ್ಪಿ ಹೋಗಿದೆ ಆ ಏಟ್ನಲ್ಲಿ. ಇಜಾರ್ ಸಾಬಿ ಮೆರಿತಾ ಇದ್ದಾನೆ ಇನ್ನೂ ಹೊಡಿಲಿಕ್ಕೆ. ಈ ಒಂದು ಕಡೆ ಕ್ರೌರ್ಯ, ಒಂದು ಕಡೆ ಜಮೀನ್ದಾರತಿನ ಕ್ರಮ, ಒಂದು ಕಡೆ ಒಂದು ಸಾಮಾಜಿಕ ಸ್ಥಾನಮಾನ, ಒಂದು ಕಡೆ ಒಂದು ಸಾಂಸ್ಕೃತಿಕವಾದಂತಹ ಅಸಂಸ್ಕೃತವಾದಂತಹ ಒಂದು ನೆಲೆ, ಒಂದು ಕಡೆ ಬ್ರಿಟಿಷ್ ರೂಲ್ ಇದೆ, ಆ ಲೋಕದಲ್ಲಿ ಬೇರೆ ಯಾವ ಕಾನೂನು ಇಲ್ಲ ಅಂತ ಹೇಳುವಂಗೆ ನಡೀತಾ ಇರುತ್ತೆ. ಆದರೆ 3 ತಾಯಿಯಂದ್ರ ಹೃದಯ 3 ರೀತಿಯಲ್ಲಿ ಅಲ್ಲಿ ಒದ್ದಾಡ್ತದೆ. ಪೆಟ್ಟು ತಿಂದ ಮಗನ ತಾಯಿಗೆ ಆ ನೋವನ್ನು ತಕ್ಷಣ ನಿಲ್ಲಿಸೋದು, ಬೆಟ್ಟಯ್ಯ ಗೌಡರ ಹೆಂಡತಿ ಆದಂತಹ ತಾಯಿಗೆ ಇಡೀ ಕುಟುಂಬದ ಶಾಂತಿಯನ್ನು ಕಾಪಾಡೋದು, ತಕ್ಷಣ ಚೊಚ್ಚಿಲು ಹೆರಿಗೆಯ ಮೊದಲ ಮಗುವಿನ ದೇವಮ್ಮನಿಗೆ ಆ ಕ್ಷಣಕ್ಕೆ ಆ ಮಗುವಿಗೆ ಮೊಲೆ ಹಾಲನ್ನು ಕೊಡೋದು. ಈ 3 ನೆಲೆಗಳು ನಡೀತಾ ಇರ್ತವೆ. ಆ 3 ಸಾಧಿತ ಆಗ್ತದೆ ಅಲ್ಲಿ. ಈ 3 ಅಂಶಗಳು ಸಾಧಿತ ಆಗ್ತದೆ. ಆ ಕ್ರೌರ್ಯವೂ ನಿಲ್ತದೆ, ಇವಳ ದೇವಯ್ಯನ ತಾಯಿಯೂ ಯಶಸ್ವಿ ಆಗ್ತಾಳೆ, ಇವಳಿಗೂ ಮೊಲೆ ಹಾಲು ಕೊಡ್ಲಿಕ್ಕೆ ಆಗುತ್ತೆ. ಆದರೆ ಅದು ಹೇಗೆ ನಡೀತದೆ ಅಂದರೆ ನೋಡಿ, ಆ ವಿವರವನ್ನು ನಾನು ಓದಕ್ಕೆ ಹೋಗೋದಿಲ್ಲ. ಅವಳು ಒಂದು ಶೃಂಗ, ಒಂದು ಔನ್ನತ್ಯದ ರಸಪ್ರಜ್ಞೆಯ ನೆಲೆಯಲ್ಲಿ ಅದು ನಡೆಯುತ್ತದೆ ಅಂತ ಹೇಳ್ತದೆ. ಈಗ ಸುಮಿತ್ರಾಬಾಯಿ ಅವರು ಏನು ಹೇಳೋದು ಅಂದರೆ,
ಮಾತೃತ್ವದ ಜೈವಿಕ ಪ್ರಕ್ರಿಯೆಯೊಂದನ್ನು ಕುವೆಂಪು ಕರಿಸಿರುವುದನ್ನು ದೇವಮ್ಮನ ಚಿತ್ರ ಸೂಚಿಸುತ್ತದೆ. ಆದರೆ ನಿಜವಾದ ಮಾತೃತ್ವದ ವಾತ್ಸಲ್ಯ ಎನ್ನುವುದು ಸಂತಾನಕ್ಕಷ್ಟೇ ಸೀಮಿತವಾದ್ದಲ್ಲ. ಗಂಡುಗಳಲ್ಲೂ ಇಂಥ ಮಾತೃತ್ವದ ಅಂಶವನ್ನು ಇರ್ಬೋದು. ಆ ಮಾತೃತ್ವದ ಅಂಶ ಹೂವಯ್ಯನಲ್ಲಿ, ಮುಕುಂದಯ್ಯನಲ್ಲಿ ಮೊದಲಾದಲ್ಲಿ ಕೂಡ ಅವರು ಗಂಡುಗಳಾದರೂ ಆ ಮಾತೃತ್ವ ಬರ್ಬೋದು. ಅದು ತನ್ನ ಹೊಟ್ಟೆಯಿಂದ ಹುಟ್ಟಿದ ಮಗುವಿಗೆ ಆಗಬೇಕಾಗಿಲ್ಲ. ಅದರನ್ನು ಸಾಂಸ್ಕೃತಿಕವಾದ ಕಾರಣಗಳಿಂದ ಕುವೆಂಪು ಗುರುತಿಸಕ್ಕಾಗೋದಿಲ್ಲ. ಯಾಕಂದರೆ ಪಿತೃ ಪ್ರಧಾನವಾದಂಥ ಸಾಮಾಜಿಕ ಸಂದರ್ಭದಲ್ಲಿರ್ತಾರೆ, ಗಂಡು ಪ್ರಧಾನ, ಹೆಂಡತಿ ಕೆಳಗೆ. ಆದ್ರಿಂದ ಆಗೋದಿಲ್ಲ. ಆದ್ರಿಂದ ಇದೊಂದು ಜೈವಿಕ ಪ್ರಕ್ರಿಯೆ, ಹಾಲು ಕುಡಿಸುವ ಜೈವಿಕ ಪ್ರಕ್ರಿಯೆಯನ್ನು ಒಂದು ವೈಭವೀಕರಿಸಿ ಇನ್ನೊಂದು ಎತ್ತರಕ್ಕೆ ನೋಡ್ತಾ ಇದ್ದಾರೆ. ಅಲ್ಲಿ ಕಾಣದೇ ಇರೋದು ಕುವೆಂಪುಗೆ ಏನು ಅಂತ ಅವ್ರಿಗೆ ಕಾಣುತ್ತೆ. ಯಾಕಂದ್ರೆ ಗಂಡುಗಳಲ್ಲಿಯೂ ಮಾತೃ ಅಂಶ ಇರ್ಬೋದು, ಅದು ಸಾಂಸ್ಕೃತಿಕ ಕಾರಣದಿಂದ ಕಾಣೋದಿಲ್ಲ ಅಂತ. ಕೆ ಸತ್ಯನಾರಾಯಣ ಹಾಲೂಡಿಸುವ ಪ್ರಸಂಗ ಅಂತಲೇ ಒಂದು ಲೇಖನ ಬರೆದಿದ್ದಾರೆ. ಅದರಲ್ಲಿ ಅವರು ಟಾಲ್ಸ್ಟಾಯ್ನ ಒಂದು ಸಣ್ಣ ಚಾಪ್ಟರ್ ಅನ್ನು ತಗೊಳ್ತಾರೆ. ಅಲ್ಲಿ ಲೆವಿನ್ನಿನ ಹೆಂಡತಿ ಕಿಟ್ಟಿ ಇದ್ದಾಳಲ್ಲ, ಅವಳಿಗೆ ಸುರುವಿನ ಹೆರಿಗೆ ಆಗಿರುತ್ತೆ. ಆ ಮಗುವಿಗೆ ಹಾಲು ಕೊಡುವಂತ ಇಡೀ ಚಿತ್ರದ ವಿವರಗಳು ಆ ಲೇಖನದಲ್ಲಿ ಬರೆದಿದ್ದಾವೆ. ಅದನ್ನು ನೀವು ಇಂಗ್ಲಿಷ್ನಲ್ಲೂ ಓದ್ಬೋದು, ಅದರ ಟ್ರಾನ್ಸ್ಲೇಷನ್ನಲ್ಲೂ ಓದ್ಬೋದು. ಆಮೇಲೆ ಸತ್ಯನಾರಾಯಣ ಏನು ಹೇಳೋದು ಅಂದರೆ, ಕೆ ಸತ್ಯನಾರಾಯಣ ಈ ಹಾಲೂಡಿಸುವ ಪ್ರಸಂಗದಿಂದ ಕುವೆಂಪು ಅದರನ್ನೊಂದು ದಾರ್ಶನಿಕ ಎತ್ತರಕ್ಕೆ ಎತ್ತುತ್ತಾರೆ. ಅವರಿಗೆ ಅದು ನೆನಪಾಗೋದು ಟಾಲ್ಸ್ಟಾಯ್. ಈಗ ಟಾಲ್ಸ್ಟಾಯ್ ಆ ಸಂದರ್ಭದಲ್ಲಿ ಪ್ರಾಕೃತಿಕವಾಗಿ ತಾಯಿ ಮಗು ದೂರದಲ್ಲಿ ಇರುವ ಒಂದು ಕ್ರೌರ್ಯ ಇರ್ಬೋದಷ್ಟೇ ಹೊರತು ಬೇರೆ ರೀತಿಯ ಇಂಥ ಕ್ರೌರ್ಯ ಅಲ್ಲ. ಆದರೆ ಇಲ್ಲಿ ನೋಡಿ, ನಾನೇನು ಹೇಳ್ತೇನೆ ಅಂದರೆ, ಈಗ ಇವರಿಬ್ರು ಹೇಳಿದ್ದು ಒಂದು ನೆಲೆ ಆಯ್ತಾ, ಸುಮಿತ್ರಾಬಾಯಿ ಅವರು ಹೇಳಿದ್ದು ಮತ್ತೆ ಕೆ ಸತ್ಯನಾರಾಯಣ ಹೇಳಿದ್ದು. ನನಗೆ ಅದರನ್ನ ಈಗ ಓದುವಾಗ ನನಗೆ ಅನ್ಸೋದೇನು ಅಂದರೆ, ಅಲ್ಲಿ ಬೆಟ್ಟಯ್ಯಗೌಡರ ಹೆಂಡತಿ ದಾನಮ್ಮ ಇದ್ದಾಳೆ, ದೇವಯ್ಯನ ಹೆಂಡತಿ ದೇವಮ್ಮ ಇದ್ದಾಳೆ, ದೊಡ್ಡ ಬೀರನ ಹೆಂಡತಿ ಸೇಸಿ ಇದ್ದಾಳೆ. ಈ ಮೂವರು ಒಂದು ಕ್ರೌರ್ಯ ನಡೆಯುವ, ಒಂದು ಶೃಂಗಾರ ನಡೆಯುವ, ಒಂದು ಸಂಸಾರ ನಡೆಯುವ ಸಂದರ್ಭದಲ್ಲಿ ಮೂವರಿಗೂ ಆ ತಾಯಿತನದ ಅಂಶ ಮೂರು ರೀತಿಯಲ್ಲಿ ಸಾಧಿತವಾಗುವುದನ್ನು ಕುವೆಂಪು ತೋರಿಸ್ತಾರೆ. ಆ ತಾಯಿಯ ಅಂಶ ಸಾಧಿತವಾಗೋದಕ್ಕೆ ಮತ್ತು ಅದರ ಔನ್ನತ್ಯಕ್ಕೆ ಹಾಲೂಡಿಸುವ ದೇವಮ್ಮನ ಪ್ರಸಂಗವು, ಅದರ ಪೊರೆಯುವ ಶಕ್ತಿಗೆ ಸೇಸಿಯ ಪ್ರಸಂಗವು, ಕುಟುಂಬ ಪೋಷಣೆಯ ಶಕ್ತಿಗೆ ದಾನಮ್ಮನ ಅಂಶವು ಆ ಒಂದೇ ಘಟನೆಯ ಸುತ್ತಲೂ ಇದೆ ಅಂತ ಕಾಣುತ್ತೆ. ಈಗ ನಾವು ಮೂವರು ವಿಮರ್ಶೆ ಬರೆಯುವವರೇ. ಸತ್ಯನಾರಾಯಣ ಕತೆ ಕಾದಂಬರಿ ಇದೇ ದೊಡ್ಡದು ವಿಮರ್ಶೆ ಅಲ್ಲ ಅಂತ ಅವರು ತಿಳ್ಕೊಳ್ತಾರೆ. ಆದರೆ ಅವರು ಕನ್ನಡದಲ್ಲಿ ಬಹಳ ಮುಖ್ಯವಾದಂಥ ವಿಮರ್ಶೆಗಳನ್ನು ಬರೆದವರು ಮತ್ತು ಹೊಸ ವಿಚಾರಗಳನ್ನು ಕೂಡ ಬರೆದಂಥವ್ರು. ಅವರಿಗೆ ಅದು ಏನು ಅವರು ವಿಮರ್ಶಕ ಅಲ್ಲ ಅಂತ ಹೇಳ್ತಾರೆ, ಆದರೆ ನಾನು ಅವರನ್ನು ವಿಮರ್ಶಕ ಅಂತಲೇ ಕನ್ಸಿಡರ್ ಮಾಡಿ, ವಿಮರ್ಶಕನಾದ ಸತ್ಯನಾರಾಯಣ, ವಿಮರ್ಶಕೆಯಾದ ಸುಮತ್ರಿಬಾಯಿ ಮತ್ತು ಓದುವಲ್ಲಿ ಈಗ ವಿಮರ್ಶಕನಾದಂಥ ವಿಜಯಶಂಕರ ಈ ಒಂದೇ ಘಟನೆಯನ್ನು ಮೂರು ರೀತಿಯಲ್ಲಿ ನೋಡ್ತೀರಿ. ನೀವು ಓದಿದ್ರೆ ಇನ್ನೊಂದು ರೀತಿಯಲ್ಲಿ ನೋಡ್ಬೋದು. ಇದು ಆ ಕಾದಂಬರಿಯ ಶಕ್ತಿ. ಅಂದರೆ ನನಗೆ ಈಗ ಅದನ್ನು ಡಿಸ್ಪ್ಯೂಟ್ ಮಾಡಿ ಬರೆಯೋದು ಸುಲಭ, ಅದಲ್ಲ. ಡಿಸ್ಪ್ಯೂಟ್ ಮಾಡ್ತಾ ಇದ್ದಾಗೆ ನನಗೆ ಇನ್ಯಾರೋ ಬೇರೆ ರೀತಿಯಲ್ಲಿ ಡಿಸ್ಪ್ಯೂಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅದು ಯಾಕಂದರೆ ಅದು ಒಂದು ಜೀವಂತವಾದಂತಹ ಸೃಜನ ಶಕ್ತಿಯಿಂದ ಹುಟ್ಟಿದಂತಹ ಒಂದು ಅಂಶ. ಇಷ್ಟಕ್ಕೆ ಅದು ನಿಂತಿಲ್ಲ ತಾಯಿ ಅಂಶ. ದಯವಿಟ್ಟು ಗಮನಿಸಬೇಕು. ದೊಡ್ಡಣ್ಣ ಹೆಗಡೆ ಅಂದರೆ ಸುಬ್ಬಣ್ಣ ಹೆಗಡೆಯವರ ಮಗ ತಿರುಪತಿಗೆ ಹೋಗಿ ಕಳೆದು ಹೋಗಿದ್ದಾನೆ ಅಂತ ಆಗುತ್ತೆ. ಕಳೆದು ಹೋದಂತಹ ತಿರುಪತಿಗೆ ಹೋದಂತಹ ದೊಡ್ಡಣ್ಣ ಹೆಗಡೆ ಅವನು ಯಾರು ಅಂದರೆ ಹುಲಿಯ 3 ಮರಿಗಳನ್ನೇ ಎತ್ಕೊಂಡು ಬಂದವನು. ಆ ಹುಲಿಯ 3 ಮರಿಗಳನ್ನು ಎತ್ತುಕೊಂಡು ಬಂದಾಗ, ಆ ಹುಲಿ ಚೇಸ್ ಮಾಡ್ಕೊಂಡು ಬಂದಾಗ ಹುಲಿಯನ್ನು ಗುಂಡು ಹೊಡೆದು ಕೊಂದದ್ದು. ಆ ಗಲಾಟೆಯಲ್ಲಿ ಹುಲಿ ಪರಿಚಯ ಅವನ ಬಲದ ಭುಜದಲ್ಲಿ ಗಾಯ ಆಗಿದೆ. ಅದುವೇ ಅವನು ದೊಡ್ಡಣ್ಣ ಹೆಗಡೆ ಹೌದಾ ಅಲ್ವಾ ಅಂತ ಗುರ್ತಿಡ್ಲಿಕ್ಕಿರುವ ದೊಡ್ಡ ಆಧಾರ. ಆ ಶೌರ್ಯದಿಂದಲೇ ಅವನು ರಂಗಮ್ಮ ಹೆಗಡತಿಯನ್ನು ಮದುವೆ ಆದ್ದು, ಅವನ ರಂಗಪ್ಪ ಹೆಗಡೆಯ ತಂಗಿಯನ್ನು. ಆ ತಾಯಿ ಹುಲಿಯ ಮಕ್ಕಳನ್ನ ಮಗು ಸತ್ತಿದೆ. ಅದು ತಾಯಿ ಹುಲಿಯನ್ನು ಕೊಂದ, ಆ ಹುಲಿ ಮರಿಗಳು ಸತ್ತು. ಈ ಹುಲಿಕಲ್ಲು ನೆತ್ತಿಯನ್ನು ಹತ್ತುತ್ತಾ ಹೋಗುವಾಗ ಅನಂತ ಐಗಳಿಗೆ ಸುಬ್ಬಣ್ಣ ಹೆಗಡೆಯವರು ಹೇಳೋದು ಏನು ಅಂದರೆ, ನೋಡು, ನಾನು ನನ್ನ ದೊಡ್ಡ ಅಣ್ಣ ದುಗ್ಗಣ್ಣ ಚಿಕ್ಕವರಾಗಿದ್ದಾಗ ಒಂದು ಹೆಂಟೆ
ಮೊಟ್ಟೆ ಇಟ್ಟು ಮರಿಗಳಿಗೆ ಕಾವು ಕೊಡ್ತಾ ಇತ್ತು, ಆ ಮರಿಗಳನ್ನು ಸಾಕ್ತಾ ಇತ್ತು. ಆ ತಾಯಿ ಹೆಂಟೆಯನ್ನು ನಾನು ಕೊಂದೆ, ಮಾಂಸ ಸಿಗುತ್ತೆ ಅಂತೇಳಿ ಅದನ್ನು ಕೊಂದು ತಗೊಂಡು ಬಂದೆ. ನಮ್ಮ ದೊಡ್ಡಣ್ಣಾದರೂ ಏನು ಮಾಡ್ದ? ಹುಲಿಯಲ್ಲಿ ತಾಯಿ ಮತ್ತು ಮಕ್ಕಳನ್ನು ಬೇರೆ ಮಾಡ್ದ, ಮರಿಯನ್ನು ಕೊಂದ, ಇದರನ್ನು ಕೊಂದ. ಆ ತಾಯಿ ಅಂದ್ರದ್ದು ಒಂದು ಶಾಪ ಇರ್ಬೋದಲ್ವಾ, ಹೀಗೆ ನಾವು ಅಪ್ಪ ಮಕ್ಕಳು ನಾವೆಲ್ಲ ಬೇರೆ ಬೇರೆ ಆಗಕ್ಕೆ ಅಂತ ಒಂದು ಮಾತು ಹೇಳ್ತಾರೆ. ಒಂದು ಈ ತಾಯಿಯ ಕಲ್ಪನೆ ಇಲ್ಲಿ ಮನುಷ್ಯರ ನಡುವೆ ಇರೋದು, ನೀವು ಆ ಘಟನೆಯನ್ನು ನೆನಪು ಮಾಡಿದರೆ ಅದು ಇಡೀ ಜೀವ ವಿಕಾಸಕ್ಕೆ ಮತ್ತು ಜೀವ ಜಗತ್ತಿಗೆ ಕನೆಕ್ಟ್ ಆಗಿಬಿಡುತ್ತೆ. ಕುವೆಂಪುವಿನ ಒಳ ನೇಯ್ಗೆಗಳಿದ್ದಾವಲ್ಲ, ಇದು ಹೀಗೆ ಬರುತ್ತೆ. ಇನ್ನು 2 ಅಂಶಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದು ಸಂತೋಷವಾಗಿ ಮಾತಾಡ್ತಾ ಇರ್ಬೋದು ಇದ್ರ ಬಗ್ಗೆ, ಯಾಕಂದರೆ ಆಸ್ ಯು ಟಾಕ್ ಯು ಗೆಟ್ ಇನ್ವಾಲ್ವ್ಡ್ ಇನ್ ದ ನಾವೆಲ್, ಅದು ಅದರ ಪ್ರಾಬ್ಲಮ್. ನೋಡಿ, ಅಲ್ಲಿ ವೆಂಕಟಪ್ಪ ನಾಯಕರ ಬಗ್ಗೆ ಬರೀತಾ, ಅಂದರೆ ಹೂವಳ್ಳಿ ಚಿನ್ನಮ್ಮನ ತಂದೆಯ ಬಗ್ಗೆ ಬರೀತಾ, ಅವರು ಯಾವುದೋ ಒಂದು ಗರಡಿ ಮಾಡಿ ಗಟ್ಟು ಮುಷ್ಟಾದ ಆಳು, ಅವರೆಲ್ಲ ಮೊದಲು ಈ ಪಾಳೆಗಾರರ ದಂಡನಾಯಕರಾಗಿದ್ದಂಥ ಒಬ್ಬರು, ಅವರ ಮನೆಯಲ್ಲಿ ಹಳೆ ಕಟಾರಿಗಳೆಲ್ಲ ಇದ್ದಾವೆ ಅಂತ ಹೇಳುವ ಒಂದು ರೆಫರೆನ್ಸ್ ಬರ್ತದೆ ಅದರಲ್ಲಿ. ವಿಜಯನಗರದ ಅವನತಿ ಆದ ನಂತರ ಈ ಪಾಳೆಪಟ್ಟುಗಳೆಲ್ಲ ಬೇರೆ ಬೇರೆ ಆದವು. ಎಲ್ಲ ನಾಯಕರುಗಳು ಅವರು ಇವರು ಬೇರೆ, ಚಿತ್ರದುರ್ಗ ಬೇರೆ ಆಯಿತು, ಕೆಳದಿ ಬೇರೆ ಆಯಿತು, ಮೈಸೂರು ಬೇರೆ ಆಯಿತು, ಇತ್ಯಾದಿಗಳೆಲ್ಲ ಬೇರೆ ಬೇರೆ ಆಗ್ತಾ ಹೋದವು. ಈ ಬ್ರಿಟಿಷರು ಬಂದ ಮೇಲೆ ಈ ಪಾಳೆಪಟ್ಟುಗಳನ್ನು ತೆಗೆದು ಅವರ ಅಧಿಕಾರ ಸ್ಥಾಪನೆ ಆದ ಮೇಲೆ ಬ್ರಿಟಿಷರು ಅವರಿಗೆ ಮುಖ್ಯವಾಗಿ ಇದ್ದಂಥದ್ದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಮತ್ತು ಗಣಿಗಾರಿಕೆ, ಭೂಮಿಯ ಒಳಗಿರುವಂಥ ಈ ಖನಿಜವನ್ನು ಪಡೆಯೋದು ಇತ್ಯಾದಿ. ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಅವರು ಅವರದ್ದೇ ಆದ ಒಂದು ಪಾಳೆಗಾರಿ ವ್ಯವಸ್ಥೆಯನ್ನು ಬೆಳೆಸ್ತಾ ಹೋದರು. ಹಾಗೆ ಬೆಳೀತಾ ಹೋದಂಥದ್ರಲ್ಲಿ ಈ ಗೌಡ್ರುಗಳ ಪ್ರಾದುರ್ಭಾವ ಬಂದಿದೆ. ನಿಮಗೆ ಬಹಳ ಸೂಕ್ಷ್ಮವಾಗಿ ನೀವು ಈ ಭೂಮಾಲೀಕರು ಬೆಳೆದಂಥ ಕ್ರಮವನ್ನು ಗಮನಿಸ್ತಾ ಬಂದರೆ ಅದಕ್ಕೆ ಎವಿಡೆನ್ಸ್ ಇದೆ. ಹೇಗೆ ಅಂದರೆ, ಕಾನೂನಿನ ಪ್ರಕಾರವೇ ಒಬ್ಬ ಅಲ್ಲಿ ಒಂದು ಏನು ಇಲ್ಲದ ಒಬ್ಬ ಕಾನೂನಿನ ಲಾಭ ಪಡ್ಕೊಂಡೇ ಕಟ್ಟಬಹುದು ಅಂತ. ಪ್ರತಿ ಕಾಲಕ್ಕೂ ಕಾನೂನಿನ ಲಾಭ ಪಡ್ಕೊಂಡು ಭೂಮಿಯನ್ನು ಸಂಪತ್ತನ್ನು ಮಾಡಲಿಕ್ಕಾಗತ್ತೆ. ನೋಡಿ, ನೀವು ಇತ್ತೀಚೆಗೆ ನೋಡಿದರೆ ಇಲ್ಲಿ ಯಾರೋ ಒಂದು ಎಕರೆಗೆ 2 ಲಕ್ಷ ರೂಪಾಯಿ ಹಾಗೆ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಆಸ್ಪತ್ರೆಗೆ ಕ್ಯಾನ್ಸರ್ ರಿಸರ್ಚಿಗೆ ಅಂತ ತಗೊಂಡು ಅದನ್ನು ಯಾವುದನ್ನು ಕೊಟ್ಟದ್ದು ಇತ್ತೀಚೆಗೆ ಬಂದಿದೆ. ನೋಡಿ, ಕಾನೂನಿನ ಒಳಗೆ ಲಾಭ ಪಡೆಯುವಂಥದ್ದು. ಈ ಮಂಜುನಾಥ ಭಟ್ಟ ಅಂತ ಹೇಳುವವನು ಘಟ್ಟದ ಕೆಳಗಿಂದ ಒಂದು ಕೌಳಿಗೆ ಸಕ್ಕನ್ನು ಹಿಡ್ಕೊಂಡು ಪೂಜೆಗೆ ಅಂತ ಬಂದವನು. ಕ್ರಮೇಣ ಅವನು ಸ್ವಲ್ಪವೇ ಲೋನ್ ಕೊಟ್ಟು ಈ ಕಾನೂನಿನ ಲಾಭವನ್ನು ಪಡ್ಕೊಂಡು ಹೇಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಗೌಡ್ರನ್ನು ಆಳ್ಲಿಕ್ಕೆ ಶುರು ಮಾಡಿದ ಅಂತ ಹೇಳೋದು ಗೊತ್ತಾಗುತ್ತೆ. ನೀವು ಸೂಕ್ಷ್ಮವಾಗಿ ವೆಂಕಟಪ್ಪ ನಾಯಕ ಮತ್ತು ಆಸ್ತಿಯ ಕಾನೂನಿನ ವ್ಯವಸ್ಥೆಯನ್ನು ನೋಡ್ತಾ ಹೋದರೆ, ಹೀಗೆ ಒಂದು ಪಾಳೆಗಾರಿ ವ್ಯವಸ್ಥೆ ಹೋದ ಮೇಲೆ ಒಂದು ಹೊಸ ರೀತಿಯ ಪಾಳೆಗಾರತನ ಯಾವ ರೀತಿ ಬೆಳೀತಾ ಬಂತು ಅಂತ ಹೇಳುವುದರ ಸೂಕ್ಷ್ಮವನ್ನು ಕೂಡ, ಆ ಭೂಮಾಲೀಕತ್ವ ಬೆಳೆದಂಥ ಸೂಕ್ಷ್ಮವನ್ನು ನೀವು ಕಾಣಬಹುದು. ಅದರ ಜೊತೆಯಲ್ಲಿ ಗೇಣಿಗೆ ಭೂಮಿ ಕೊಡುವಂಥ ಕ್ರಮ ಆಲ್ರೆಡಿ ಪ್ರಾರಂಭ ಆಗಿದೆ. ವೆಂಕಟಪ್ಪ ನಾಯಕ ಅವನಿಗೆ ಗೇಣಿಗೆ ಭೂಮಿ ಇದೆ, ಸ್ವಂತ ಭೂಮಿ ಇದೆ. ಈ ಓಬಯ್ಯಗೌಡ ಮತ್ತು ಅವನ ತಂದೆ ಅಣ್ಣಯ್ಯಗೌಡರಿಗೆ ಬರೇ ಗೇಣಿಗೆ ಮಾತ್ರ ಭೂಮಿ. ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ನೀವು ಸ್ಟಡಿ ಮಾಡ್ತಾ ಹೋದರೆ ಆ ಒಂದು ನೆಲೆಯೂ ಕೂಡ ನಿಮಗೆ ಆ ಕಾದಂಬರಿ ಒಳಗೆ ಸಿಗ್ತದೆ. ಇನ್ನು ಕೊನೆಯದಾಗಿ ನಾನು ಹೇಳಬೇಕಾದಂಥ ಅಂಶ ಏನು ಅಂದರೆ, ಪ್ರಾಣಿಗಳ ಒಂದು ಅಂಶ. ಅಲ್ಲಿ ಕಾಡು ಪ್ರಾಣಿಗಳು ಅನೇಕ ಬರ್ತವೆ, ಅದರ ಹೋರಾಟ, ಅದರ ವಿಷಯಗಳು ಬರ್ತವೆ. ಬಟ್ ನಾಡ ಪ್ರಾಣಿಗಳು ಕೂಡ ಒಂದು ಕ್ಯಾರೆಕ್ಟರ್ಸ್ ಆಗಿ ಅಲ್ಲಿ ಡೆವಲಪ್ ಆಗ್ತದೆ. ನಮಗೆ ಎಲ್ರಿಗೂ ಕಾಣೋದು ಹುಲಿಯ, ಆ ಹುಲಿ, ಗುತ್ತಿಯ ಹುಲಿಯ. ಆ ಹುಲಿಯನ ಮೂಲ ರೂಪ ಎಲ್ಲಿದೆ ಅಂದರೆ, ಕಾನೂರು ಹೆಗ್ಗಡತಿಯಲ್ಲಿ ಟೈಗರ್ ಅಂತ ಒಂದು ನಾಯಿ ಇದೆ. ಆ ಟೈಗರ್ ನಾಯಿಯನ್ನ ಆ ಕಳ್ಳನಾಟವನ್ನು ಹಿಡಿಲಿಕ್ಕೆ ಹೋದಾಗ ಆ ಒಂದು ಹಂದಿಗೆ ಗುಂಡೋಡುದು, ಆ ಟೈಗರ್ ನಾಯಿಯನ್ನ ಕಿಲಿಸ್ತರ ಜಾಕಿ ಒಂದು ದೊಣ್ಣೆಯಲ್ಲಿ ಹೊಡೆದು ಕೊಲ್ತಾನೆ. ಆವಾಗ ಅಲ್ಲಿದ್ದಂಥ ಪುಟ್ಟಣ್ಣ ಆ ನಾಯಿಯ ಹೆಣವನ್ನು ಹೆಗಲ ಮೇಲೆ ಹಾಕೊಂಡ್ಬಂದು ತನ್ನ ಒಂದು ಹಳೆ ಪಂಚೆಯನ್ನು ಅದರ ಮೇಲೆ ಹೊದಿಸಿ ಹೂಳ್ತಾನೆ. ಈ ಉಳಿದ ಕೆಲಸದವ್ರಿಗೆ ಗೊತ್ತಾಗೋದಿಲ್ಲ, ಒಳ್ಳೆ ಪಂಚೆ ನಮಗಾದ್ರೂ ಕೊಡ್ಬೋದಿತ್ತಲ್ಲ, ಆ ನಾಯಿಗೆ ಯಾಕೆ ಹೊದಿಸ್ತಾನೆ ಅಂತ. ಅವನು ಕಣ್ಣುನೀರು ಹಾಕ್ಕೊಂಡು ಆ ನಾಯಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಬರ್ತಾನೆ, ಆ ಸತ್ತ ನಾಯಿಯನ್ನು. ಅವನಿಗೆ
ಎಲ್ಲದಕ್ಕಿಂತ ದೊಡ್ಡ ಅವನು ಕೇಳಿದ್ರೆ ಆ ಹಂದಿಯ ಬಾಡು ಬೇಡ, ಅವನಿಗೇನು ಬೇಡ. ಆ ನಾಯಿ ಸತ್ತದ್ದಷ್ಟು. ಅದು ಮೂಲದ ನಾಯಿ. ಹುಲಿಯ ಆಮೇಲಿನ ಡೆವಲಪ್ ಆದಂಥ ನಾಯಿ. ಇಲ್ಲಿ ಒಂದು ಇದಾಗಿದೆ. ಇನ್ನೊಂದು ನೋಡಿ, ಕುದುರೆ ಬರ್ತದೆ. ಅಲ್ಲಿ 2 ಕುದುರೆಗಳಿದ್ದಾವೆ. ಯಾವುದು ಈ ಸಾಬರ ತಟ್ಟು ಕುದುರೆ. ಅದರನ್ನ ಒಂದು ಕುದುರೆಯ ವಿವರವೇ ಇದೆ. ಅದಕ್ಕೆ ಕುದುರೆ, ಹಯ, ಅಶ್ವ ಇತ್ಯಾದಿ ಏನು ಹೆಸರಿಲ್ಲ. ಇದಕ್ಕೆ ಸಾಬರ ತಟ್ಟು ಅಂತ ಹೆಸರು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಓಡ್ಲಿಕ್ಕೂ ಆಗೋದಿಲ್ಲ, ಏನಿಲ್ಲ, ಸಾಮಾನು ಹೊತ್ಕೊಂಡು ಹೋಗ್ಲಿಕ್ಕೆ. ಆ ಸಾಬರ ತಟ್ಟು, ಅದರ ಮೇಲೆ ಈ ದೀವರ ಮದುಮಗನನ್ನು ಕೂರಿಸಿಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಸೇಸು ನಾಯಕನಿಗೆ. ಗೌಡ್ರ ತಾಕೀತು ಏನು ಅಂದ್ರೆ, ಮದುವೆಗೆ ನೀವು ಪಲ್ಲಕ್ಕಿ ತಕೊಂಡು ಹೋಗುವಂಗಿಲ್ಲ, ಕುದುರೆ ಮೇಲೆ ಮದುಮಗನನ್ನು ತಕೊಂಡು ಹೋಗುವಂಗಿಲ್ಲ. ಆವಾಗ ನೀವು ಗೌಡ್ರಿಗೆ ಸಮಾನ ಆಗ್ತೀರಿ, ಸಾಧ್ಯ ಇಲ್ಲ. ಅದುವೇ ಒಂದು ಎಳೆ ಚರ್ಚೆ ಇದೆ ಅದರಲ್ಲಿ. ಸಂಪೂರ್ಣವಾದಂಥ ಒಂದು ಚರ್ಚೆ ಎಳೆ ಅದರಲ್ಲಿದೆ. ಏನಾಗಿದೆ ಕನ್ನಡ ವಿಮರ್ಶೆಯಲ್ಲಿ ಇತ್ತೀಚೆಗೆ, ಈಗ ನೀವು ಮೊದಲು ಯಾರ ವಿಮರ್ಶೆ ಓದ್ತೀಯಪ್ಪ ಕುವೆಂಪು ಮೇಲೆ ಬರೆದಂದ್ರೆ, ಈಗ ನಾನು ಹೇಳೋದು, ನಾನು VM ಇನಾಮದಾರರ ವಿಮರ್ಶೆ ಓದ್ತೇನೆ ಫಸ್ಟ್. ಆ ಪೂರ್ಣತ್ವದಲ್ಲಿ ನಾವು ಆ ಕೃತಿಯನ್ನು ನೋಡುವಂಥ ಅಭ್ಯಾಸವೇ ನಮಗೆ ತಪ್ಪಿ ಹೋಗಿದೆ. ಯಾಕಂದ್ರೆ ಒಂದು ಕೇಂದ್ರ ಪ್ರಜ್ಞೆ, ಕೇಂದ್ರ ದರ್ಶನ, ವಸಾಹತುಶಾಹಿ, ಕ್ರಿಶ್ಚಿಯನ್ ಕನ್ವರ್ಷನ್ನು, ವಸಾಹತೋತ್ತರ ಇವುಗಳಿಂದಾಗಿ ಈಗ ನಾವು ಮಾಡ್ತಾ ಇರೋದು ಕುವೆಂಪುವ ಮರು ಓದು, ರೀರೀಡಿಂಗ್. ಈಗ ನಮಗೊಂದು ಪೂರ್ಣ ದೃಷ್ಟಿ ಅದಕ್ಕೆ ಬೇಕಾಗಿದೆ. ಈ ಪೂರ್ಣ ದೃಷ್ಟಿಗೆ ಒಂದು ಸುಮ್ಮನೆ ಈ ಕುದುರೆಯ ಇನ್ನೊಂದು ಕುದುರೆ ಬರುತ್ತೆ ಕಾದಂಬರಿಯಲ್ಲಿ. ಏನು ಅಂದರೆ, ಈ ಚಿನ್ನಮ್ಮನನ್ನು ಕದ್ದುಕೊಂಡು ಹೋಗುವಾಗ ಮೇಲೆ ಅವಳು ಗುತ್ತಿಯ ಹೆಂಡತಿ ತಿಮ್ಮಿ ಒಬ್ಬಳೇ ಇರ್ತಾಳಲ್ಲ ಮೇಲೆ ಹುಲಿಕಲ್ಲು ನೆತ್ತಿಯಲ್ಲಿ. ಅವಳಿಗೆ ಕನಸಿನಲ್ಲಿ ಒಂದು ಕುದುರೆ ಬರುತ್ತೆ. ಒಬ್ಬ ರಾಜಕುಮಾರ್ ಕುದುರೆಯಲ್ಲಿ ಬಂದು ಆ ರಾಜಕುಮಾರಿ ಹಾಗೆ ಒಬ್ಬಳನ್ನು ಕೂರಿಸಿಕೊಂಡು ಕುದುರೆಯಲ್ಲಿ ಓಡುವಂಥ ಒಂದು ಕನಸು ಬರುತ್ತೆ. ಅದು ಗುತ್ತಿಯ ಹೆಂಡತಿ ತಿಮ್ಮಿಗೆ. ಈ ರೀತಿ 3 ಕುದುರೆಗಳಲ್ಲಿದ್ದಾವೆ. ಆ ಕುದುರೆಗಳದ್ದೊಂದು ಲೋಕ ಆಯ್ತಾ, ಅದನ್ನು ನಾವು ವಿವರಿಸ್ಬೋದು. ಹುಲಿಯ ಗುತ್ತಿ ಮತ್ತು ಆ ಹುಲಿಯನ ಸಂಪರ್ಕದಿಂದ ಆ ನಾಯಿಯ ಇಡೀ ಸಂಪರ್ಕವೇ ಆಗಿ ಹೋಗುತ್ತೆ. ಸುಮಾರು 2,000 ವಾಕ್ಯಗಳು ಹುಲಿಯನ ಮೇಲೆ ಇರ್ಬೋದು, ಅಥವಾ 1,500 ವಾಕ್ಯಗಳಾದರೂ ಇದರಲ್ಲಿ ಹುಲಿಯನ ಮೇಲೆ ಇರುತ್ತೆ, ನಾಯಿಯ ಮೇಲೆ. ಆದರೆ ಈ ಕಾದಂಬರಿಯ ಒಳಗೆ ಕೇವಲ 5 ವಾಕ್ಯಗಳು ಒಂದು ಬೆಕ್ಕಿನ ಮೇಲೆ ಇದೆ. ಆ ಬೆಕ್ಕು ಯಾವುದು ಅಂದರೆ ಬೀರಿ ಅಂತ ಆ ಬೆಕ್ಕಿನ ಹೆಸರು. ಆ ಬೀರಿ ಬೆಕ್ಕು ಚಿನ್ನಮ್ಮನ ಬೆಕ್ಕು. ಚಿನ್ನಮ್ಮ ಏನು ಮಾಡ್ಲಿಕ್ಕೂ ಗೊತ್ತಾಗದೆ ಅವಳನ್ನು ಸಿಂಬಾವಿ ಗೌಡ್ರಿಗೆ ಮದುವೆ ಮಾಡ್ತಾರೆ ಅಂತೇಳಿ ಮದುಮಗಳ ಡ್ರೆಸ್ಸಲ್ಲಿ ಇರ್ತಾಳೆ. ಆ ಮಂಡೆಗೆ ಕೋಲು ಹೊಡಿಬೇಕು, ಅವಳು ತಪ್ಪಿಸಿಕೊಂಡು ಓಡಬೇಕಲ್ಲಿಂದ, ಅವಳ ಮದುವೆ ನಿಲ್ಲಬೇಕು. ಅದು ಬಹಳ ಒಂದು ಅಮಾನವೀಯವಾದ ಪ್ರಾಕೃತವಾದಂಥ ಒಂದು ಕೆಲಸ ಅಂತ ತಿಳ್ಕೊಂಡಿರ್ತಾಳೆ. ಉದ್ವಿಗ್ನಳಾಗಿದ್ದಾಳೆ ಅವಳು. ಕೋಣೆಯ ಬಾಗಿಲು ಹಾಕೋ ಒಳಗೆ ಕೂತಿದ್ದಾಳೆ. ಆವಾಗ ಆ ಬೀರಿ ಬೆಕ್ಕು, ಅವಳದ್ದೇ ಬೆಕ್ಕು, ಮೆಲ್ಲಗೆ ಕಿಟಕಿಯ ಮೂಲಕ ಒಳಗೆ ಬಂದು ಅವಳ ಮೈಯನ್ನು ಮುಟ್ಟುತ್ತದೆ. ಚಿನ್ನಮ್ಮನಿಗೆ ಆವಾಗ ತನ್ನನ್ನು ಸಾಂತ್ವನ ಮಾಡಲಿಕ್ಕೆ ಈ ಬೀರಿ ಬೆಕ್ಕಿನ ರೂಪದಲ್ಲಿ ತನ್ನ ತಾಯಿಯೇ ಬಂದ್ಲು ಅಂತ ಅನಿಸುತ್ತೆ. ಕೊನೆಗೆ ಇನ್ನೊಮ್ಮೆ ಆ ಬೆಕ್ಕು ಒಂದೇ ವಾಕ್ಯದಲ್ಲಿ ಬರೋದು ಯಾವಾಗ ಅಂದರೆ, ಅವಳ ಮದುವೆ ನಿಶ್ಚಯ ಆಗಿದೆ, ಆ ಮುಕುಂದನಿಗೂ ಅವನ ಅಣ್ಣ ಒಪ್ಪಲ್ಲ, ಇದೇನು ನೀವು ಒಳ್ಳೆ ಕಾಡಿನ ಮನುಷ್ಯರಾಗಿ ಕದ್ದುಕೊಂಡು ಹೋಗೋದು, ಇದೆಲ್ಲ ನಮಗೆ ಸುಸಂಸ್ಕೃತವಾದ ಗೌಡ್ರಿಗೆ ಹೇಳಿದ್ದೇ ಅಲ್ಲ ಅಂತ, ಇನ್ನು ಈ ತಮ್ಮನೊಟ್ಟಿಗೆ ನನಗೆ ಆಗ್ಲಿಕ್ಕಿಲ್ಲ, ಪಾಲಾಗೋದು, ಹಿಸೆ ಆಗೋದು ಅಂತ ಹೇಳ್ತಾರೆ. ಐಗಳು ಬಂದ ಮೇಲೆ ಹಿಸೆ ಮಾಡೋದು ಅಂತ ಹೇಳ್ತಾನೆ. ಆವಾಗ ಅವನ ಆ ಹೂವಳ್ಳಿಯ ಇಡೀ ಆಸ್ತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಮುಕುಂದಯ್ಯನ ಮೇಲೆ ಬರುತ್ತೆ. ಅವನು ಮನೆಗೆ ಬರ್ತಾನೆ. ಅವನು ಮನೆಗೆ ಬಂದಿದ್ದಾನೆ ಅಂತ ಹೇಳೋದ್ರಿಂದ ಸಂತೋಷಕ್ಕೆ ನಾಗಕ್ಕ ಒಂದು ಹೋಳಿಗೆ ಮಾಡ್ತಾಳೆ. ಆ ಊಟ ಮಾಡುವಾಗ ಅವನ ಅಜ್ಜಿಗೆ ಒಂದು ಕಥೆ ಹೇಳ್ತಾನೆ. ಹೀಗೆ ಹಿಸೆ ಆಗೋದು ಅಂತಾಗಿದೆ, ನಾನು ಐಗಳು ಬಂದ ಮೇಲೆ ಹಿಸೆ ತಗೊಳ್ತೇನೆ, ನಾನು ಇನ್ನು ಇಲ್ಲೇ ಇರೋದು, ನಾವು ಇಲ್ಲಿ ಗದ್ದೆ ಮಾಡಬೇಕು, ತೋಟ ನೋಡಬೇಕು, ಈ ಸಾಲವನ್ನು ವಾಪಸ್ ಕೊಡಲಿಕ್ಕೆ ಕಂತು ಸಿಕ್ಕಿದೆ, ಸಿಂಬಾವಿ ಗೌಡ್ರಿಗೆ ನಾವು ಕಂತು ಕೊಡೋದು ಅಂತಾಗಿದೆ, ದೇವಯ್ಯ ಗೌಡ್ರು ನಮ್ಮ ಬೆಂಬಲಕ್ಕಿದ್ದಾರೆ, ಇತ್ಯಾದಿಗಳನ್ನು ಹೇಳ್ತಾ ಇರುವಾಗ ಆ ಬೀರಿ ಬೆಕ್ಕು ಒಲೆಯ ಬುಡದಲ್ಲಿ ಬೆಚ್ಚಗೆ ಮಲಗಿ ತನ್ನ ಮರಿಗಳಿಗೆ ಮೊಲೆಯೂಡುತ್ತಿತ್ತು. ಅಷ್ಟೇ, ಒಂದೇ ವಾಕ್ಯ. 5-6 ವಾಕ್ಯಗಳಲ್ಲಿ 1500 ವಾಕ್ಯಗಳ ಹುಲಿಯನನ್ನ ಈ ಬೆಕ್ಕು ಸಮತೂಕ ಕೊಟ್ಟು ಬಿಡುತ್ತೆ. ಇದು ಒಬ್ಬ ಕಲಾವಿದನ ಶಕ್ತಿ. ಇದು ನೀವು ಆ ಬೆಕ್ಕನ್ನು ನೋಡಿದರೆ ಇದು ಒಬ್ಬ ಕಲಾವಿದನ ಶಕ್ತಿ. ನೋಡಿ, ಎಷ್ಟೇ ದೊಡ್ಡದನ್ನ ಹೇಳುವಾಗಲೂ
ಒಬ್ಬ ದೊಡ್ಡ ಲೇಖಕನಿಗೆ ಚಿಕ್ಕದು ಅವನ ಕಣ್ಣು ತಪ್ಪಿಸೋದಿಲ್ಲ. ಎಷ್ಟೇ ದೊಡ್ಡದನ್ನು ಹೇಳ್ತಾ ಇರಲಿ, ದೊಡ್ಡ ಲೇಖಕನಿಗೆ ಚಿಕ್ಕದು ಅವನ ಕಣ್ಣನ್ನು ತಪ್ಪಿಸೋದಿಲ್ಲ. ಉದಾಹರಣೆಗೆ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನೋಡಿ. ಮ್ಯಾಕ್ಬೆತ್ನಲ್ಲಿ ಡಂಕನ್ ಬರ್ತಾನೆ ಮ್ಯಾಕ್ಬೆತ್ ಅರಮನೆಗೆ. ಅಷ್ಟು ದೊಡ್ಡ ಅರಮನೆ, ಅಲ್ಲಿ ಸಂಪತ್ತಿದೆ, ಇದಿದೆ, ಏನು ಬೇಕಾದ್ರೂ ನೋಡ್ಬೋದಾಗಿತ್ತು ಅವನಲ್ವಾ. ಡಂಕನಿಗೆ ಕಾಣೋದು ಒಂದು ಗುಬ್ಬಿಗೂಡು, ಒಂದು ಸಣ್ಣ ಗುಬ್ಬಿಗೂಡು ಆ ಮನೆಯಲ್ಲಿರುತ್ತೆ. ಆ ಗುಬ್ಬಿ ಹಾಗೆ ನಾನು ಇಲ್ಲಿ ಸೇಫ್ ಅಂತ ಅಂದ್ಕೊಳ್ತಾನೆ, ಆದರೆ ಅದು ಆಗೋದಿಲ್ಲ. ಅಷ್ಟು ದೊಡ್ಡ ಅರಮನೆಯಲ್ಲಿದ್ದ ಒಂದು ಚಿಕ್ಕ ಗುಬ್ಬಿಗೂಡು ಶೇಕ್ಸ್ಪಿಯರ್ನ ಕಣ್ಣಿಗೆ ಕಾಣುತ್ತೆ. ವ್ಯಾಸನನ್ನು ನೋಡಿ, ಈಗ ಬಕಾಸುರನನ್ನ ಕೊಲ್ಲಿಕ್ಕೆ ಹೊರಡ್ತಾನೆ. ಅಲ್ಲಿ ಮನೆಯಲ್ಲಿರೋದು 4 ಜನ, ಬ್ರಾಹ್ಮಣ, ಅವನ ಹೆಂಡತಿ, ಒಬ್ಬಳು ಮಗಳು, 4 ವರ್ಷದ ಮಗ. ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆಗಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಎಲ್ಲ ಅಳ್ತಾ ಇದ್ದಾರೆ. ಆ ಬಕಾಸುರ, ಇದು ಅಡಿಗೆ ಆಗಬೇಕು, ಯಾರು ಹೋಗುದು ಅಂತ ಗೊತ್ತಾಗೋದಿಲ್ಲ, ಇಮೋಷನಲ್ ಸ್ಥಿತಿ. ಇಂಥ ದೊಡ್ಡ ಗಲಾಟೆ ನಡೀತಾ ಇರುವಾಗಲೂ ಆ ಮಗು ಒಂದು ಸಣ್ಣ ಕಡ್ಡಿ ಹಿಡ್ಕೊಂಡು, ಈ ಕಡ್ಡಿನ ನಾನು ಬಕಾಸುರನನ್ನು ಕೊಲ್ತೇನೆ ಅಂತ ಹೇಳಿ ಆ ಮಗು ವ್ಯಾಸರ ಕಣ್ಣಿಗೆ ಕಾಣುತ್ತೆ. ಇಷ್ಟು ದೊಡ್ಡ ಕುದುರೆಗಳು, ಕಾಡು, ಆಧ್ಯಾತ್ಮ, ಮದುವೆ, ಹುಲಿಯನ ನಾಯಿ, ಶುರುವಿನಿಂದಲೇ ಪ್ರಾರಂಭದಿಂದ ಅಕೇರಿಯವರೆಗೂ ಹುಲಿಯ ಆ ನಾಯಿ, ಆಮೇಲೆ ದನಕರುಗಳು, ಹುಲಿಗಳು. ಒಂದು ಆ ಹುಲಿಯನ್ನ ಕೃಷ್ಣೇಗೌಡರು, ಆ ಹುಲಿಗೆ, ಆ ಕೃಷ್ಣೇಗೌಡ ಅಂತ ಒಬ್ಬ ಸಾಯುವ ಒಂದು ಸೀನ್ ಬರುತ್ತೆ ನೋಡಿ ಅದರಲ್ಲಿ. ಆ ವಿವರಗಳೆಷ್ಟು. ಇನ್ನೊಂದು ಸಣ್ಣ ವಿವರ, ಆ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತಾರೆ, ಆ ಮಗನ ಹೆಣವನ್ನು ಬಿಟ್ಟು ಆ ತಾಯಿ ಹೇಳಕ್ಕೆ ಕೇಳೋದಿಲ್ಲ, ಅಷ್ಟೇ ಇರೋದು ಅದರಲ್ಲಿ. ವಿರೂಪಗೊಂಡ ಮುಖ, ಅದನ್ನು ಹಿಡ್ಕೊಂಡು ತಾಯಿ ಆ ಹೆಣವನ್ನು ತೆಗಿಯಕ್ಕೆ ಬಿಡೋದಿಲ್ಲ, ಅಷ್ಟೇ ಒಂದೇ ವಾಕ್ಯ. ಅವಳನ್ನು ಏನೋ ಮಾಡಿ ಬಲಾತ್ಕಾರದಲ್ಲಿ ತೆಗೆದು ಆ ಹೆಣವನ್ನು ಶವ ಸಂಸ್ಕಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಥರ ಸಣ್ಣ ಚಿತ್ರಗಳು ಕಾಣೋದಿಲ್ಲ. ಇಲ್ಲಿ ಆ ಹುಲಿಯನ ಬಗ್ಗೆ ಅಷ್ಟು ಬರುದ್ರು, ಈ ಒಂದು ಬೀರಿ ಬೆಕ್ಕಿದೆ ಅಲ್ಲ, ಚಿನ್ನಮ್ಮನ ಒಂದು ಸಣ್ಣ ಬೆಕ್ಕಿನ 5 ವಾಕ್ಯದಲ್ಲಿ ಇಡೀ ಒಂದು ಅಧ್ಯಾತ್ಮ ದರ್ಶನವನ್ನು ಕಾಣಿಸಿದ ಹಾಗೆ ಅವರು ಅದನ್ನು ಕಾಣಿಸಿಕೊಡ್ತಾರೆ. ಅಂದರೆ ಹಿಂದೂ ಧರ್ಮ, ಮತಾಂತರ, ವೇದಾಂತ ದರ್ಶನ, ಭೂಮಾನುಭೂತಿ ಇತ್ಯಾದಿ ಅನೇಕ ಅಂಶಗಳಿದ್ರೂ ಕೂಡ ನಾನು ಒಂದು ದೊಡ್ಡ ಕೃತಿ ಹೇಗೆ ನಾನಾ ವಿಶ್ಲೇಷಣೆಗೆ, ನಾನಾ ವಿಚಾರಕ್ಕೆ, ಅನೇಕ ರೀತಿಯ ಸಾಧ್ಯತೆಗಳಿಗೆ ತೆಗೆದುಕೊಡ್ತದೆ ಅಂತ ಹೇಳುವುದನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡಿದೆ. ನನ್ನ ಉದ್ದೇಶ ಏನು ಅಂದರೆ, ಇವತ್ತು ನಾನು ಕುವೆಂಪುವಿನ ಈ ಕಾದಂಬರಿಗಳ ಬಗ್ಗೆ, ಕುವೆಂಪು ಅವರ ಈ ಕಾದಂಬರಿಗಳ ಬಗ್ಗೆ ಮಾಡ್ತಾ ಇರೋದು ಮರು ಓದು ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಇನ್ನು ಪುನಃ ಕುವೆಂಪು ಅವರ ಬಗ್ಗೆ ಬರೆದ್ರೆ ಮರು ಓದು. ನಾವು ಒಂದು ವ್ಯಾಖ್ಯಾನದ ಒಂದು ಸಂದರ್ಭಕ್ಕೆ ಬಿದ್ದು ವಸಾಹತುಶಾಹಿ ಅನುಭವ ಅಥವಾ ಬೇರೆ ಯಾವುದೋ ಒಂದು ಆಧುನಿಕ ಅನುಭವ, ಧರ್ಮದ ಅನುಭವ ಇತ್ಯಾದಿಗಳ ನೆಲೆಯಿಂದ ಆ ಕೃತಿಯ ಒಳಗಿರುವಂಥ ಒಂದು ಪೂರ್ಣ ದೃಷ್ಟಿ ಏನು ಅಂತ ಹೇಳುವುದನ್ನು ಕಾಣಲಿಕ್ಕೆ, ಆ ಪೂರ್ಣ ದೃಷ್ಟಿಯ ಮುಖ್ಯ ಅಂಶಗಳ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ಅವರ ಭೂಮ ಅನುಭವದ ಬಗ್ಗೆ, ಮತಾಂತರಗಳ ಬಗ್ಗೆ, ರಾಜಕೀಯದ ಬಗ್ಗೆ ಇತ್ಯಾದಿಗಳ ಬಗ್ಗೆ ಅನೇಕರು ಬರೆದಿದ್ದಾರೆ. ಆದ್ದರಿಂದ ನಾನು ಈ ಸಣ್ಣ ವಿವರಗಳಲ್ಲಿಯೂ, ಬೀರಿ ಬೆಕ್ಕಿನಂಥ ಒಂದು ವಿವರದಲ್ಲಿ ಕೂಡ ಒಂದು ಪೂರ್ಣ ದೃಷ್ಟಿ ಹೇಗೆ ಆ ಕೃತಿಯಲ್ಲಿ ಕುವೆಂಪು ಅವರು ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಮತ್ತು ಕುವೆಂಪುವಿನ ಈ ಪೂರ್ಣ ದೃಷ್ಟಿಯನ್ನು ನಾವಿವತ್ತು ಅವರನ್ನು ಆಂಶಿಕ ದೃಷ್ಟಿಯಿಂದ ವ್ಯಾಖ್ಯಾನ ಮಾಡದೆ, ಕುವೆಂಪು ಅವರ ಮರು ಓದಿನಲ್ಲಿ ಈ ಪೂರ್ಣ ದೃಷ್ಟಿಯಿಂದ ಅವರನ್ನು ನೋಡುವ ಮತ್ತು ಅವರ ಪೂರ್ಣ ದೃಷ್ಟಿಯ ಮಹತ್ವವನ್ನು ಮತ್ತೆ ಗುರುತಿಸುವ ಕಾರ್ಯವೇ ಕುವೆಂಪು ಅವರ ಮರು ಓದಿನ ಕ್ರಮ ಅಂತ ನಾನು ತಿಳಿದು, ಇಲ್ಲಿ ಇವತ್ತು ಕುವೆಂಪು ಬಗ್ಗೆ ಮಾತಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಂಥ ಸಂಸ್ಥೆಗೂ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.